यस्य न लिप्यते हत्वापि स इमान् लोकान् न हन्ति न निबध्यते. ಅಹಂಕಾರದಿಂದ ಬುದ್ಧಿಯು ಲಿಪ್ತನಾಗದಿರುವವನು ಈ ಜಗತ್ತಿನಲ್ಲಿ ಮನುಷ್ಯರನ್ನು ಕೊಂದರೂ ಅವನು ಕೊಂದಂತೆ ಅಲ್ಲ. ಅವನ ಕಾರ್ಯಗಳು ಅವನನ್ನು ಬಂಧಿಸುವುದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಯಾಕೆ ಎಲ್ಲ ಇನ್ನು ಜಾಯ್ನ್ ಆಗಿಲ್ಲ? ಜಾಯ್ನ್ ಆಗಿಲ್ಲ ಪ್ರಭುಜಿ. ಹಾ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಕೀರ್ತನ್ ಮಾಡೋಣ. ಹಾಗೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ, ಸೊ PPT ಕಾಣಿಸ್ತಾ ಇದೆ ಅಲ್ವಾ ಮಾತಾಜಿ? ಹಾ ಪ್ರಭುಜಿ, ಕಾಣಿಸ್ತಾ ಇದೆ. ಓಕೆ. ಜಯ ರಾಧ ಮಾಧವ ಕುಂಜ ಬಿಹಾರಿ. ಜಯ ರಾಧ ಮಾಧವ ಕುಂಜ ಬಿಹಾರಿ. ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಜಯ ರಾಧ ಮಾಧವ ಕುಂಜ ಬಿಹಾರಿ. ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಯಶೋದನಂದನ ವೃಜ ಜನ ರಂಜನ. 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 ಯಮುನಾ ತೀರಾ ವನಚಾರಿ. ಜಯ ರಾಧ ಮಾಧವ ಕುಂಜ ವಿಹಾರಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಶ್ರೀ ಕೃಷ್ಣ ಸಂಕೀರ್ತನ್ की जय. नमाचार्य हरिदास ठाकुर की जय. श्रीला प्रभुपाद की जय. ಕೋಡಿ ವೈಷ್ಣವರಿಂದ की जय. ಹರೇ ಕೃಷ್ಣ. ಎಲ್ರಿಗೂ ನಾವು ಪ್ರಾರ್ಥನೆಯೊಂದಿಗೆ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಇಸ್ಕಾನ್ ರಾಧಾ ಗೋವಿಂದ ಮಂದಿರ ಮಂಗಳೂರು ರಾಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಇವತ್ತಿನ ಅಧ್ಯಾಯ, ಕೊನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ. ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಅನ್ನುವಂಥದ್ದು. ಸೊ ಹೀಗೆ ಉಪಸಂಹಾರ ಅಥವಾ ವೈರಾಗ್ಯದ ಪರಿಪೂರ್ಣತೆ ಅಂತ ಹೇಳ್ತಾನೆ ಭಗವಂತ. ಸೊ ಏನು ಹೇಳ್ತಾನೆ ಅನ್ನೋದನ್ನು ನಾವು ನೋಡೋಣ. ಇವತ್ತಿನ ಅಧ್ಯಾಯದಲ್ಲಿ ಮುಖ್ಯವಾಗಿ ಭಗವಂತ ಅವನ ಫೈನಲ್ ಅಂತಿಮ ನಿರ್ಣಯಗಳೇನಿದೆ ಅಥವಾ ಅಂತಿಮ ನಿರ್ಧಾರಗಳೇನಿದೆ ಅದ್ರ ಬಗ್ಗೆ ಹೇಳ್ತಾನೆ. ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರೋ ಶ್ರೀಯುತ ಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ
ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಎಲ್ರಿಗೂ ಮತ್ತೊಮ್ಮೆ ಇವತ್ತಿನ ಅಧ್ಯಾಯಕ್ಕೆ ಸ್ವಾಗತ. ಸೊ ನಿನ್ನೆ ನೀವು ತಿಳ್ಕೊಂಡಿರುವಂತಹದ್ದು ಶ್ರದ್ಧಾತ್ರಯ ವಿಭಾಗ ಯೋಗ, ಶ್ರದ್ಧೆಯ 3 ಬಗೆಗಳು ಯಾವುದು, 3 ರೀತಿಯಲ್ಲಿ ಶ್ರದ್ಧೆ, 3 ರೀತಿಯಲ್ಲಿ ದಾನ, 3 ರೀತಿಯಲ್ಲಿ ತಪಸ್ಸು. ಸೊ ಅದನ್ನೆಲ್ಲ ತಿಳ್ಕೊಂಡಿದ್ದೀರಿ ಅಲ್ವಾ? ಸೊ ತಮೋಗುಣ ರಜೋಗುಣಗಳಲ್ಲಿ ಹೇಗೆ ದಾನ ಮಾಡ್ತಾರೆ. ಸೊ ಅದರಿಂದ ದಾನವನ್ನ ನಾವು ಯಾರಿಗೆ ಮಾಡ್ಬೇಕಂತ ಹೇಳಲಾಗಿದೆ? ಯಾರಿಗೆ ನಾವು ದಾನವನ್ನ ಮಾಡ್ಬೇಕಂತ ನಿನ್ನೆ ಹೇಳಿದರು? ನಿನ್ನ ಅಧ್ಯಾಯದಲ್ಲಿ ಯಾರು ಹೇಳ್ತೀರಾ? ಅಪಾತ್ರರಿಗೆ ದಾನ ಮಾಡಬಾರ್ದು, ಪಾತ್ರರಿಗೆ ದಾನ ಮಾಡಬೇಕು. ಯೋಗ್ಯವಾದ ಸ್ಥಳದಲ್ಲಿ ಸರಿಯಾದವರಿಗೆ ನಾವು ದಾನವನ್ನ ಮಾಡಬೇಕು ಅಲ್ವಾ? ಸೊ ಎಲ್ರಿಗೂ ದಾನ ಮಾಡಬಾರ್ದು ಅನ್ನೋದನ್ನು ನಾವು ತಿಳ್ಕೊಂಡ್ರೆ. ತಪಸ್ಸು ಹೇಗಿರುತ್ತೆ? ಸತ್ವಗುಣ, ರಜೋಗುಣ, ತಮೋಗುಣಗಳೇ ಆ ಗುಣಗಳ ಆಧಾರಿತವಾಗಿ ಈ ಐಹಿಕ ಪ್ರಪಂಚದಲ್ಲಿ ಎಲ್ಲವೂ ಈ 3 ಗುಣಗಳ ಅಧೀನದಲ್ಲಿರುವುದರಿಂದ ಈಗ ತ್ರೈಗುಣ್ಯ ಅಂದ್ರೆ ಈ ವೇದಗಳಲ್ಲಿ ಹೇಳಿರುವಂತಹದ್ದು 3 ಗುಣಗಳು, ಅದರ ಬಗ್ಗೆಯೇ. ಅದರಿಂದ ನಿಸ್ತ್ರೈಗುಣ್ಯಂ ಭವಾರ್ಜುನ ಅಂದ್ರೆ ವೇದಗಳಲ್ಲಿ ತ್ರೈಗುಣ್ಯದ ಬಗ್ಗೆ ಹೇಳಿದ್ದಾರೆ. ನೀನು ನಿಸ್ತ್ರೈಗುಣ್ಯಂ ಭವಾರ್ಜುನ, ನೀನು 3 ಗುಣಗಳನ್ನ ಮೀರಿದವನಾಗು ಅಂತ ಅರ್ಜುನಿಗೆ ಹೇಳ್ತಾನೆ. ಅದರಿಂದ ಈ 3 ಗುಣಗಳಿಂದ ನಾವು ಹೊರಗೆ ಬರಬೇಕು. ಅದಕ್ಕೆ ಹೊರಗೆ ಬರಲಿಕ್ಕೆ ಒಂದು ಶುದ್ಧ ಸತ್ವಗುಣಕ್ಕೆ ನಾವು ಹೋಗ್ಬೇಕು, ಸತ್ವಗುಣದಿಂದ ಶುದ್ಧ ಸತ್ವಗುಣಕ್ಕೆ. ಸೊ ಅದಕ್ಕೆ ನಾವು ಈ ರೀತಿಯಾಗಿ ಎಲ್ಲವೂ ಈ ಭಕ್ತಿಯ ಮಾರ್ಗದಲ್ಲಿ ಈ ಎಲ್ಲ ಇದೆ. ತಪಸ್ಸಿದೆ, ದಾನ ಅಂದ್ರೆ ನಾವು ಗೃಹಸ್ಥರಾಗಿ ನಾವು ಭಗವಂತನಿಗೆ ದಾನ ಮಾಡುವಂತಹದ್ದು, ಬೇರೆ ಬೇರೆ ರೀತಿಯಾದಂಥ ತಪಸ್ಸು, ಯಜ್ಞ. ಖಂಡಿತವಾಗಿಯೂ ಕಲಿಯುಗದ ಯಜ್ಞ ಜಪಯಜ್ಞ, ಜಪವನ್ನ ಬಿಟ್ಟು ಇಲ್ಲ. ಅದರಿಂದ ಜಪ ಮುಖ್ಯ, ಕೀರ್ತನೆ, ಭಗವಂತನ ಕೀರ್ತನೆ ಮುಖ್ಯ, ಶ್ರವಣ, ಕೀರ್ತನ, ಸ್ಮರಣ. ಸೊ ಇದನ್ನ 3 ನಾವು ಮಾಡಬಹುದು. ಪಾದ ಸೇವನೆ ಎಲ್ಲ ಮಾಡಲಿಕ್ಕೆ ನಾವು ಹೆಚ್ಚು ಅಡ್ವಾನ್ಸ್ ಡಿವೋಟಿ ಆಗಬೇಕು. ಲಕ್ಷ್ಮಿಯರು ಹೇಗೆ ಮಾಡ್ತಾರೆ ಅಂತ. ಸೊ ಅದು ಆಮೇಲೆ ನಾವು ಫಸ್ಟ್ ಆಲೋಚನೆ ಮಾಡೋಣ. ಮೊದಲು ನಮ್ಮ ಮನಸ್ಸನ್ನು ಸ್ಥಿರಗೊಳಿಸೋಣ ಭಗವಂತನಲ್ಲಿ, ಕೃಷ್ಣನಲ್ಲಿ. ಓಂ ತತ್ಸತ್ ಅಂದ್ರೆ ಏನಂತ ತಿಳ್ಕೊಂಡ್ವಿ ನಿನ್ನೆ. ಓಂ ತತ್ಸತ್ ಅಂದ್ರೆ ತತ್, ಓಂ ಅಂದ್ರೆ ಏನು? ಹರೇ ಕೃಷ್ಣ, ಯಾರು ಹೇಳ್ತೀರಾ? ಹರೇ ಕೃಷ್ಣ. ಎಲ್ಲರೂ ಯಾಕೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ? ಹರೇ ಕೃಷ್ಣ. ಓಕೆ, ಓಂ ತತ್ಸತ್ ಕೇಳಿಸ್ತಾ ಇದೆ ಅಲ್ವಾ ಮಾತಾಜಿ? ಪ್ರಭುಜಿ ಕೇಳಿಸ್ತಿದೆ. ಓಕೆ ಓಕೆ. ಓಂ ತತ್ಸತ್. ಓಂ ಅಂದ್ರೆ ಭಗವಂತ, ತತ್ ಅಂದ್ರೆ ಅವನನ್ನೇ ನಿರ್ದೇಶಿಸುವಂತಹದ್ದು, ಎಲ್ಲವೂ ಅವನಿಗೋಸ್ಕರ ಮಾಡುವಂತಹದ್ದು. ಸತ್ ಅಂದ್ರೆ ಶಾಶ್ವತವಾದಂಥದ್ದು. ಅಂದ್ರೆ ಆ ರೀತಿಯಾಗಿ ಓಂ ತತ್ಸತ್ ಬಗ್ಗೆ ಅವನು ಹೇಳ್ತಾನೆ. ಯಜ್ಞದಾನ ತಪಸ್ಸನ್ನ ಎಲ್ಲವನ್ನ ನಾವು ಯಾರಿಗೆ ಅರ್ಪಿಸಬೇಕು? ಭಗವಂತನಿಗೆ, ಪರಮಪುರುಷನಿಗೆ ಅರ್ಪಿಸಬೇಕು ಅನ್ನೋದನ್ನು ನಾವು ನಿನ್ನೆ ತಿಳ್ಕೊಂಡಿರುವಂಥದ್ದು. ಇವತ್ತಿನ ಅಧ್ಯಾಯದಲ್ಲಿ ಎಲ್ಲಾ ಯೋಗಗಳ, ಇಡೀ ಭಗವದ್ಗೀತೆಯ ಒಂದು ಸಮರಿ ಇಲ್ಲಿ ನಾವು ನೋಡ್ಬೋದು. 18ನೇ ಅಧ್ಯಾಯದಲ್ಲಿ ಅಂದ್ರೆ ಕರ್ಮಯೋಗ, ಜ್ಞಾನಯೋಗ ಎಲ್ಲ ಇದರಲ್ಲಿ ಇರತ್ತೆ. 3 ಇದ್ರ ಬಗ್ಗೆ ಮತ್ತೆ ನೋಡ್ಬೋದು. ಯಾವುದೋ ಸತ್ವಗುಣ, ರಜೋಗುಣ, ತಮೋಗುಣದ ಬಗ್ಗೆ. ಅತ್ಯಂತ ಶ್ರೇಷ್ಠವಾಗಿ ಐಡಿಯಲ್ ವರ್ಕರ್ ಅಂದ್ರೆ ಯಾರು ಈ ರೀತಿಯಾಗಿ ಇದರಲ್ಲಿ ಕೆಲಸ ಮಾಡ್ತಾನೆ ಅನ್ನುವಂತಹದ್ದು, ಮತ್ತೆ ಹೇಗೆ ಭಗವಂತನ ಕುರಿತಾಗಿ ಪ್ರೀತಿಯನ್ನು ಬೆಳೆಸ್ಕೊಳ್ಳುವಂತಹದ್ದು. ಆಮೇಲೆ ಭಗವಂತ ಕೊನೆಯ ನಿರ್ಣಯವನ್ನ ಹೇಳ್ತಾನೆ. ಏನ್ ಹೇಳ್ತಾನೆ ಅವನು ಅನ್ನೋದನ್ನ ನಾವಿವತ್ತು ನೋಡೋಣ. ಅರ್ಜುನ ವಾಚ. ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ರಾಮನಿಷ್ಠದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ನಾವಿವತ್ತಿನ ಈ ಅಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ. ಅರ್ಜುನ ವಾಚ. ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತಸ್ಯ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿ ನಿಷೂದನ.
ಹರೇ ಕೃಷ್ಣ. ಯಾರು ಓದ್ತೀರಿ? ಅರ್ಜುನನು ಹೇಳಿದನು, ಮಹಾಬಾಹುವೆ, ಕೇಶಿ ರಾಕ್ಷಸನನ್ನು ಕೊಂದವನೇ, ಋಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ಇಲ್ಲಿ ಅವನು ಕೃಷ್ಣನನ್ನ ಅರ್ಜುನ ಋಷಿಕೇಶ ಮತ್ತೆ ಕೇಶಿ ರಾಕ್ಷಸನನ್ನು ಕೇಶಿ ನಿಶೂದನ ಅಂತ ಕರೀತಾನೆ. ಕೇಶಿ ನಿಶೂದನ ಅಂದ್ರೆ ಕೇಶಿ ಅನ್ನುವಂತಹ ಈ ಕುದುರೆ ರೂಪದ ರಾಕ್ಷಸ, ಮಹಾಭಯಂಕರವಾದ ರಾಕ್ಷಸ. ಅವರು ಹೀಗೆ ಅವನು ವೃಂದಾವನದಲ್ಲಿದ್ದಾಗ ಇವರೆಲ್ಲ ಬರ್ತಾ ಇದ್ರು, ಕಂಸ ಕಳಿಸ್ತಾ ಇದ್ದ. ಸೊ ಆ ರೀತಿಯಾಗಿ ಒಂದು ಭಯಂಕರವಾದಂತಹ ಕುದುರೆ ರೂಪದ ರಾಕ್ಷಸನನ್ನ ಬಲರಾಮ ಅವನು ಇರ್ತಾರೆ, ಅಂದ್ರೆ ಕೃಷ್ಣ ಅವನನ್ನ ಕೊಲ್ತಾನೆ. ಅದರಿಂದ ಅವನಿಗೆ ಕೇಶಿ ನಿಶೂದನ ಅಂತ. ಋಷಿಕೇಶ ಅಂದ್ರೆ ಏನು? ಋಷಿಕೇಶ ಅಂದ್ರೆ ಎಲ್ಲ ಇಂದ್ರಿಯಗಳ ಒಡೆಯ ಋಷಿಕೇಶ ಅನ್ನುವಂಥದ್ದು. ಅದರಿಂದ ಎಲ್ಲವನ್ನು ಋಷಿಕೇಶನೇ, ಕೇಶಿ ನಿಶೂದನನೇ ಅಂತ ಅರ್ಜುನ ಕೃಷ್ಣನಿಗೆ ಕರೀತಾ ಇದ್ದಾನೆ. ಮತ್ತು ಸನ್ಯಾಸಗಳ ಉದ್ದೇಶವನ್ನ ತಿಳಿದುಕೊಳ್ಳಲಿಕ್ಕೆ, ಯಾವುದು? ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶ. ಯಾಕೆ ನಾವು ಎಲ್ಲವನ್ನ ತ್ಯಾಗ ಮಾಡಬೇಕು, ಮತ್ತೆ ಯಾಕೆ ನಾವು ನಿತ್ಯ ಸನ್ಯಾಸಿ ಯಾರಿಗೆ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ ಭಗವಂತ? ಯಾರು ಕಾಮ್ಯ ಕರ್ಮಗಳನ್ನ ತ್ಯಜಿಸಿ ನಿಷ್ಕಾಮ ಕರ್ಮದಲ್ಲಿ ಇರ್ತಾರೆ, ಯಾರು ತಟಸ್ಥನಾಗಿರ್ತಾನೆ, ಅಂದ್ರೆ ಯಾವುದೇ ಇದಕ್ಕೂ ಅಂಟುಕೊಳ್ಳುವುದಿಲ್ವೋ ಅವನೇ ನಿತ್ಯ ಸನ್ಯಾಸಿ ಅಂತ ಹೇಳಿದ್ದಾನೆ ಭಗವಂತ. ತನ್ನ ಕರ್ತವ್ಯವನ್ನಷ್ಟೇ ಮಾಡುವವನೇ ನಿತ್ಯ ಸನ್ಯಾಸಿ ಅಂತ. ಅದರಿಂದ ಕರ್ಮಕ್ಕೆ ತ್ಯಾಗ ಮಾಡಲಿಕ್ಕೆ ಹೇಳಲಿಲ್ಲ ಕೃಷ್ಣ ಭಗವದ್ಗೀತೆಯಲ್ಲಿ. ಕೆಲವರು ಸನ್ಯಾಸ ಅಂದ್ರೆ ಕರ್ಮವನ್ನೇ ತ್ಯಾಗ ಮಾಡೋದು ಅಂತ ತಿಳ್ಕೊಳ್ತಾರೆ. ಆದರೆ ಕೃಷ್ಣ ಕರ್ಮವನ್ನ ತ್ಯಾಗ ಮಾಡಲಿಕ್ಕೆ ಹೇಳಲಿಲ್ಲ. ಆದರೆ ಅವನು ಯಾವ ಕರ್ಮವನ್ನ ಹೇಳ್ತಾನೆ? ಕಾಮರಹಿತವಾದ ಕರ್ಮ, ನಿಷ್ಕಾಮ ಕರ್ಮವನ್ನ ಹೇಳ್ತಾನೆ. ಯಾವುದೇ ರೀತಿಯಾದಂಥದ್ದು ನಮ್ಮ ಕರ್ತವ್ಯ ಅಂತ ಮಾಡುವಂತಹದ್ದು. ಸೊ ಅದರ ಉದ್ದೇಶ ಏನು ಅನ್ನೋದನ್ನ ಇಲ್ಲಿ ಅವನು ಕೇಳ್ತಾ ಇದ್ದಾನೆ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ಶ್ರೀ ಭಗವಾನು ವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಐಹಿಕ ಬಯಕೆಯನ್ನು ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸವೆಂದು ಕರೆಯುತ್ತಾರೆ. ಎಲ್ಲಾ ಕರ್ಮಗಳ ಫಲಗಳನ್ನು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ಸೊ ಐಹಿಕ ಬಯಕೆಯ ಆಧಾರವಿರುವ ಕರ್ಮ ಅಂದ್ರೆ ಐಹಿಕ ಬಯಕೆ ಇಂದ್ರಿಯ ತೃಪ್ತಿಯ ಕೆಲಸಗಳು ಏನಿದೆ ಎಲ್ಲವನ್ನ ನಾವು ಯಾರು ಅದನ್ನ ತ್ಯಜಿಸ್ತಾರೋ ಅದೇ ನಿಜವಾದ ಸನ್ಯಾಸ ಅಂತ ಕಲ್ತಾನೆ. ಅಂದ್ರೆ ಫಲಾಪೇಕ್ಷಿತ ಕರ್ಮಗಳನ್ನ ಮಾಡದೇ ಇರುವುದೇ ನಿಜವಾದ ಸನ್ಯಾಸ ಅಂತ ಹೇಳ್ತಾನೆ. ಮತ್ತೆ ಎಲ್ಲಾ ಕರ್ಮ ಫಲಗಳನ್ನು, ಈಗ ಫಲಾಪೇಕ್ಷಿತ ಕರ್ಮಗಳನ್ನ, ಈಗ ಏನೋ ಒಂದು ಕರ್ಮ ಮಾಡಿದ ಮೇಲೆ ಕ್ರಿಯೆಗೆ ಪ್ರತಿಕ್ರಿಯೆ ಇದೆ. ಕರ್ಮ ಏನೋ ಒಂದು ಮಾಡಿದ್ರೆ ಅದಕ್ಕೇನೋ ಒಂದು ಫಲ ಸಿಗತ್ತೆ. ಈಗ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿದ್ರು ಸಹಿತ ನಮಗೆ ಫಲ ಸಿಕ್ಕತ್ತೆ. ಏನು ಫಲ? ನಮ್ಮ ಮನಸ್ಸು ಭಗವಂತನಲ್ಲಿ ಕೇಂದ್ರೀಕೃತವಾಗತ್ತೆ. ಮತ್ತೆ ಆ ನಮ್ಮ ಘೋರ ಏನೋ ಭಯದಿಂದ ಅವನು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ನಮಗೆ ಯಾವುದೇ ಮನಸ್ಸು ತಟಸ್ಥವಾಗಿರುತ್ತೆ. ಯಾವುದೇ ರೀತಿಯಾದಂತಹ ಕೋಪ, ಕಾಮ, ಕ್ರೋಧ ಬರುವುದಿಲ್ಲ. ಸ್ಮೃತಿ ಭ್ರಮಣೆ ಆಗುವುದಿಲ್ಲ. ಸೊ ಅರ್ಜುನ ಹೇಳಿದಂತಹ 5 ಕಾರಣಗಳಲ್ಲಿಯೂ ಸಹಿತ ನಾವು ಅದರಿಂದ ಹೇಗೆ ನಮ್ಮನ್ನು ತ್ಯಾಗ ಅಂದರೆ ಡಿಟ್ಯಾಚ್ ಆಗೋದು ಅನ್ನೋದನ್ನು ನಾವು ತಿಳ್ಕೊಂಡಿರ್ತೇವೆ. ಅದರಿಂದ ಈ ರೀತಿಯಾಗಿ ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ಯಾರು ತ್ಯಜಿಸ್ತಾರೋ ಅವರು ಸನ್ಯಾಸಿ. ಮಹಾವಿದ್ವಾಂಸರು ಅದನ್ನು ಸನ್ಯಾಸ ಅಂತ ಕರೆದಿದ್ದಾರೆ. ಸೊ ಸನ್ಯಾಸ ಅಂದರೆ ಏನು? ಕಾವಿ ಬೆಟ್ಟ ಹಾಕೊಂಡು ಎಲ್ಲೋ ಓಡೋಗೋದಲ್ಲ. ನೀವು ಎಲ್ಲರೂ ಸನ್ಯಾಸಿಗಳಾಗಬಹುದು ನಾವು ಇದ್ದಲ್ಲೇನೆ. ಹೇಗೆ? ಐಹಿಕ ಕಾಮ್ಯ ಕರ್ಮಗಳನ್ನು ತ್ಯಜಿಸುವುದರಿಂದ, ಮತ್ತೆ ಎಲ್ಲ ರೀತಿಯ ಕರ್ಮಗಳ ಫಲಗಳನ್ನು ಬಿಟ್ಟುಬಿಡುವಂತಹದ್ದು, ಅದನ್ನು ಭಗವಂತನಿಗೆ ಅರ್ಪಿಸುವಂಥದ್ದು ಅಲ್ವಾ. ಎಲ್ಲವೂ ಅವನ ಕೊಟ್ಟಿರುವಂತಹ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡಬಹುದು. ನಾವು ತಿನ್ನುವ ಆಹಾರದಿಂದ ಹಿಡಿದು ಅವನು ಈಗ ಭಕ್ತರು ಏನಾದರೂ ಮಾಡ್ತಾ ಇರುವಾಗ ಭಕ್ತರಿಗೆ ಭಗವಂತ ಏನಾದರೂ ಸಹಾಯ ಮಾಡ್ತಾನೆ. ಅಂದರೆ ಈಗ ಇವನು ಕೃಷ್ಣನ ಗೆಳೆಯ ಯಾರೋನು ಕುಚೇಲ ಅಥವಾ ಏನು ಹೆಸರು ಒಂದು ಸುಧಾಮ ಏನು ಕೇಳಲಿಲ್ಲ, ಕೊನೆಗೆ ಅವನು ಕೊಟ್ಟ ಅಲ್ವಾ. ಸೊ ಆ ರೀತಿಯಾಗಿ ಭಗವಂತ ಏನಾದರೂ ಕೊಡ್ತಾನೆ, ಕೊಟ್ಟರೆ ಅದನ್ನು ಅವನು
ಸ್ವೀಕಾರ ಮಾಡುವ ಇದು ಹಾಗೆ, ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಮತ್ತೆ ಅವನು ಅದನ್ನು ಇದು ಮಾಡಬೇಕು. ದಾನ ಧರ್ಮ ತಪಸ್ಸು ಹೇಗೆ ನಾವು ನೋಡಿದ್ವಿ, ಹೇಗೆ ನಿನ್ನ ಅಧ್ಯಾಯದಲ್ಲಿ ಆ ರೀತಿಯಾಗಿ ಅವನು ಅದನ್ನು ವಿನಿಯೋಗ ಮಾಡಬೇಕು. ನನಗೆ ಭಗವಂತ ಕೊಟ್ಟಿದ್ದಾನೆ ಅಂತ ಅದನ್ನು ನಾನು ಮತ್ತೆ ಕಾಮ್ಯ ಕರ್ಮಗಳಿಗೆ ಅದನ್ನು ಉಪಯೋಗಿಸ್ಕೊಂಡ್ರೆ ಮತ್ತೆ ಪತನ ಆಗಬೇಕಾಗತ್ತೆ. ನಾವು ಅದು ಬಂದಿದ್ದು ಅಲ್ಲಿ ನಿಲ್ಲೋದಿಲ್ಲ. ಅದರಿಂದ ಅದನ್ನು ಯಥೇಚ್ಛವಾಗಿ ದಾನ ಮಾಡು. ಗೃಹಸ್ಥ, ಎಸ್ಪೆಷಲಿ ಗೃಹಸ್ಥನಿಗೆ ಅದು ಬರುತ್ತೆ. ಗೃಹಸ್ಥನಾದವನಿಗೆ ಭಗವಂತ ಕೊಡ್ತಾನೆ, ಅವನು ಸರಿಯಾದ ಇದರಲ್ಲಿ ಇದ್ದರೆ ಅವನು ಯಥೇಚ್ಛವಾಗಿ ಅದನ್ನು ದಾನ ಮಾಡಬೇಕಾಗತ್ತೆ. 50% ದಾನ ಮಾಡಬೇಕು ಅಂತ ಹೇಳ್ತಾನೆ. ಅವನಿಗೆ ಸಿಕ್ಕಿರೋ ಸಂಪತ್ತಲ್ಲಿ 50%ಅಲ್ಲಿ 25% ಅವನು ಇಟ್ಕೊಳ್ಬೇಕು, 25%ಅನ್ನು ಅವನು ಖರ್ಚು ಮಾಡಬೇಕು ಅವನಿಗೋಸ್ಕರ ಅಂತ, ಅವನ ಏನು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅದಕ್ಕೋಸ್ಕರ ಅಂತ. ಸೊ ಕರ್ಮಫಲಗಳನ್ನು ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಅಂತ ಕರೀತಾರೆ ಅನ್ನೋದನ್ನು ಹೇಳ್ತಾನೆ. ತ್ಯಾಜ್ಯಂ ದೋಷ ವಿದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ ಇತಿ ಚಾಪರೇ. ಹರೇ ಕೃಷ್ಣ. ಎಲ್ಲಾ ಬಗೆಯ ಕಾಮ್ಯ ಕರ್ಮಗಳು ದೋಷಯುಕ್ತ, ಅವುಗಳನ್ನು ಬಿಟ್ಟು ಬಿಡಬೇಕೆಂದು ಕೆಲವರು ವಿದ್ವಾಂಸರು ಹೇಳುತ್ತಾರೆ. ಇನ್ನು ಕೆಲವರು ಮಹಾಚಿಂತಕರು ಯಜ್ಞ ದಾನ ಮತ್ತು ತಪಸ್ಸುಗಳನ್ನು ಬಿಡಲೇಬಾರದೆಂದು ಹೇಳುತ್ತಾರೆ. ಹರೇ ಕೃಷ್ಣ. ಇಲ್ಲಿ ಐಹಿಕ ಪ್ರಪಂಚದಲ್ಲಿ ಕಾಮ್ಯ ಕರ್ಮಗಳು ಅದು ದೋಷ, ಅದು ದೋಷದಿಂದ ಕೂಡಿದೆ. ಕಾಮ್ಯ ಕರ್ಮವೇ ದೋಷ, ಯಾಕೆಂದ್ರೆ ಅಲ್ಲಿ ಫಲ ಇದೆ, ಅಂದ್ರೆ ಫಲಾಪೇಕ್ಷಿತ ಕರ್ಮ ಇದೆ, ಇಂದ್ರಿಯ ತೃಪ್ತಿಯ ಬಯಕೆ ಇದೆ, ಅದರಿಂದ ಅದು ದೋಷಯುಕ್ತ. ಅವುಗಳನ್ನ ಬಿಟ್ಟು ಬಿಡಬೇಕು ಅಂತ ಕೆಲವರು ಹೇಳ್ತಾರೆ. ಆದರೆ ಕೆಲವು ಮಹಾಚಿಂತಕರು ಹೇಳ್ತಾರೆ ಈ ಯಜ್ಞದಾನ ತಪಸ್ಸುಗಳನ್ನ ಬಿಡ್ಲಿ, ಅಂದ್ರೆ ಯಜ್ಞದಾನ ತಪಸ್ಸನ್ನು ಸಹಿತ ಕಾಮ್ಯ ಕರ್ಮಕ್ಕೋಸ್ಕರ. ನಾವು ನೃಗ ಮಹಾರಾಜನ ಒಂದು ಕಥೆಯನ್ನ ಕೇಳಿದ್ವಿ ಭಗವದ್ಗೀತೆಯಲ್ಲಿ. ನೃಗ ಮಹಾರಾಜ ಕಾಮ್ಯ ಅಂದ್ರೆ ಅವನು ಯಜ್ಞದಾನ ಅಂದ್ರೆ ತಪಸ್ಸನ್ನ ಯಜ್ಞವನ್ನ ಮಾಡ್ತಾ ಇದ್ದ, ದಾನವನ್ನು ಮಾಡ್ತಾ ಇದ್ದ, ಯಥೇಚ್ಛವಾಗಿ ಅಂದ್ರೆ ಕೊಡ್ತಾ ಇದ್ದ. ಆದ್ರೆ ಏನ್ ಮಾಡ್ತಾ ಅದು ಯಾಕೆ ಮಾಡ್ತಾ ಇದ್ದ ಅವನು? ಕಾಮ್ಯ ಕರ್ಮಕ್ಕೂ. ಅದರಿಂದ ಭಗವಂತ ಏನ್ ಹೇಳ್ತಾ ಇದ್ದಾರೆ, ಕಾಮ್ಯ ಕರ್ಮಕ್ಕಾದರೂ ಸಹಿತ ಯಜ್ಞದಾನ ತಪಸ್ಸನ್ನ ನಿಲ್ಲಿಸಬಾರದು ಅನ್ನೋದನ್ನ ಹೇಳ್ತಾ ಇದ್ದಾನೆ ಇಲ್ಲಿ. ಅದನ್ನ ಮಾಡಲೇಬೇಕು, ಯಜ್ಞದಾನ ಮತ್ತು ತಪಸ್ಸುಗಳನ್ನ ಬಿಡಲೇಬಾರದಂತೂ ಮಹಾಚಿಂತಕರು ಯಾರು ತಿಳ್ಕೊಂಡಿರ್ತಾರೆ ಅವರು ಹೇಳ್ತಾರೆ ಅಂತ ಭಗವಂತ ಇಲ್ಲಿ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಂ. ಹರೇ ಕೃಷ್ಣ. ಯಾರು ಓದ್ತೀರಾ? ಹರೇ ಕೃಷ್ಣ. ಯಜ್ಞ ದಾನ ತಪಸ್ಸುಗಳನ್ನು ಬಿಡಬಾರದು, ಅವುಗಳನ್ನು ಮಾಡಬೇಕು. ವಾಸ್ತವವಾಗಿ ಯಜ್ಞ ದಾನ ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತವೆ. ಹರೇ ಕೃಷ್ಣ. ದಕ್ಷ ಪ್ರಜಾಪತಿ ಅವನಿಗೆ ಅಹಂಕಾರ ಇತ್ತು, ಅವನಿಗೆ ಮಿಥ್ಯಾಹಂಕಾರ ಇತ್ತು. ನಿಮ್ಗೆ ಗೊತ್ತಿದೆ ದಾಕ್ಷಾಯಣಿಯ ಕತೆ, ಪಾರ್ವತಿಯ ಕತೆ, ಹೇಗೆ ಅವನು ಮಹಾಯಜ್ಞವನ್ನ ಮಾಡ್ಲಿಕ್ಕೆ ಹೋಗ್ತಾನೆ, ಶಿವನಿಗೆ ಅಪಮಾನ ಆಗತ್ತೆ, ಕೋಪ ಬರುತ್ತೆ. ಅದೆಲ್ಲ ಭಗವಂತನ ಒಂದು ಲೀಲೆಗಳು, ಅವನು ಮಾಡಿಸ್ತಾನೆ, ಇಲ್ಲೆಲ್ಲ ಆಗತ್ತೆ. ಅದರಿಂದ ನಾವು ಬೇರೆ ಏನು ಮೀನಿಂಗ್ ಆ್ಯಡ್ ಮಾಡೋದು ಬೇಡ. ಆಧ್ಯಾತ್ಮಿಕವಾಗಿ ನಾವು ಜ್ಞಾನವನ್ನು ಪಡೆಯೋದಕ್ಕೆ ಹೋದಾಗ ನಾವು ಅದನ್ನ ಭಗವಂತನ ಒಂದು ಲೀಲೆ ಅಂತಾನೆ ತಿಳ್ಕೊಳ್ಬೇಕು. ಆದರೆ ಅಲ್ಲಿ ಏನಾಗಿದೆ, ದಕ್ಷನಿಗೆ ಅವನು ಯಜ್ಞವನ್ನು ಮಾಡ್ತಾ ಇದ್ದ. ಆ ಯಜ್ಞದಲ್ಲಿ ಯಜ್ಞ ಯಾಕೆ ಮಾಡಬೇಕು ಅಲ್ವಾ? ಕೊನೆಗೆ ಅದನ್ನ ಯಾರಿಗೆ? ಭಗವಂತನ ಸುಪ್ರೀತಿಗಾಗಿ. ಭಗವಂತನ ಯಜ್ಞ ಸ್ವೀಕಾರ ಮಾಡಿದರೆ ಅವು ಎಲ್ಲವೂ ಈಡೇರುತ್ತೆ, ಅಲ್ಲಿ ಏನ್ ಬೇಕಾದ್ರೂ ಆಗತ್ತೆ. ಅದರಿಂದ ಭಗವಂತ ಬಂದು, ಆದರೆ ಭಗವಂತ ಯಜ್ಞವನ್ನ ಸ್ವೀಕಾರ ಮಾಡುವುದಿಲ್ಲ. ಯಾಕೆ? ಹಾಗಂದ್ರೆ ಅಲ್ಲಿ ಕೋಪ ಬಂದು, ಶಿವನಿಗೆ ಕೋಪ ಬಂದು ಅವನು ದಕ್ಷ ಪ್ರಜಾಪತಿಯ ಕುತ್ತಿಗೆಯನ್ನು ಕಡಿತಾನೆ. ಯಜ್ಞ ಅಲ್ಲಿಗೆ ನಿಲ್ಲತ್ತೆ. ಆಮೇಲೆ ಯಜ್ಞ ಪೂರ್ತಿ ಮಾಡಲೇಬೇಕಲ್ಲ. ಹಿಡಿದಿರುವಂಥ ಯಜ್ಞ ಅದು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಮಾಡ್ತಾ ಇರುವಂಥದ್ದು. ಪ್ರಜಾಪತಿ ಅವನು, ದಕ್ಷ ಬ್ರಹ್ಮ ಅವನು, ಆಗ ದಕ್ಷ ಪ್ರಜಾಪತಿ ಅಂತಾನೆ ಕರೀತಾರೆ. ಅದರಿಂದ ಆ ದಕ್ಷ ಅವನ ಯಜ್ಞ ಪೂರ್ಣವಾಗಬೇಕಲ್ಲ, ಕಡೆಗೆ ಅವನಿಗೆ ಆಡಿನ ತಲೆಯನ್ನ ಇಟ್ಟು. ಸೊ ಅದು ಅವನು ಶಿವ ಆ ರೀತಿಯಾಗಿ ಯಾಕೆ ಕೋಪವನ್ನು ತೋರಿಸಿದ ಅಲ್ಲಿ ಅಂದರೆ, ಅವನ ಅಹಂಕಾರವನ್ನ ಅಂದರೆ ಅವನು ಮತ್ತೆ ವಾಪಸ್, ಅಂದರೆ ಅವನಲ್ಲಿ ಆ ಗುಣಗಳು, ಸದ್ಗುಣಗಳು ಏನು ಹೇಳ್ತಾ ಇದ್ದಾರೆ, ದೈವಿ ಪ್ರಕೃತಿಯ ದೈವಿ ಸ್ವಭಾವ ಅವನ ಹತ್ರ ಪೂರ್ತಿ ಶ್ರೇಷ್ಠರಾಗಬೇಕು. ಅದು ಯಾವುದೋ ಒಂದು ಸ್ವಭಾವ ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಅಲ್ಲಿ, ಅದನ್ನು ಅವನು ಮತ್ತೆ ವಾಪಸ್ಸಲ್ಲಿ ಅವನಲ್ಲಿ ಇಟ್ಟು ಯಜ್ಞ ಪೂರ್ತಿ ಆಗುವಾಗೆ ಆಡಿನ ತಲೆಯನ್ನು ಕೊಟ್ಟು ಯಜ್ಞ ಪೂರ್ತಿ ಆಗು ಮಾಡಿ ಭಗವಂತ ಬಂದು ಯಜ್ಞದ ಭೋಕ್ತಾರ ಯಾರೋ ಮಹಾವಿಷ್ಣು ಅಥವಾ ನಾರಾಯಣ ಅಲ್ಲಿ ಬಂದು ನೋಡಿ ಗರುಡ ವಾಹನನಾಗಿ ಬಂದು ಆ ಯಜ್ಞದ ಹವಿಸ್ಸನ್ನು ಅವನು ಸ್ವೀಕಾರ ಮಾಡ್ತಾನೆ. ಯಜ್ಞ ಅಲ್ಲಿಗೆ ಪರಿಪೂರ್ಣವಾಗುತ್ತೆ. ಅದರಿಂದ ನಾವು ಯಾವಾಗಲೂ ಅಂದರೆ ಪೂರ್ಣಾಹುತಿ ಅಂತ ಮಾಡ್ತೇವೆ. ಪೂರ್ಣಾಹುತಿ ಯಾರಿಗೆ ಕೊಡುವಂಥದ್ದು? ಅದೆಲ್ಲ ಯಜ್ಞಗಳನ್ನು ಮಾಡಿದಾಗ ಹವಿಸ್ಸಿನ ಯಜ್ಞ ಅದು.
ಆ ರೀತಿಯಾಗಿ ಮಾಡಿದಾಗಲೂ ನಾವು ಹೋಮ ಅಂತ ಕರಿತೇವಲ್ಲ, ಅದನ್ನು ಮಾಡಿದಾಗಲೂ ಪೂರ್ಣಾಹುತಿ ಅಂತ ಕೊಡ್ತೇವೆ. ಆ ಪೂರ್ಣಾಹುತಿ ಯಾರಿಗೋಸ್ಕರ? ಅದು ಭಗವಂತನ ಸುಪ್ರೀತಿಗಾಗಿ. ಆದರೆ ಕೆಲವೊಂದು ಟೈಮ್ ನಾವು ನಮ್ಮ ಏನೋ ಒಂದು ತೊಂದರೆಗಳಿದೆ, ತಾಪತ್ರಯಗಳಿದೆ, ಅದಕ್ಕೋಸ್ಕರ ಈ ಯಜ್ಞಗಳನ್ನು ಮಾಡ್ತೇವೆ ಅಥವಾ ಈ ದಾನಗಳನ್ನು ಮಾಡ್ತೇವೆ, ಅಂದರೆ ಈ ರೀತಿ ತಪಸ್ಸುಗಳನ್ನು ಮಾಡ್ತೇವೆ. ಆದರೆ ಭಗವಂತ ಏನು ಹೇಳ್ತಾನೆ, ಅದಕ್ಕಾದರೂ ಸರಿ ನಾವು ಅದನ್ನು ಬಿಡಲೇಬಾರದು. ಯಾಕಂದರೆ ನಾವು ಇಮಿಡಿಯೇಟ್ ಆಗಿ ಇವತ್ತಿಗೆ ಇವತ್ತು ನಾವು ಅಂತಹ ಪರಿಶುದ್ಧತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಾವು ಒಂದು ಸ್ವಲ್ಪ ದಿವಸ ನಮ್ಮ ಮನಸ್ಸನ್ನು ಎಷ್ಟೋ ಲಕ್ಷಾಂತರ ಜನ್ಮದಲ್ಲಿ ನಾವು ಕಾಮ್ಯಕರ್ಮಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಈಗ ಮನುಷ್ಯ ಜನ್ಮದಲ್ಲಿ ನಮಗೆ ಅಂತಹ ಒಂದು ಬುದ್ಧಿಯನ್ನು ಅವನು ಕೊಟ್ಟಿದ್ದಾನೆ, ಕರುಣಿಸಿದ್ದಾನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಇದನ್ನೆಲ್ಲ. ಈಗ ನಾವು ಅಟ್ಲೀಸ್ಟ್ ನಮ್ಮ ಮನಸ್ಸನ್ನು ಅಲ್ಲಿ ಇಡಬಹುದು, ಕೇಂದ್ರೀಕರಿಸಿ ಭಗವಂತನಲ್ಲಿ. ಅಂದರೆ ನಿಧಾನವಾಗಿ ನಾವು ಎಲ್ಲದರಿಂದ ದೂರ ಆಗ್ತಾವೆ. ಅಸಂಗ ಶಸ್ತ್ರೇಣ, ಹೇಗೆ ನಾವು ಈ ಆಲದ ಮರ ಹೇಗೆ ಅಥವಾ ಅಶ್ವತ್ಥ ಮರ ಅದನ್ನು ನಾವು ಹೇಗೆ ಕಡಿಬೇಕು, ಯಾವುದೇ ರೀತಿಯಾದಂತಹ ಅನಾಸಕ್ತಿಯ ಶಸ್ತ್ರದಿಂದ ನಾವು ಅದನ್ನು ಕಡಿದು ಹಾಕಬೇಕಂತ. ಸೊ ಆ ರೀತಿಯಾಗಿ ಮಾಡಲಿಕ್ಕೆ ಅನಾಸಕ್ತಿ ಫಸ್ಟ್ ನಾವು ಬೆಳೆಸ್ಕೊಳ್ಬೇಕು, ಮನಸ್ಸನ್ನು ಭಗವಂತನಲ್ಲಿ ಇಡಬೇಕು. ಆವಾಗ ಮಾತ್ರ ಅದರಿಂದ ಯಜ್ಞ ದಾನ ತಪಸ್ಸು ಮಹಾತ್ಮರನ್ನೂ ಸಹಿತ ಅದು ಪರಿಶುದ್ಧಗೊಳಿಸುತ್ತೆ. ಅಂತಹ ದಕ್ಷ ಪ್ರಜಾಪತಿಗೂ ಸಹಿತ ಅದು ಪರಿಶುದ್ಧಗೊಳಿಸಿದೆ ಯಜ್ಞದಾನ ತಪಸ್ಸನ್ನು ಮಾಡುವುದರಿಂದ. ಅದರಿಂದ ಅದನ್ನು ಬಿಡಬಾರದು ಅನ್ನೋದನ್ನು ಭಗವಂತ ಹೇಳ್ತಾ ಇದ್ದಾನೆ. ಕಾಮ್ಯ ಕರ್ಮಕ್ಕೋಸ್ಕರವಾದರೂ ಮಾಡ್ತಾ ಇದ್ರೆ ಅದನ್ನು ಬಿಡಬಾರದು ಅಂತ. ಈಗ ತಾನು ಮಾಡೋದಿಲ್ಲ ಅಂತ, ಯಜ್ಞದಾನ ತಪಸ್ಸನ್ನು ಮಾಡಬೇಕು ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಏತಾನ್ಯಪಿತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಹರೇ ಕೃಷ್ಣ. ಪ್ರಾರ್ಥನೆ ಎಲ್ಲ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಅವನ್ನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ. ಹರೇ ಕೃಷ್ಣ. ಭಗವಂತ ಇಲ್ಲಿ ಅಂತಿಮ ಅಭಿಪ್ರಾಯಗಳನ್ನ ಕೊಡ್ತಾ ಇದ್ದಾನೆ ಈ ಅಧ್ಯಾಯದಲ್ಲಿ. ಅವನ ಅಭಿಪ್ರಾಯ ಅಂತಾನೆ ಹೊರತು ನಮಗೆ ಒಂದು ಇನ್ಸ್ಟ್ರಕ್ಷನ್ ಅಂತ ಹೇಳ್ತಾನೆ. ನಾನು ನಿಮ್ಗೆ ಕೊಟ್ಟಿರುವಂಥ ಒಂದು ಕಮಾಂಡ್ ಅಥವಾ ಆರ್ಡರ್ ಅಂತ ಎಲ್ಲೂ ಹೇಳ್ತಾ ಇಲ್ಲ ಭಗವಂತ. ಅವನಷ್ಟು ಕರುಣಾಮಯಿ. ಅವನಿಗೆ ನೀವು ಜೀವಿಗೆ ಅವನಿಗೆ ಏನು ಬೇಕು ಅಂದರೆ ಆ ರೀತಿ ಆಸೆ ಪಡುವಂಥ ಒಂದು ಸ್ವಾತಂತ್ರ್ಯ ಅವನನ್ನೇನು ಕೊಟ್ಟಿದ್ದಾನೆ. ಅದರಿಂದ ಅವನು ಅದರಲ್ಲಿ ಬರುವುದಿಲ್ಲ. ಅದರ ಮಧ್ಯದಲ್ಲಿ ಐಹಿಕ ಪ್ರಪಂಚದ ಕಾರ್ಯಕಾರಣದಲ್ಲಿ ಭಗವಂತನ ಇನ್ವಾಲ್ವ್ಮೆಂಟ್, ಅವನು ತಟಸ್ಥನಾಗಿರ್ತಾನೆ. ಆದ್ದರಿಂದ ಅವನ ಲೋಕ ಏನಿದೆ ಐಹಿಕ ಕಾರ್ಯಕಾರಣದ ಆಚೆ ಇದೆ, ಐಹಿಕ ಪ್ರಪಂಚದ. ಸೊ ಅದರಿಂದ ಅವನೇನು ಹೇಳ್ತಾ ಇದ್ದಾನೆ ಅಂದರೆ ಇಲ್ಲಿ ಎಲ್ಲ ಕರ್ಮಗಳನ್ನು ಆಸಕ್ತಿ ಇಲ್ಲದ ಫಲಾಪೇಕ್ಷೆ ಇಲ್ಲದೆ ನಾವು ಮಾಡಬೇಕು, ಕರ್ತವ್ಯ ಅಂತ ಮಾಡಬೇಕು ಅದನ್ನು. ಹೀಗೆ ಇದು ನನ್ನ ಅಂತಿಮ ಅಭಿಪ್ರಾಯ. ಅವನು ಫೈನಲ್ ವರ್ಡಿಕ್ಟ್ ಕೊಡ್ತಾ ಇದ್ದಾನೆ. ಎಲ್ಲವನ್ನು ನಾವು ಇವತ್ತಿನಿಂದ ಎಲ್ಲವನ್ನು ನಮ್ಮ ಕರ್ತವ್ಯ ಅಂತ ನಾವು ಮಾಡಬೇಕು. ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದು. ಫಲಾಪೇಕ್ಷೆ ಅಂದರೆ ಏನು? ಇಮಿಡಿಯೇಟ್ ನಾ ಏನಾದರೂ ಮಾಡಿದರೆ ನನಗದು ವಾಪಸ್ ಏನಾದರೂ ಸಿಗಬೇಕು, ನನಗೇನು ಲಾಭ ಇದೆ ಅನ್ನುವಂಥ. ಆದರೆ ನಾವು ಮಾಡುವ ಕೆಲಸದಲ್ಲಿ ಲಾಭಗಳನ್ನು ನೋಡಬಾರದು ಅನ್ನೋದನ್ನು ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಅವನ್ನ ಕರ್ತವ್ಯ ಅಂತ ಮಾಡಬೇಕು. ಈಗ ಉದಾಹರಣೆಗೆ ಎಷ್ಟೋ ಜನ ನೀವು ಎಲ್ಲೋ ಕೆಲಸಕ್ಕೆ ಹೋಗ್ತೀರಾ, ಕೆಲಸಕ್ಕೆ ಹೋಗಿ ನಿಮ್ಮ ಕರ್ತವ್ಯ ಅಂತ ನೀವು ಮಾಡಿ, ನಿಮಗೇನೋ ಒಂದು ಭಗವಂತ ದಾರಿ ಕೊಟ್ಟಿದ್ದಾನೆ, ಅದನ್ನು ನೀವು ಮಾಡ್ಕೊಳ್ಳಿ. ಆದರೆ ಅಲ್ಲಿ ಹೋಗಿ ನನಗೆ ನಾನು ಈ ಮಾಡಿದ್ರೆ ಅದು ಬೇಕು, ಇದು ಮಾಡಿದ್ರೆ ನಿಮ್ಮ ಜಸ್ಟ್ ಕರ್ತವ್ಯ ಅಂತ ಮಾಡ್ತಾ ಹೋಗಿ ಬಾಕಿಯೆಲ್ಲ ಅವನು ನೋಡ್ಕೊಳ್ತಾನೆ. ಭಗವಂತನಿಗೆ ಬಿಟ್ಬಿಡಿ. ಭಗವಂತ ಅವನು ಏನು ಕೊಡ್ತಾನೋ ಅದನ್ನು ಸ್ವೀಕಾರ ಮಾಡಿ. ಅದು ಅಷ್ಟೇ, ಒಂದು ಪ್ರಸಾದ ರೂಪದಲ್ಲಿ ಅದನ್ನು ಸ್ವೀಕಾರ ಮಾಡಬೇಕು ನಾವು. ಇಲ್ಲಿ ಭಗವಂತ ಹೇಳ್ತಾ ಇರೋದು ಇದು ನನ್ನ ಅಭಿಪ್ರಾಯ ಅಂತ. ಸೊ ಈಗ ನೋಡಿ, ನಿಗದಿತ ಕರ್ತವ್ಯಗಳನ್ನ ಮಾಡಲಿಕ್ಕೆ ನಾವು ತಮೋಗುಣದಲ್ಲಿದ್ದರೆ ಸಾಧ್ಯನಾ? ತಮೋಗುಣ ಅಂದ್ರೆ ಏನು? ಹರೇ ಕೃಷ್ಣ. ನಮ್ಮ ನಿಗದಿತ ಕರ್ತವ್ಯಗಳನ್ನು ನಾವು ತಮೋಗುಣದಲ್ಲಿದ್ದು ಮಾಡಲಿಕ್ಕೆ ಸಾಧ್ಯ ಆಗತ್ತಾ? ಯಾರು ಮಾತಾಡ್ತಾ ಇಲ್ಲ. ಇಲ್ಲ ಗುಣದಲ್ಲಿ ಆಲಸ್ಯ, ಅಜ್ಞಾನ, ಆಲಸ್ಯ ಅಲ್ವಾ? ಸೊ ಅದೇ ಅವರಿಗೆ ರೀತಿ ರೆಸ್ಪಾನ್ಸಿಬಿಲಿಟೀಸ್ ಇರುವುದಿಲ್ಲ. ಧನ್ಯವಾದಗಳು ಮಾತಾಜಿ. ಅದೇ ರೀತಿ ರಜೋಗುಣದಲ್ಲಿ ಸಹಿತ ನಿಗದಿತ ಕರ್ತವ್ಯಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಯಾಕೆಂದ್ರೆ ಲೋಭ ಇರುತ್ತೆ, ಇನ್ನೂ ಹೆಚ್ಚಿನ ಆಸೆ, ದುರಾಸೆ ಇರುತ್ತೆ. ಸೊ ಅದರಿಂದ ರಜೋಗುಣದಲ್ಲಿ, ಸತ್ವಗುಣದಲ್ಲಿದ್ದಾಗ ನಾವು ನಮ್ಮ ನಿಗದಿತ ಕರ್ತವ್ಯಗಳನ್ನು ನಾವು ಮಾಡಬಹುದು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸತ್ವಗುಣದಲ್ಲಿ ಜ್ಞಾನ ಇರುತ್ತೆ ಮತ್ತು ಸುಖ ಇರುತ್ತೆ, ಅದು ಎರಡೂ ನಮ್ಮನ್ನು ಬಂಧಿಸುತ್ತೆ. ಆದರೆ ನಾವು ನಿಗದಿತ ಕರ್ತವ್ಯಗಳಲ್ಲಿ ಮಾಡಬಹುದು. ಅಂದರೆ ಆ ರೀತಿ ಮಾಡ್ಕೊಂಡು ಅವನು ಶುದ್ಧ ಸತ್ವಗುಣಕ್ಕೆ ಏರ್ತಾನೆ. ಅದರಿಂದ ಈ ಎರಡೂ ಗುಣಗಳಿಂದ ಮೀರಿ ನಾವು ಅಟ್ಲೀಸ್ಟ್
ಸತ್ವಗುಣದಲ್ಲಿ ಏನು ಹೇಳಿದೆ ಶಾಸ್ತ್ರದಲ್ಲಿ ಅಥವಾ ಭಗವದ್ಗೀತೆಯಲ್ಲಿ ಭಗವಂತ ಏನು ಹೇಳಿದ್ದಾನೆ ಆ ರೀತಿಯಾಗಿ ಸತ್ವಗುಣದಲ್ಲಿ ಇರಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧಮೆ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ ಅಧಿಷ್ಠಾನಂ ತಥಾ ಕರ್ತ ಕರಣಂ ಚ ಪ್ರತಿಗ್ವಿಧಂ ವಿವಿಧಾಶ್ಚ ಪೃಥಕ್ವೇಶ್ಚ ದೈವಂ ಚೈವಾತ್ರ ಪಂಚಮಂ. ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂದರೆ, ಏನೇ ಮಾಡಿದರೂ ಈ 5 ಕಾಂಪೊನೆಂಟ್ಸ್ ಏನು 5 ಅಂಶಗಳು ಯಾವುದು ಅಂತ ನೋಡೋಣ. ಯಾರು ಗೊತ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಮಹಾಬಾಹುವಾದ ಅರ್ಜುನನೇ, ವೇದಾಂತಕ್ಕೆ ಅನುಗುಣವಾಗಿ ಎಲ್ಲ ಕರ್ಮಗಳ ಸಿದ್ಧಿಗೆ 5 ಕಾರಣಗಳಿವೆ. ಅವನ್ನು ನನ್ನಿಂದ ತಿಳಿದುಕೋ. ಕರ್ಮಸ್ಥಳ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಟ್ಟಕಡೆಯದಾಗಿ ಪರಮಾತ್ಮ, ಈ 5 ಕ್ರಿಯೆಯ 5 ಅಂಶಗಳು. ಹರೇ ಕೃಷ್ಣ. ಸೊ ಈಗ ಏನಾದ್ರೂ ಒಂದು ಆಗ್ಬೇಕಂದ್ರೆ, ಒಂದು ಕ್ರಿಯೆ ಅಂತ ಅಥವಾ ಒಂದು ಕರ್ಮ ಆಗಿ ಆ ಕರ್ಮದ ಫಲ ಸಿಗ್ಬೇಕು ಅಂದ್ರೆ, ಕರ್ಮದ ಸಿದ್ಧಿ, ಅವನ ಬಗ್ಗೆ ಸಿದ್ಧಿ ಹೇಳ್ತಾ ಇದ್ದಾನೆ. ಈಗ ಉದಾಹರಣೆಗೆ ಇಲ್ಲಿ ಒಂದು ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ, ಸೊ ಬಿಲ್ಡಿಂಗ್ ಕಟ್ಟಲಿಕ್ಕೆ ಯಾರು ಬೇಕು ಅಂದ್ರೆ ಆ ಜಾಗ ಬೇಕು ಅಲ್ವಾ? ಫಸ್ಟ್ ಎಲ್ಲಿ ಕಟ್ಟಬೇಕು ಅನ್ನೋದು ಆ ಜಾಗ ಬೇಕು, ಕರ್ಮಸ್ಥಳ. ಇಲ್ಲಿ ನಾವು ದೇಹಕ್ಕೆ ಅನ್ವಯಿಸ್ಕೊಳ್ಳೋಣ ಅದರ ಜೊತೆಗೆ. ಆಮೇಲೆ ಕರ್ಮಸ್ಥಳ ಆದಮೇಲೆ ನಮಗೆ ಏನು ಬೇಕಾಗತ್ತೆ? ಅದನ್ನು ಗ್ರಹಿಸಲಿಕ್ಕೆ ಅದನ್ನು ಮಾಡುವವನೊಬ್ಬ ಬೇಕು ಅಲ್ವಾ? ಭೌತಿಕ ಶರೀರದಲ್ಲಿ ಆತ್ಮ ಇರುವಂತಹದ್ದು ಕರ್ತ ಬೇಕು. ಮತ್ತು ಅದನ್ನು ಗ್ರಹಿಸಲಿಕ್ಕೆ ಈಗ ನೋಡಬೇಕಲ್ಲ, ನಾವು ನೋಡಬೇಕು, ಕೇಳಬೇಕು, ಕರ್ಮೇಂದ್ರಿಯಗಳು ಬೇಕು, ಕೈ ಕಾಲುಗಳು ಓಡಾಡೋದಕ್ಕೆ ಅವೆಲ್ಲ ಬೇಕು. ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಸ್ಪರ್ಶ, ಹೀಗೆ ಅದೆಲ್ಲ ನಮಗೆ ಬೇಕಾಗತ್ತೆ. ಸೊ ಅದಕ್ಕೆ ಬೇಕು, ಅದು ಇಂದ್ರಿಯಗಳು. ಆಮೇಲೆ ಪ್ರಯತ್ನಗಳು, ವಿವಿಧ ಪ್ರಯತ್ನಗಳು. ಇದನ್ನು ಮಾಡಬೇಕಂದ್ರೆ ನಾವು ನಮ್ಮ ಕೆಲಸ ಮಾಡಲೇಬೇಕಲ್ಲ, ನಮ್ಮ ಪ್ರಯತ್ನ ನಾವು ಮಾಡಲೇಬೇಕಲ್ಲ. ಅದರಿಂದ ಪ್ರಯತ್ನಗಳು. ಇದರ ಜೊತೆಗೆ ಇಷ್ಟೇ ನಾವು ತಿಳ್ಕೊಳ್ತೇವೆ. ಆದರೆ ಯಾರು ಕಾಮ್ಯ ಕರ್ಮದಲ್ಲಿ ಇರ್ತಾನೆ, ಯಾರು ಕಾಮಾಸಕ್ತನಾಗಿರ್ತಾನೆ, ಅವನು ಈ ಪರಮಾತ್ಮ ಇದ್ದಾನೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳೋದಿಲ್ಲ. ಅದರಿಂದ ಈ ಪರಮಾತ್ಮ ಅಂದರೆ ತಾನೂ ಇದ್ದೀನಿ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾನೆ. ಈ 5 ಕ್ರಿಯೆಗಳ 5 ಅಂಶಗಳು ಏನಾದರೂ ಆಗಬೇಕಂದ್ರೆ ಈ 5 ಅಂಶಗಳು ಇದ್ದಾಗ ಮಾತ್ರ ಅದು ಸಿದ್ಧಿಗೊಳ್ಳಲಿಕ್ಕೆ, ಕರ್ಮಗಳ ಸಿದ್ಧಿಗೆ ಕಾರಣ ಆಗತ್ತೆ. ಅದು ಕರ್ಮ ಸಿದ್ಧಿ ಆಗಲಿಕ್ಕೆ ಅಂದರೆ ಅದು ಪರಿಪೂರ್ಣವಾಗಲಿಕ್ಕೆ ಕಾರಣವಾಗತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾನೆ. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯ ಕೃತ ಬುದ್ಧಿತ್ವ ನ ಸ ಪಶ್ಯತಿ ದುರ್ಮತೇಹೇ. ಹರೇ ಕೃಷ್ಣ. ಆದುದರಿಂದ ಈ 5 ಅಂಶಗಳನ್ನು ಪರಿಗಣಿಸದೆ ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು ನಿಶ್ಚಯವಾಗಿಯೂ ಬಹು ಬುದ್ಧಿವಂತನಲ್ಲ. ಅವನು ವಸ್ತುಸ್ಥಿತಿಯನ್ನು ಕಾಣಲಾರ. ಹರೇ ಕೃಷ್ಣ. ಅದರಿಂದ ಈ 5 ಅಂಶಗಳನ್ನು ಪರಿಗಣಿಸಬೇಕು. ಮತ್ತೆ 5 ಇಂದ್ರಿಯಗಳು, ಮತ್ತೆ ಅವನ ಪ್ರಯತ್ನ, ಮತ್ತೆ ಪರಮಾತ್ಮ. ಸೊ ಇದೆಲ್ಲವನ್ನು ಅವನು ಗ್ರಹಿಸಬೇಕು, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಏನಾದರೂ ಆಗಲಿಕ್ಕೆ, ಕರ್ಮದ ಸಿದ್ಧಿ ಆಗಬೇಕಂದ್ರೆ ಇದೆಲ್ಲ ಇದೆ. ತಾನೇ ಎಲ್ಲ ಮಾಡ್ತೀನಿ ಅನ್ನೋದು ಅದು ಮಿಥ್ಯಾಹಂಕಾರ. ಅವನು ಬುದ್ಧಿವಂತನಲ್ಲ ಅನ್ನುವಂಥದ್ದನ್ನು ಆ ರೀತಿ ನಾವು ಆಲೋಚನೆ ಮಾಡಬಾರ್ದು. ಏನಾದರೂ ಆಯಿತು ಅಂದರೆ, ಓ ಹೌದಾ, ಆಯಿತು, ಹೇಗಾಯ್ತದು? ಯಾಕೆಂದರೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಈ 5 ಅಂಶಗಳು ಇದ್ದರೆ ಮಾತ್ರ ಅದು ಆಗೋದು. ಆದ್ದರಿಂದ ಅವನ ಇಚ್ಛೆಯ ಮೇರೆಗೆ ಆಗಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಅದರಿಂದ ನಾವು ಅಹಂಕಾರ ಪಡಬಾರ್ದು, ನಾನು ಮಾಡಿದ್ದೇನೆ, ನನ್ನಿಂದ ಆಯಿತು. ಇಲ್ಲ, ಅದು ಭಗವಂತನ ಇಚ್ಛೆ ಆಯಿತು. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧಾಂ ಕರ್ಮಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಹರೇ ಕೃಷ್ಣ. ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ ಇವು 3 ಕರ್ಮವನ್ನು ಪ್ರೇರಿಸುವ ಅಂಶಗಳು. ಇಂದ್ರಿಯಗಳು ಕರ್ಮ ಮತ್ತು ಕರ್ತ ಇವು ಕರ್ಮದ 3 ಘಟಕಗಳು. ಹರೇ ಕೃಷ್ಣ. ಈಗ ಜ್ಞಾನ, ಜ್ಞೇಯ ಅಂದ್ರೆ ಜ್ಞಾನದ ಗುರಿ. ಈಗ ಒಬ್ಬನಿಗೆ ಬಾಸ್ಕೆಟ್ಬಾಲ್ ಆಡೋ ಒಂದು ಜ್ಞಾನ ಇದೆ, ಹೇಗೆ ಆಡಬೇಕಂತ ಗೊತ್ತಿದೆ ಅವನಿಗೆ. ಅದರಲ್ಲಿ ಗುರಿ ಏನು? ಆ ಬಾಸ್ಕೆಟ್ ಒಳಗಡೆ ಬಾಲನ್ನು ಹಾಕೋದೇ ಗುರಿ ಬಾಸ್ಕೆಟ್ಬಾಲ್ ಆಟದಲ್ಲಿ. ಅದೇ ರೀತಿಯಾಗಿ ಅದು ಏನಾಯಿತು, ಅವನ ಗುರಿ ಮತ್ತೆ ಜ್ಞಾನ, ಅವನಿಗೆ ಹೇಗೆ ಹಾಕಬೇಕು ಅನ್ನೋದು ಗೊತ್ತಿದೆ.
ಯಾಕೆಂದರೆ ಅವನು ಪ್ರಾಕ್ಟೀಸ್ ಮಾಡಿರ್ತಾನೆ, ಅದನ್ನು ಕಲ್ತ್ಕೊಂಡಿರ್ತಾನೆ. ಅದರಿಂದ ಅವನು ಜ್ಞಾನಿ. ಆ ಪರ್ಟಿಕ್ಯುಲರ್ ಬಾಸ್ಕೆಟ್ಬಾಲಿಗೆ ಅವನು ಜ್ಞಾನಿಯಾಗಿರ್ತಾನೆ. ಅದರಿಂದ ಜ್ಞಾನ ಅದನ್ನು ಹೇಗೆ ನಾವು ಮತ್ತೆ ಜ್ಞೇಯ ಜ್ಞಾನದ ಗುರಿ. ನಾನು ಯಾಕೆ ಜ್ಞಾನ ಒನ್ ಸೆಕೆಂಡ್ ಒಂದೇ ಒಂದು ನಿಮಿಷ, ಸ್ವಲ್ಪ ಎಮರ್ಜೆನ್ಸಿ. ಹರೇ ಕೃಷ್ಣ, ಕ್ಷಮೆ ಇರಲಿ. ಸೊ ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ ಈ ಮೂರು ಕರ್ಮವನ್ನ ಪ್ರೇರೇಪಿಸುವ ಅಂಶಗಳು. ಇದು ಗೊತ್ತಿರಬೇಕು ನಮಗೆ. ಕರ್ಮ ಮಾಡಬೇಕಂದ್ರೆ ಈ ಮೂರು ಅಂಶಗಳು ಅದ್ರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ನಮಗೆ ಅದು ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿರಬೇಕು. ಅಂದರೆ ಅದರ ಗುರಿ ಏನು ಅನ್ನುವಂಥದ್ದು, ಮತ್ತೆ ಅದರ ಗುರಿ ಏನು ಅಂತ ನಾವು ತಿಳ್ಕೊಂಡಾಗ ನಾವು ಜ್ಞಾನಿ ಆಗ್ತೇವೆ ಅಂತ. ಇದು ಇಂದ್ರಿಯಗಳು, ಕರ್ಮ ಮತ್ತು ಕರ್ತ, ಇವು ಕರ್ಮದ ಮೂರು ಘಟಕಗಳು. ಇಂದ್ರಿಯಗಳು ಬೇಕಾಗತ್ತೆ ಗ್ರಹಿಸಲಿಕ್ಕೆ ಅಲ್ವಾ. ಈಗ ಅವನಿಗೆ ಬಾಸ್ಕೆಟ್ಬಾಲಲ್ಲಿ ಅವನಿಗೆ ಜ್ಞಾನ ಇದೆ, ಎಲ್ಲ ಇದೆ, ಆದರೆ ಅದನ್ನು ಮಾಡಲಿಕ್ಕೆ ಕಣ್ಣಿಂದ ನೋಡಬೇಕಲ್ಲ ಎಷ್ಟು ದೂರ ಇದೆ ಏನಿದೆ, ಕೈಯಿಂದ ಹೊಡಿಬೇಕಲ್ಲ ಕರ್ಮೇಂದ್ರಿಯಗಳು, ಕಾಲಿನಿಂದ ಅವನು ಜಿಗಿಬೇಕು, ಈ ರೀತಿಯಾಗಿ. ಸೊ ಇದೆಲ್ಲ ಕರ್ಮದ ಘಟಕಗಳು. ಮತ್ತು ಕರ್ತ ಅವನು ಇಡೀ ಶರೀರವನ್ನು ಉಪಯೋಗಿಸ್ಕೊಂಡು ಅವನು ಅಲ್ಲಿ ತನ್ನ ಜ್ಞಾನವನ್ನು ಬಳಸ್ಕೊಂಡು ಅವನು ತನ್ನ ಗುರಿಯನ್ನು ಮುಟ್ತಾನೆ ಅನ್ನುವಂಥದ್ದು. ಇವು ಕರ್ಮದ ಮೂರು ಘಟಕಗಳು ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಳ್ಬೋದು. ಈಗ ಮೌಲ್ಯಮಾಪನ ಅಂದರೆ ನಮಗೆ ನಾವು ಮಾರ್ಕ್ಸ್ ಕೊಟ್ಕೊಳ್ಳುವಂಥದ್ದು. ಒಂದಿಷ್ಟು ಬರುತ್ತೆ, ಭಗವಂತನ ಸಮರಿ ಮಾಡ್ತಾನೆ ಇಲ್ಲಿ. ಸೊ ಅದರ ಬಗ್ಗೆ ನಾವು ಮಾರ್ಕ್ಸ್ ಕೊಟ್ಕೊಳ್ತಾ ಹೋಗೋಣ. ಓಕೆ, ಏನಾಗುತ್ತೆ ಅನ್ನೋದನ್ನು ಆಮೇಲೆ ನೋಡೋಣ. ಸೊ ಇಲ್ಲಿ 3 ಅಂದರೆ ಕಡಿಮೆ ಮಾರ್ಕ್ಸ್, ಜಾಸ್ತಿ ಮಾರ್ಕ್ಸು. 2 ಅಂದರೆ ಎವರೇಜು, ಅಥವಾ 1 ಅಂದರೆ ತುಂಬ ಕಡಿಮೆ ಇರುವಂಥದ್ದು ಅಂತ. ಸೊ ಈ ಬೇಸಿಕಲಿ ಇದು ಸತ್ವಗುಣ, ರಜೋಗುಣ, ತಮೋಗುಣದ ಬಗ್ಗೆ ಹೇಳಲಾಗಿದೆ. ಸೊ ಸತ್ವಗುಣದಲ್ಲಿದ್ದರೆ 3, ತಮೋಗುಣದಲ್ಲಿದ್ದರೆ ರಜೋಗುಣದಲ್ಲಿದ್ದರೆ 2, ತಮೋಗುಣದಲ್ಲಿದ್ದರೆ 1 ಮಾರ್ಕ್ಸ್, ಆ ಥರ. ಓಕೆ, ಇಲ್ಲಿ ಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾನೆ. ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿವಿಧೈವ ಗುಣಭೇದತಃ ಪ್ರೋಚ್ಯತೆ ಗುಣಸಂಖ್ಯಾನೆ ಯಥಾವತ್ ಶೃಣುತಾನ್ಯಪಿ ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ ಪೃಥಕ್ವೇನ ತು ಯಜ್ಞಾನಂ ನಾನಾಭಾವನ್ ಪೃಥಗ್ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ ಯತ್ತ ಕೃಷ್ಣವದೇಕಸ್ಮಿನ್ ಕಾರ್ಯೇ ಸಕ್ತಮಹೈತುಕಂ ಅತತ್ವಾರ್ಥವದಲ್ಪಂಚ ತತ್ತಾಮ ಸಮುದಾಹೃತಂ. ಇದು ಜ್ಞಾನದ ಬಗ್ಗೆ ಹೇಗಿದೆ ಅನ್ನುವಂಥದ್ದನ್ನು, 3 ಐಹಿಕ ಪ್ರಕೃತಿಯ 3 ಬೇರೆ ಬೇರೆ ಗುಣಗಳಿಗೆ ಅನುಗುಣವಾಗಿ ನಮ್ಮ ಜ್ಞಾನ ಅನ್ನುವಂಥದ್ದು. ಸೊ ಯಾರು ಓದ್ತೀರಾ? 3 ಓದ್ಬಿಡಿ. ಹರೇ ಕೃಷ್ಣ. ಐಹಿಕ ಪ್ರಕೃತಿಯ 3 ಬೇರೆ ಬೇರೆ ಗುಣಗಳಿಗೆ ಅನುಗುಣವಾಗಿ ಜ್ಞಾನ. 1. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವೆಲ್ಲವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ದೇಹದಲ್ಲಿಯೂ ಬೇರೆ ಬಗೆಯ ಜೀವಿಯನ್ನು ಮನುಷ್ಯನು ಕಾಣುತ್ತಾನೋ ಆ ಜ್ಞಾನವು ರಾಜಸ ಎಂದು ತಿಳಿ. ಯಾವ ಜ್ಞಾನದಿಂದ ಸತ್ವದ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತೇವೆಯೋ, ಯಾವ ಜ್ಞಾನವು ಅಲ್ಪವಾದದ್ದು ಅದು ತಾಮಸ ಗುಣದಲ್ಲಿ ಇದೆ ಎಂದು ಹೇಳುತ್ತಾರೆ. ಹರೇ ಕೃಷ್ಣ. ಸೊ ಇಲ್ಲಿ ಜ್ಞಾನ ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣದಲ್ಲಿ ಹೇಗಿರುತ್ತೆ ಅನ್ನುವಂಥದ್ದು ಹೇಳ್ತಾನೆ ಭಗವಂತ. ಸಾತ್ವಿಕ. ಸೊ ನಮ್ಮ ಜ್ಞಾನ ಹೇಗಿತ್ತು ಇಲ್ಲಿ ತನಕ ಅನ್ನೋದ್ರ ಬಗ್ಗೆ ನಾವು ಮಾರ್ಕ್ಸ್ ಕೊಟ್ಕೊಳ್ಳೋಣ ಈ ರೀತಿಯಾಗಿ. 3, 2, 1. ಓಕೆ. ನಿಯತಂ ಸಂಗರಹಿತಂ ರಾಗದ್ವೇಷತಃ ಕೃತಂ ಅಫಲಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕಮುಚ್ಯತೆ ಯತ್ತು ಕಾಮೋಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಮುದಾಹೃತಂ
ಅನ ಅನುಬಂಧಂ ಕ್ಷಯಂ ಹಿಂಸಾಂ ಅನಪೇಕ್ಷ ಚ ಪೌರುಷಂ ಮೋಹಾದಾರಭ್ಯತೆ ಕರ್ಮ ಯತ್ತತ್ ತಾಮಸಮುಚ್ಯತೆ. ಸೊ ನಾವು ಮಾಡುವಂತಹ ಕರ್ಮದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಸತ್ವಗುಣ, ರಜೋಗುಣ ಮತ್ತು ತಮೋಗುಣದಲ್ಲಿ ಯಾವ ರೀತಿ ಕರ್ಮವನ್ನು ಮಾಡಬೇಕು ಅನ್ನುವಂಥದ್ದು. ಹರೇ ಕೃಷ್ಣ. ಹರೇ ಕೃಷ್ಣ. ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಕ್ರಿಯೆಗಳು. ನಿಯತವಾಗಿ ಯಾವ ಮೋಹವಿಲ್ಲದೆ, ರಾಗ ದ್ವೇಷವಿಲ್ಲದೆ ಮತ್ತು ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನು ಸಾತ್ವಿಕ ಎಂದು ಹೇಳಲಾಗುತ್ತದೆ. ಆದರೆ ತನ್ನ ಕಾಮನೆಗಳ ತೃಪ್ತಿಯನ್ನು ಬಯಸುವ ಮನುಷ್ಯನು ಮಾಡಿದ ಮತ್ತು ಮಿಥ್ಯಾಹಂಕಾರದಿಂದ ಮಾಡಿದ ಕರ್ಮವನ್ನು ರಾಜಸ ಕರ್ಮ ಎಂದು ಕರೆಯುತ್ತಾರೆ. ಮಾಯಾವಶನಾಗಿ ಧರ್ಮ ಗ್ರಂಥಗಳನ್ನು ಆಲಕ್ಷಿಸಿ ಮುಂದಿನ ಬಂಧನವನ್ನಾಗಲಿ ಹಿಂಸೆಯನ್ನಾಗಲಿ ಇತರರಿಗೆ ಉಂಟಾಗುವ ಯಾತನೆಯನ್ನಾಗಲಿ ಲಕ್ಷಿಸದೆ ಮಾಡಿದ ಕರ್ಮವನ್ನು ತಾಮಸ ಕರ್ಮ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ. ಸೊ ನಾವು ಮಾಡುವಂತಹ ಕರ್ಮ ಹೇಗೆ? ನಾವು ಮಾಡುವಂತಹ ಕರ್ಮ ಬೇರೆಯವರಿಗೆ ತೊಂದರೆ ಕೊಡ್ತಾ ಇದೆಯಾ? ಅದು ತಾಮಸ ಕರ್ಮ, ಹಿಂಸೆ ಅಥವಾ ಯಾತನೆ ಬೇರೆಯವರಿಗೆ ಆಗುವಂಥದ್ದು. ಆದರೆ ನಾವು ಮಾಡುವಂತಹ ಕರ್ಮ ಕಾಮದಲ್ಲಿ ಇದೆಯಾ, ಇನ್ನೊಂದಿಷ್ಟು ಹೆಚ್ಚು ಆಸೆ ಬಯಸ್ತಾ ಇದೆಯಾ, ಆ ರೀತಿಯಾದ ಕರ್ಮ ರಾಜಸ ಕರ್ಮ. ಅದು ಮಿಥ್ಯಾಹಂಕಾರದಿಂದ ಸಹಿತ ಕೂಡಿದೆ. ಯಾಕೆಂದರೆ ಇಲ್ಲಿ ನಾನೇ ಎಲ್ಲವನ್ನ ಮಾಡಿದ್ದು ಅನ್ನುವಂತಹ ಒಂದು ಅಹಂಕಾರನು ಜೊತೆಗಿರುತ್ತೆ. ಅದು ಮಿಥ್ಯಾಹಂಕಾರ. ನಿಯತವಾಗಿ ಮೋಹವಿಲ್ಲದೆ, ರಾಗದ್ವೇಷವಿಲ್ಲದೆ. ರಾಗ ಅಂದರೆ ಒಂದರ ಬಗ್ಗೆ ಹೆಚ್ಚು ಆಸಕ್ತಿ ಅಥವಾ ಅಟ್ರಾಕ್ಷನ್, ಅದ್ರ ಬಗ್ಗೆ ಅಂಟುಕೊಳ್ಳುವಂಥದ್ದು ಅದಕ್ಕೆ. ಅಥವಾ ದ್ವೇಷ, ಅದನ್ನು ದ್ವೇಷ ಒಂದು ಯಾವುದೂ ಇಲ್ಲದೆ, ಕರ್ಮಫಲದ ಅಪೇಕ್ಷೆ ಇಲ್ಲದೆ ಮಾಡಿದ ಕರ್ಮ ಸಾತ್ವಿಕ ಕರ್ಮ. ಮಾರಿಸ್ಕೊಟ್ಕೊಳ್ಳೋಣ. ಹರೇ ಕೃಷ್ಣ. ಮುಕ್ತ ಸಂಗೋ ಹಂವಾದಿ ಧೃತ್ಯುತ್ಸಾಹ ಸಮನ್ವಿತಃ ಸಿದ್ಧ ಸಿದ್ಧ್ಯೋರ್ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಯತೆ. ರಾಗಿ ಕರ್ಮಫಲ ಪ್ರೇಪ್ಸುರ್ಲಬ್ಧೋ ಹಿಂಸಾತ್ಮಕೋ ಶುಚಿಃ ಹರ್ಷಶೋಕಾನ್ವಿತಃ ಕರ್ತ ರಾಜಸಃ ಪರಿಕೀರ್ತಿತಃ ಅಯುಕ್ತಃ ಪ್ರಾಕೃತಃ ಸ್ತಬ್ಧಃ ಶಠೋ ನೈಷ್ಕೃತಿಕೋಲಸಃ ವಿಷಾದಿ ದೀರ್ಘಸೂತ್ರೀ ಚ ಕರ್ತ ತಾಮಸ ಉಚ್ಯತೆ. ಈಗ ಕೆಲಸ ಮಾಡುವವನು ಹೇಗಿರ್ತಾನೆ ಅಂತ ಅವನ ಗುಣಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಕ್ರಿಯೆಗಳು. ಐಹಿಕ ಪ್ರಕೃತಿಯ ಗುಣಗಳ ಸಂಘವಿಲ್ಲದೆ, ದುರಹಂಕಾರವಿಲ್ಲದೆ, ಜಯಾಪಜಯಗಳಲ್ಲಿ ವಿಚಲಿತನಾಗದೆ, ದೃಢ ನಿಶ್ಚಯ ಮತ್ತು ಉತ್ಸಾಹದಿಂದ ತನ್ನ ಕರ್ತವ್ಯವನ್ನು ಮಾಡುವ ಸಾತ್ವಿಕ ಕರ್ತ ಎಂದು ಹೇಳಲಾಗುತ್ತದೆ. ಕರ್ಮ ಮತ್ತು ಕರ್ಮ ಫಲಗಳಿಗೆ ಅಂಟಿಕೊಂಡು ಆ ಫಲಗಳನ್ನು ಸವಿಯಲು ಬಯಸುವವನು ಲೋಭಿ, ಸದಾ ಅಸೂಯಪರ, ಕೊಳಕ, ಸುಖ ದುಃಖಗಳಿಂದ ವಿಚಲಿತನಾಗುವವನು. ಇಂತಹ ಮನುಷ್ಯನು ರಾಜಸ ಸ್ವಭಾವದವನು ಎಂದು ಹೇಳುತ್ತಾರೆ. ಧರ್ಮ ಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿಯೇ ಯಾವಾಗಲೂ ಕೆಲಸ ಮಾಡುವವನು ಪ್ರಾಪಂಚಿಕ ಮನೋಧರ್ಮದವನು, ಹಠಮಾರಿಯು, ಮೋಸ ಮಾಡುವವನು, ಇತರರಿಗೆ ಅವಮಾನ ಮಾಡುವುದರಲ್ಲಿ ನಿಪುಣನು, ಸೋಮಾರಿಯು, ಸದಾ ವಿಷಾದದಲ್ಲಿರುವವನು, ಮಾಡಬೇಕಾದ ಕೆಲಸವನ್ನು ಮುಂದಕ್ಕೆ ಹಾಕುವವನು ಆದ ಕರ್ತನನ್ನು ತಾಮಸ ಗುಣದ ಕರ್ತನೆನ್ನುತ್ತಾರೆ. ಹರೇ ಕೃಷ್ಣ. ತಾಮಸ ಗುಣದವರು ಹೇಗೆ ಅಂತ, ಆಲಸ್ಯಗಳು, ಯಾವಾಗಲೂ ಪ್ರೋಕ್ರಾಸ್ಟಿನೇಷನ್ ಅಂತ ಹೇಳ್ತಾರೆ. ಇವತ್ತು ಮಾಡೋ ಕೆಲಸ ನಾಳೆ ಮಾಡ್ತೀನಿ ಅನ್ನೋದು, ನಾಳೆ ಮಾಡೋ ಕೆಲಸ ನಾಡ್ದು ಮಾಡ್ತೀನಿ ಅಂತ ಹೇಳೋದು. ಸೊ ಅದು ತಾಮಸ ಗುಣದ ಕರ್ತರ. ಆದರೆ ಇದರಲ್ಲಿ ಕರ್ತ ಅಂದರೆ ಮಾಡುವವನು ಹೇಗಿರ್ತಾನೆ ಅನ್ನುವಂಥದ್ದು. ರಜೋಗುಣದಲ್ಲಿ ಅವನು ಲೋಭಿ, ಅಸೂಯಾಪರ, ಕೊಳಕ, ಸುಖ ದುಃಖಗಳಿಂದ ವಿಚಲಿತನಾಗುವವನು. ಅವನಿಗೆ ಸುಖ ದುಃಖಗಳಿಂದ ಬಹಳ ಸುಖ ಬಂದರೆ ಜಾಸ್ತಿ ಇದು ಮಾಡೋದು, ದುಃಖ ಬಂದಾಗಲೂ ಅಷ್ಟೇ ವಿಚಲಿತನಾಗುವುದು. ಅಂದರೆ ಸೊ ಅದರಿಂದ ಅವನು ಅದು. ಆದರೆ ದುರಹಂಕಾರವಿಲ್ಲದೆ, ಅಂದರೆ ಪ್ರಕೃತಿಯ 3 ಗುಣಗಳ ಸಂಘವಿಲ್ಲದೆ, ಜಯ ಅಪಜಯಗಳಲ್ಲಿ ಒಂದೇ ಥರ ವಿಚಲಿತನಾಗದೆ, ಸೊ ದೃಢ ನಿಶ್ಚಯದಿಂದ ಉತ್ಸಾಹದಿಂದ ಯಾರವನು ಕರ್ತ ಮಾಡ್ತಾನೋ ಸಾತ್ವಿಕ ಕರ್ತ. ಸಾತ್ವಿಕ ಕರ್ತರ ಬಗ್ಗೆ ನಾವಿಲ್ಲಿ ನೋಡೋಣ. ಮಾರಿಸ್ಕೊಟ್ಕೊಳ್ಳೋಣ. ಬುದ್ಧೇರ್ಭೇದಂ ಧೃತಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ವೇನ ಧನಂಜಯ ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂಚ ಯಾ ವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ ಯಯಾ ಧರ್ಮಂ ಅಧರ್ಮಂಚ ಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿ ಸಾ ಪಾರ್ಥ ರಾಜಸಿ
ಅಧರ್ಮಂ ಧರ್ಮಮಿತಿ ಯಾ ಮನ್ಯತೆ ತಾಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿ ಸಾ ಪಾರ್ಥಸಾರಥಿ ಪಾರ್ಥತಾಮಸಿ. ಹರೇ ಕೃಷ್ಣ. ತಾಮಸ ಬುದ್ಧಿಯ ತಾಮಸ ಗುಣ ಅಂದರೆ ಬೇರೆ ಬೇರೆ ಗುಣಗಳಿಗೆ ಅಧೀನವಾದಂತಹ ಬುದ್ಧಿ ಹೇಗಿರುತ್ತೆ ಅನ್ನುವಂಥದ್ದು. ಹರೇ ಕೃಷ್ಣ. ಹರೇ ಕೃಷ್ಣ. ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಬುದ್ಧಿವಂತಿಕೆ. ಪ್ರಾರ್ಥನೆ: ಏನನ್ನು ಮಾಡಲೇಬೇಕು ಮತ್ತು ಏನನ್ನು ಮಾಡಬಾರದು, ಯಾವುದಕ್ಕೆ ಭಯಪಡಬೇಕು ಮತ್ತು ಯಾವುದಕ್ಕೆ ಭಯಪಡಬಾರದು, ಯಾವುದು ಬಂಧಿಸುತ್ತದೆ ಮತ್ತು ಯಾವುದು ಬಿಡುಗಡೆ ಮಾಡುತ್ತದೆ ಎನ್ನುವುದನ್ನು ತಿಳಿಸಿಕೊಡುವ ಬುದ್ಧಿಯು ಸಾತ್ವಿಕ ಗುಣದಲ್ಲಿದೆ. ಪ್ರಾರ್ಥನೆ: ಧರ್ಮಗಳ ನಡುವೆ ಮಾಡಬಹುದಾದ ಮತ್ತು ಮಾಡಬಾರದ ಕಾರ್ಯಗಳ ನಡುವೆ ವ್ಯತ್ಯಾಸವನ್ನು ಗ್ರಹಿಸದ ಬುದ್ಧಿಯು ರಾಜಸ ಗುಣದಲ್ಲಿದೆ. ಪ್ರಾರ್ಥನೆ: ಮಾಯೆ ಮತ್ತು ಕತ್ತಲುಗಳ ಪ್ರಭಾವದಿಂದ ಅಧರ್ಮವನ್ನು ಧರ್ಮವೆಂದು, ಧರ್ಮವನ್ನು ಅಧರ್ಮವೆಂದು ತಿಳಿಯುವ ಬುದ್ಧಿಯು ತಾಮಸಿಕವಾದದ್ದು. ಹರೇ ಕೃಷ್ಣ. ಸೊ ಇಲ್ಲಿ ಅರ್ಜುನ ಹೇಗೆ ಪ್ರಶ್ನೆ ಮಾಡ್ತಾನಲ್ಲ, ಮಹಾಭಾರತ ಯುದ್ಧದ ಮೊದಲು ನಾವು 3 ಜನರ ಅದರ ಪ್ರತಿಕ್ರಿಯೆಗಳನ್ನು ನೋಡಿದ್ವಿ 1ನೇ ಅಧ್ಯಾಯದಲ್ಲಿ. ಯಾವುದು? ಧೃತರಾಷ್ಟ್ರ, ದುರ್ಯೋಧನ ಮತ್ತು ಅರ್ಜುನ ಸಾತ್ವಿಕದಲ್ಲಿ ಇರುವುದರಿಂದ ಅವನು ಶಾಸ್ತ್ರಗಳನ್ನು ಅರಿತುಕೊಳ್ಳೋದ್ರಿಂದ ಭಗವಂತನಿಗೆ ಪ್ರಶ್ನೆ ಮಾಡ್ತಾನೆ. ಸೊ ನನಗೆ ಹೀಗೆ ಪಾಪ ಬಂದ್ಬಿಡತ್ತೆ, ಸಂತೋಷ ಇರಲ್ಲ, ನಾನು ಯಾಕೆ ಯುದ್ಧ ಮಾಡಬೇಕು ಅನ್ನೋದು. ಆದರೆ ಅದೇ ಸಮಯದಲ್ಲಿ ದುರ್ಯೋಧನ ಆ ರೀತಿ ಮಾಡ್ತಾ ಇಲ್ಲ. ದುರ್ಯೋಧನ ರಜೋಗುಣದಲ್ಲಿರುವವನು. ಅವನು ಮಾಡಬಹುದಾದ ಮತ್ತು ಮಾಡಬಾರದ ಕಾರ್ಯಗಳ ನಡುವೆ ವ್ಯತ್ಯಾಸವನ್ನು ಗ್ರಹಿಸಿದ ಬುದ್ಧಿ. ಅವನಿಗೆ ತಾವು ಮಾಡ್ತಾ ಇರುವಂಥದ್ದು ಅಧರ್ಮ ಅನ್ನುವಂತಹದ್ದು ಗ್ರಹಿಸಲಿಕ್ಕೆ ಆಗ್ತಾ ಇಲ್ಲ. ಅದು ಯಾಕೆಂದರೆ ಅವನು ರಜೋಗುಣದಲ್ಲಿ ಆ ರೀತಿಯಾಗಿ ನಡ್ಕೊಳ್ತಾ ಇದ್ದ. ಸೊ ತಮೋಗುಣದಲ್ಲಿ ಧೃತರಾಷ್ಟ್ರನ ಬಗ್ಗೆ ನಾವು ತಿಳ್ಕೊಳ್ಬೋದು. ಹಾಗೆ ಅವನು ಅಲ್ಲಿ ಹೊಟ್ಟೆಗಿಚ್ಚನ್ನು ತರ್ತಾನೆ. ಅವನಿಗೆ ಬುದ್ಧಿ ಹೇಳೋದು ಬಿದ್ದೋಗಿದೆ. ಇಲ್ಲಾಂದರೆ ಕುರುವಂಶದ ರಾಜನವನು ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಬೋದಿತ್ತು, ಆದರೆ ಅವನು ತೆಗೆದುಕೊಂಡಿಲ್ಲ. ಈ ರೀತಿಯಾಗಿ ನಮ್ಮ ಬುದ್ಧಿ ಕೆಲಸ ಮಾಡ್ತಾ ಇರಲಿಲ್ಲ ಅವನಿಗೆ ಅಲ್ಲಿ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೋದು ನಮ್ಮ ಬುದ್ಧಿ ಹೇಗಿರುತ್ತೆ 3 ಗುಣಗಳಲ್ಲಿ ಅನ್ನುವಂಥದ್ದು. ಧೃತ್ಯಾಯ ಧಾರಯತೆ ಮನಃ ಪ್ರಾಣೇಂದ್ರಿಯ ಧೃತ್ಯಾಯ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯ ಯೋಗೇನಾವ್ಯಭಿಚಾರಿಣ್ಯ ಧೃತಿ ಸಾ ಪಾರ್ಥಸಾತ್ವಿಕಿ ಯಯಾ ತೋ ಧರ್ಮ ಕಾಮಾರ್ಥಾನ್ ಧೃತ್ಯಾ ಧಾರಯತೆ ಅರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿ ಸಾ ಪಾರ್ಥರಾಜಸಿ ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತಿ ದುರ್ಮೇಧಾ ಧೃತಿ ಸಾ ಪಾರ್ಥತಾಮಸಿ. ಹರೇ ಕೃಷ್ಣ. ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ನಿರ್ಣಯಗಳು. ಪ್ರಾರ್ಥನೆ: ಮುರಿಯಲಾಗದ ಸಂಕಲ್ಪ. ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸವು ಎತ್ತಿ ಹಿಡಿಯುವ ಸಂಕಲ್ಪ. ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ. ಇಂತಹ ಸಂಕಲ್ಪವು ಸಾತ್ವಿಕವಾದದ್ದು. ಅರ್ಜುನನೇ, ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮಫಲಕ್ಕೆ ಬಲವಾಗಿ ಅಂಟಿಕೊಂಡಿರುವ ದೃಢ ಸಂಕಲ್ಪವು ರಾಜಸವಾದದ್ದು. ಪ್ರಾರ್ಥನೆ: ಕನಸು ಕಾಣುವುದು, ಭಯ, ಶೋಕ, ವಿಷಾದ ಮತ್ತು ಮಾಯೆ ಇವುಗಳಾಚೆ ಹೋಗಲಾರದ ಮೂರ್ಖ ಸಂಕಲ್ಪವು ತಾಮಸಿಕವಾದದ್ದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಸಂಕಲ್ಪ ಹೇಗೆ ನಾವು ಯಾವ ರೀತಿಯಾಗಿ ನಿರ್ಣಯವನ್ನು ತೆಗೆದುಕೊಳ್ಳುತ್ತೇವೆ ಅನ್ನೋ. ಸಂಕಲ್ಪ ಅಂದ್ರೇನು? ನಿರ್ಣಯ. ಯಾವ ರೀತಿ ನಿರ್ಣಯ? ಅಂದರೆ ಸಾತ್ವಿಕ ಗುಣದಲ್ಲಿರುವವರು ಅವರು ಒಂದ್ಸಲ ನಿರ್ಣಯ ತೆಗೆದುಕೊಂಡ ಮೇಲೆ ಅವರು ಅದ್ರ ಬಗ್ಗೆ ಕೆಲಸ ಮಾಡ್ತಾರೆ. ಯಾಕೆಂದರೆ ಅಲ್ಲಿ ಅವರು ಇಂದ್ರಿಯ ತೃಪ್ತಿ ಬಯಕೆ ಇರೋದಿಲ್ಲ. ಆ ನಿರ್ಣಯ ತೆಗೆದುಕೊಳ್ಳುವಾಗ ಅವರ ಮನಸ್ಸು ಅನ್ನುವಂಥದ್ದು ಪರಿಶುದ್ಧವಾಗಿರುತ್ತೆ. ಅದರಿಂದ ಅವರು ನಿರ್ಣಯ ತೆಗೆದುಕೊಳ್ಳಬಹುದು. ಅಲ್ಲಿ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ, ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಇಂತಹ ಸಂಕಲ್ಪ ಅದು ಸಾತ್ವಿಕವಾದ ಆ ರೀತಿಯಾದ ಸಂಕಲ್ಪ. ಆದರೆ ರಜೋಗುಣದಲ್ಲಿ ಹಾಗಲ್ಲ. ಇಂದ್ರಿಯ ತೃಪ್ತಿಗಾಗಿಯೇ ಸಂಕಲ್ಪ ಮಾಡುವಂತಹದ್ದು, ಇಂದ್ರಿಯ ತೃಪ್ತಿಗಾಗಿಯೇ ಸಂಕಲ್ಪ ಮಾಡುವಂತಹದ್ದು ಅದು ರಾಜಸಗುಣ. ಆದರೆ ಇಲ್ಲಿ ತಮೋಗುಣದಲ್ಲಿ ಶೋಕ, ವಿಷಾದ ಮತ್ತು ಮಾಯೆ ಇವುಗಳಾಚೆ ಅವರಿಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ಸಂಕಲ್ಪ ಅಲ್ಲಲ್ಲೇ ಇದ್ದು ಅಂಥ ಕೆಲಸಗಳನ್ನೇ ಅವರು ಮಾಡ್ತಾನೆ. ಸೊ ಅದು ತಾಮಸಿಕವಾದಂಥದ್ದು ಅನ್ನೋದನ್ನು ಹೇಳ್ತಾನೆ. ಸುಖಂ ತ್ವಿದಾನಿಂ ತ್ರಿವಿಧಂ ಶೃಣುಮೇ ಭರತರ್ಷಭ ಅಭ್ಯಾಸಾದ್ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ ಯತ್ತದಗ್ರೆ ವಿಷಮಿವ ಪರಿಣಾಮೇ ಮೃತೋಪಮಂ
ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ ವಿಷಯೇಂದ್ರಿಯ ಸಂಯೋಗಾದ್ಯತ್ತದಗ್ರೇ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ತಂ ತತ್ತಾಮ ಸಮುಧಾರತಂ. ಹೀಗೆ ನಾವು ಸಂತೋಷ ಹೇಗಿರುತ್ತೆ ಅನ್ನುವಂಥದ್ದು ನಮ್ಮದು ರಜೋಗುಣದಲ್ಲಿ ಸಂತೋಷ, ತಮೋಗುಣದಲ್ಲಿ ಮತ್ತು ಸತ್ವಗುಣದಲ್ಲಿ. ಹರೇ ಕೃಷ್ಣ. ಯಾವುದು ಓದಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಸಂತೋಷ. ಯಾವುದು ಪ್ರಾರಂಭದಲ್ಲಿ ವಿಷದಂತಿದ್ದು ಕಡೆಗೆ ಅಮೃತದಂತೆ ಆಗುತ್ತದೆಯೋ, ಯಾವುದು ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ಜಾಗೃತಗೊಳಿಸುವುದೋ ಅದನ್ನು ಸಾತ್ವಿಕ ಸುಖ ಎಂದು ಕರೆಯುತ್ತಾರೆ. ಒಂದು ಬಗೆಯ ಸುಖವು ಇಂದ್ರಿಯಗಳು ತಮ್ಮ ವಸ್ತುವಿನೊಡನೆ ಸಂಪರ್ಕ ಪಡೆಯುವುದರಿಂದ ಉಂಟಾಗುತ್ತದೆ. ಇದು ಪ್ರಾರಂಭದಲ್ಲಿ ಅಮೃತದಂತಿದ್ದು ಕಡೆಗೆ ವಿಷವಾಗುತ್ತದೆ. ಇದು ರಾಜಸ ಗುಣದ ಸುಖ ಎಂದು ಹೇಳಲಾಗುತ್ತದೆ. ಆತ್ಮ ಸಾಕ್ಷಾತ್ಕಾರಕ್ಕೆ ಕುರುಡಾದ ಮೊದಲಿನಿಂದ ಕಡೆಯವರೆಗೆ ಭ್ರಾಂತಿಯೇ ಆದ ಸೋಮಾರಿತನ ಮತ್ತು ಮಾಯೆಯಿಂದ ಉದ್ಭವವಾಗುವ ಸುಖವನ್ನು ತಾಮಸಿಕ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ. ತುಂಬಾ ಹೊತ್ತು ಮಲ್ಕೊಂಡ್ರೆ ಅನ್ನೆಸರಿ ನಿದ್ರೆ ಬರಲ್ಲ, ಏನಿಲ್ಲ, ಹಾಸಿಗೆ ಮೇಲೆ ಮಲ್ಕೊಂಡಿದ್ರೆ ಒಂಥರ ಖುಷಿ ಅನ್ಸುತ್ತಲ್ಲ. ಆದ್ರೆ ಅದು ಏನಕ್ಕೆ ಕಾರಣ ಆಗತ್ತೆ? ಬುದ್ಧಿ ಕೆಲಸ ಮಾಡಲ್ಲ, ತಮೋಗುಣ ಅಲ್ವಾ? ಇದು ರೋಗಗಳು ಬರುತ್ತೆ ಆ ರೀತಿಯಾಗಿ ಅಭ್ಯಾಸ ಮಾಡ್ಕೊಂಡಾಗ ಅಲ್ವಾ? ಸೊ ಅಂತಹ ತಮೋಗುಣ ಅದು ಭ್ರಾಂತಿ, ಸುಮಾರಿತನ, ಮಾಯೆಯಿಂದ ಉದ್ಭವವಾಗುವಂತಹ ಸುಖ, ಸಂತೋಷ. ಅಲ್ಲಿ ಯಾವ ಸಂತೋಷ ಇದ್ರೂ ಸಹಿತ ಅದು ತಾಮಸಿಕ ಸಂತೋಷ. ಅದೇ ರೀತಿಯಾಗಿ ಇಂದ್ರಿಯ ತೃಪ್ತಿಯ ಸಂತೋಷ ಅಂದರೆ ಈಗ ನಾವು ಬಾಯಿ ರುಚಿ ತುಂಬ ಏನಾದರೂ ಮಾಡಿಕೊಂಡ್ರೆ ಅದು ಮೊದಲು ಅಮೃತದಂತೆ ಅನಿಸುತ್ತೆ ನಮಗೆ, ಆಮೇಲೆ ಅದು ವಿಷವಾಗಿ ಪರಿಣಮಿಸುತ್ತೆ. ಆದರೆ ಈ ಸಂತೋಷ ಇಲ್ಲಿ ಹೇಗಿರುತ್ತೆ ಅಂದರೆ ಮೊದಲು ವಿಷ ಥರ ಅನಿಸಿದ್ರೂ ಆಮೇಲೆ ನಮಗೆ ಅದು ಅಮೃತವಾಗುತ್ತೆ ತತ್ವಗುಣದಲ್ಲಿ. ಉದಾಹರಣೆಗೆ ನಾವು ಬೆಳಗ್ಗೆ 4 ಗಂಟೆಗೆ ಏಳಬೇಕು, ಹರಿನಾಮ ಸ್ಮರಣೆ ಮಾಡಬೇಕು. ಮೊದಲಿಗೆ ಕಷ್ಟ, ತುಂಬ ಕಷ್ಟ ಇದ್ದು ಮಾಡಲಿಕ್ಕೆ ಮನಸ್ಸು ಹೋಗಲ್ಲ. ನಾನು 1 ರೌಂಡ್ ಮಾಡೋದು ಕಷ್ಟನೇ, ಇನ್ನು ಮತ್ತೆ 16 ರೌಂಡ್ ಬೇರೆ ಮಾಡಬೇಕಾ ಅಂತ. ಹಾಗಲ್ಲ, ಆದರೆ ಒಂದ್ಸಲ ನಾವು ಅದನ್ನು ಅಭ್ಯಾಸ ಮಾಡಿಕೊಂಡಾಗ ಬೆಳಗ್ಗೆ ಹೇಳೋದು ಸುಲಭ. ಅಂದರೆ ಅದು ನಿತ್ಯ ನಾವು ಮಾಡಲೇಬೇಕಾದಂಥ ಒಂದು ಕರ್ತವ್ಯ ಆಗಿಬಿಡತ್ತೆ. ಅದು ನಿಗದಿತ ಕರ್ತವ್ಯ ಅಂತ ನಾವು ಹೇಳ್ತೇವೆ. ಬೆಳಗ್ಗೆ ಬೇಗ ಎದ್ಬಿಟ್ಟು ಹರಿನಾಮ ಸ್ಮರಣೆ 1 ಅವರ್, ಓಕೆ, 1.5 ಅವರ್, 1.5 ತಾಸು, ಮ್ಯಾಕ್ಸಿಮಮ್ 2 ತಾಸು ನಾನು ಬೆಳಗ್ಗೆ ಎದ್ದು ಭಗವಂತನ ಮಂಗಳಾರತಿ ನೋಡ್ತೇನೆ. ಮತ್ತೆ ಈ ರೀತಿಯಾಗಿ ಸಂಕಲ್ಪ ನಾವು ಮಾಡ್ಕೊಂಡಾಗ ಅದು ಶುದ್ಧ ಸಾತ್ವಿಕ ಸಂಕಲ್ಪ ಅದು ಅನ್ನುವಂಥದ್ದು. ಸೊ ಅದು ನಮಗೆ ನಿಜವಾದ ಸುಖವನ್ನು ಕೊಡುತ್ತೆ. ಯಾಕೆಂದರೆ ಯಾವುದೇ ರೀತಿಯಾಗಿ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದಮೇಲೆ, ಅಪೇಕ್ಷೆ ಇಲ್ಲ ಅಂದಮೇಲೆ ಏನಾಗುತ್ತೆ, ಅದು ನಮಗೆ ತುಂಬ ಸ್ವಾತಂತ್ರ್ಯವನ್ನು ಕೊಡುತ್ತೆ. ಆವಾಗ ನಮಗೆ ಅದರಿಂದ ಎಕ್ಸ್ಪೆಕ್ಟೇಷನ್ನೇ ಇಲ್ಲ ಅಂದಾಗ ಅದು ಯಾವುದೇ ರೀತಿಯಾದಂಥ ಸಿಟ್ಟು, ಕೋಪ, ಬೇಜಾರು ಆ ರೀತಿಯಾದ ಯಾವುದು ಆಗೋದಿಲ್ಲ. ನಮ್ಮ ಇಮೋಷನ್ ಸಹಿತ ಅತ್ಯಂತ ಕಂಟ್ರೋಲ್ ಇರುತ್ತೆ. ಈಗ ನಾವು ರಿಸಲ್ಟ್ ನೋಡೋಣ. ಸರಿ, ಮಾರ್ಕ್ಸ್ ಕೊಟ್ಕೊಂಡಾಗ 18ಕ್ಕಿಂತ 18 ಹತ್ತತ್ರ ಯಾರ್ದು ಮಾರ್ಕ್ಸ್ ಇದೆ ಅವರು ವೆರಿ ಗುಡ್, ಅಂದರೆ ಯು ಆರ್ ಇನ್ ಸತ್ವಗುಣ. 6ಕ್ಕಿಂತ ಕಡಿಮೆ ಇರುವವರು ಖಂಡಿತವಾಗಿಯೂ ಸತ್ವಗುಣದಲ್ಲಿ ಇಲ್ಲ, ರಜೋಗುಣದಲ್ಲೂ ಇಲ್ಲ. 12ಕ್ಕಿಂತ ಮೇಲಿರುವವರು ರಜೋಗುಣ ಮತ್ತು ಸತ್ವಗುಣದ ಮಧ್ಯದಲ್ಲಿ ಇರ್ತಾರೆ. ಅವರು ಖಂಡಿತವಾಗಿಯೂ ಸ್ವಲ್ಪ ಪ್ರಯತ್ನ ಪಟ್ಟರೆ ಸತ್ವಗುಣಕ್ಕೆ ಬರ್ತಾರೆ ಅನ್ನುವಂಥದ್ದು. ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಹರೇ ಕೃಷ್ಣ. ಹರೇ ಓದಿ ಮಾತಾಡಿ. ಹರೇ ಕೃಷ್ಣ. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು ಆದರೂ ಅವೆಲ್ಲವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ಹರೇ ಕೃಷ್ಣ. ಸಾತ್ವಿಕ ಜ್ಞಾನ ಅಂದ್ರೆ ಎಲ್ಲಾ ಜೀವಿಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದೇನೋ ಶರೀರ ಮಾತ್ರ ಬೇರೆ ತರ ಇದೆ ಅಷ್ಟೇ ಬಿಟ್ರೆ, ಈಗ ನಮಗೆ ನಮ್ಮ ಶರೀರದ ಆಕಾರ ಹೀಗಿದೆ, ಆನೆಯ ಶರೀರದ ಆಕಾರ ಹಾಗಿದೆ, ಸಿಂಹದ ಶರೀರದ ಆಕಾರ ಹಾಗಿದೆ.
ಶರೀರ ಅಷ್ಟೇ ಬೇರೆ, ಮತ್ತು ಅಲ್ಲಿ ಇರುವಂತಹದ್ದು ಜೀವಾತ್ಮ ಅನ್ನೋದನ್ನ ಭಗವಂತನ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವನ ಅಲ್ಲಿ ನೋಡಿದರೆ ಕಾಣಿಸಬಲ್ಲ ಜ್ಞಾನ ಅಂತಾರೆ. ಅದು ನಿಜವಾದ ಸಾತ್ವಿಕ ಜ್ಞಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾನೆ. ಧೃತ್ಯಾಯ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯ ಯೋಗೇ ನಾವೇ ವಿಚಾರಿಣ್ಯ ಧೃತಿ ಸಾ ಪಾರ್ಥ ಸಾತ್ವಿಕಿ. ಹರೇ ಕೃಷ್ಣ. ಪಾರ್ಥನೆ, ಮುರಿಯಲಾಗದ ಸಂಕಲ್ಪ, ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸವು, ಎತ್ತಿ ಹಿಡಿಯುವ ಸಂಕಲ್ಪ, ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ, ಇಂತಹ ಸಂಕಲ್ಪವು ಸಾತ್ವಿಕವಾದ. ಹೇ ರೀತಿ ಸಂಕಲ್ಪ ಹೇಗಿರುತ್ತೆ ಅಂದರೆ ನಿರ್ಧಾರ, ಅದೇ ಹೇಳಿದ್ನಲ್ಲ ನಾನೀಗ, ಬೆಳಗ್ಗೆ ಬೇಗ ಎತ್ಕೊಳ್ಳುವಂಥದ್ದು. ಸೊ ನಾ ಆ ರೀತಿಯಾಗಿ ಮಾಡೇ ಮಾಡ್ತೇನೆ ಅನ್ನುವಂಥ ಒಂದು ಸಂಕಲ್ಪ, ದೃಢ ನಿರ್ಧಾರವನ್ನು ನಾವು ಮಾಡಿಕೊಂಡಾಗ ಏನಾಗುತ್ತೆ, ಇಂದ್ರಿಯ ಕರ್ಮಗಳು ಇದು ಸಾತ್ವಿಕವಾದ ಆಗಿರುತ್ತೆ. ಈಗ ಶ್ರೀಲ ಪ್ರಭುಪಾದರ ದಿನಚರಿಯನ್ನು ನಾವು ನೋಡ್ಬೋದು. ಬೆಳಗ್ಗೆ 6 ಗಂಟೆ ವಾಕಿಂಗ್ ಮಾಡ್ತಾ ಇದ್ರು ಅವರು, ಮಂಗಳಾರತಿ ಎಲ್ಲ ಆದಮೇಲೆ, ಜಪ ಆದಮೇಲೆ. ಆಮೇಲೆ 8 ಗಂಟೆಗೆ ಜನರೆಲ್ಲ ಬರ್ತಾ ಇದ್ರು, ಕೀರ್ತನೆ ಪ್ರವಚನ ಮಾಡ್ತಾ ಇದ್ರು. ಶ್ರೀಮದ್ ಭಾಗವತಂ ಪ್ರವಚನ ಪ್ರತಿನಿತ್ಯ ಆಗತ್ತೆ ಇಸ್ಕಾನಲ್ಲಿ, ಅದು ಬೆಳಗ್ಗೆ 8 ಗಂಟೆಗೆ ಆಗತ್ತೆ. ಸೊ ಸಾಯಂಕಾಲ ಮತ್ತೆ 5 ಗಂಟೆಗೆ ಅವರು ಯಾರಾದರೂ ವಿಸಿಟರ್ಸ್ ಅಂದರೆ ಅವರ ಅತಿಥಿಗಳು ಬಂದರೆ ಅವರನ್ನು ಭೇಟಿ ಆಗ್ತಾ ಇದ್ರು. ಆಮೇಲೆ ಸ್ವಲ್ಪ ಇದು ಮಾಡಿ ನಿದ್ರೆ ಮಾಡಿ ಪ್ರಸಾದ ತಗೊಂಡು ಆಮೇಲೆ ಸ್ವಲ್ಪ ಹೊತ್ತು ನಿದ್ರೆ ಮಾಡಿ ಮತ್ತೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 1 ಗಂಟೆಗೆ ಮತ್ತೆ ಎದ್ದು ಪುಸ್ತಕಗಳನ್ನು ಬರಿತಾ ಇದ್ರು. ಅವರು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರಲ್ಲ ಎಲ್ಲ ಇಂಗ್ಲೀಷಿಗೆ, ಸಂಸ್ಕೃತದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು. ಸೊ ಆ ರೀತಿ ಅದು ಕೆಲಸದಲ್ಲಿ ಇರ್ತಾ ಇದ್ರು. ಸೊ ಅದರಿಂದ ಅವರು ಅಷ್ಟು ಯಾಕೆಂದರೆ ತಮ್ಮ ಗುರುಗಳ ಏನು ಆಜ್ಞೆ ಇದೆ, ಆಜ್ಞೆಯನ್ನು ಪಾಲಿಸೋಕ್ಕೋಸ್ಕರ ಅವರು ಅಮೇರಿಕಕ್ಕೆ ಹೋಗ್ತಾರೆ, ಅಲ್ಲಿ ಇಸ್ಕಾನ್ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ ಅಲ್ವಾ. ಸೊ ಅದರಿಂದ ಅವರು ಅಷ್ಟು ಸಂಕಲ್ಪದಿಂದ ಅವರು ಮಾಡ್ತಾ ಇದ್ರು ಅನ್ನುವಂಥದ್ದು. ಹೇಗೆ ಅವರು ಶ್ರೇಷ್ಠರಾಗಿ ಈ ಒಂದು ಸಂಸ್ಥೆಯ ಫೌಂಡರ್ ಆಚಾರ್ಯರಾಗಿ ಏನನ್ನೆಲ್ಲ ಮಾಡಿ ಹೋಗಬೇಕು ಅದನ್ನೆಲ್ಲ ಅವರು ಮಾಡಿದ್ದಾರೆ. ಆ ರೀತಿಯಾದ ಸಂಕಲ್ಪ ಅವರ ಹತ್ರ ಇದ್ದಾಗ, ಯಾಕೆಂದ್ರೆ ಎಲ್ಲವೂ ಭಗವಂತನಿಗೋಸ್ಕರ ಮಾಡ್ತಾ ಇರುವಂಥ ಕೆಲಸ ಅನ್ನುವಂಥದ್ದು ಅವರಲ್ಲಿ ಇತ್ತು, ಅದರಿಂದನೆಲ್ಲ ಮಾಡ್ತಾ ಇದ್ರು ಅವರು. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನೆ ಸ್ವಭಾವ ಪ್ರಭವೈರ್ಗುಣೈಃ ಶಮೋದಮಸ್ತಮಃ ಶೌಚಂ ಶಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ ಶೌರ್ಯಂ ತೇಜೋ ಧೃತಿ ದಾಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ದಾನಮೀಶ್ವರ ಭಾವಶ್ಚ ಛಾತ್ರಂ ಕರ್ಮ ಸ್ವಭಾವಜಂ ಕೃಷಿ ಗೌರಕ್ಷ ವಾಣಿಜ್ಯಂ ವೈಶ್ಯ ಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಸೊ ಯಾರ್ಯಾರ ಕರ್ತವ್ಯ ಏನು ಅನ್ನೋದನ್ನು ನಾವು ನೋಡೋಣ. ಕೆಳಗಡೆ ಅರ್ಥ ಮಾತ್ರ ಓದಿ, ಶ್ಲೋಕ ಬೇಡ ಮೇಲಿದ್ದು. ಹರೇ ಕೃಷ್ಣ. ಹರೇ ಕೃಷ್ಣ. ಶಾಂತಿ ಸ್ವಭಾವ, ಆತ್ಮ ಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ, ಈ ಸಹಜ ಗುಣಗಳಿಂದ ಬ್ರಾಹ್ಮಣರು ಕರ್ಮವನ್ನು ಮಾಡುತ್ತಾರೆ. ಶೌರ್ಯ, ತೇಜಸ್ಸು, ದೃಢ ಸಂಕಲ್ಪ, ದಕ್ಷತೆ, ಯುದ್ಧದಲ್ಲಿ ಧೈರ್ಯ, ಔದಾರ್ಯ ಮತ್ತು ನಾಯಕತ್ವ, ಇವು ಕ್ಷತ್ರಿಯರಿಗೆ ಕೆಲಸ ಮಾಡಲು ಸಹಜ ಗುಣಗಳು. ಇತರರ ಕೃಷಿ, ಗೋರಕ್ಷಣೆ ಮತ್ತು ವಾಣಿಜ್ಯ, ಇವು ವೈಶ್ಯರಿಗೆ ಸಹಜವಾದ ಕೆಲಸ. ಶ್ರಮ ಮತ್ತು ಸೇವೆ, ಇವು ಶೂದ್ರರಿಗೆ ಸಹಜವಾದುದು. ಹರೇ ಕೃಷ್ಣ. ಈಗ ಭಗವಂತ ಹೇಳಿದಾಗೆ ಚಾತುರ್ವರ್ಣ್ಯ ಮಯಾಶ್ರೇಷ್ಠಂ ಗುಣಕರ್ಮ ವಿಭಾಗಶಃ ಅಲ್ವಾ. ಈ 4 ವರ್ಣಗಳನ್ನ ನಾನೇ ಸೃಷ್ಟಿ ಮಾಡಿದ್ದು, ಆದರೆ ಅವರವರ ಗುಣಗಳಿಗೆ ಅನುಸಾರವಾಗಿ ಅಂತ. ಅದರಿಂದ ಬ್ರಾಹ್ಮಣರಾದವರು ಹೇಗಿರಬೇಕು? ಶಾಂತಿ ಸ್ವಭಾವ, ಆತ್ಮ ಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ, ಅವರು ಎಲ್ಲರಿಗೂ ಮಾರ್ಗದರ್ಶನ ಮಾಡುವಂತಾಗಿರ್ಬೇಕು. ಅದರಿಂದ ಅವರು ಅಹಿಂಸೆ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಅವನು ಅಹಿಂಸೆ ಮಾಡುವನು ಬ್ರಾಹ್ಮಣ ಅನ್ನುವಂಥದ್ದು ಆಗೋದಿಲ್ಲ. ಆದರೆ ಅಹಿಂಸೆನೂ ಯಾರು ಇವನ್ ಕ್ಷತ್ರಿಯರು ಅಥವಾ ಈ ರಜೋಗುಣದಲ್ಲಿರೋರು ಮಾಡ್ತಾರೆ, ಆದರೆ ಅದು ಕರ್ತವ್ಯ ಅಂತ ಮಾಡಬೇಕು. ಅದು ಕರ್ತವ್ಯಕ್ಕಾಗಿ ಮಾಡುವಂಥದ್ದೇ ಹೊರತು ಸ್ವಂತ ಇಂದ್ರಿಯ ತೃಪ್ತಿಗಾಗಿ ಅಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಅದರಿಂದ ಇದು ಸತ್ವಗುಣದಲ್ಲಿ ಹೇಗೆ ಬ್ರಾಹ್ಮಣರು, ರಜೋಗುಣದಲ್ಲಿ ಕ್ಷತ್ರಿಯ ಇರ್ತಾರೆ, ತೇಜಸ್ಸು, ದೃಢ ಸಂಕಲ್ಪ, ದಕ್ಷತೆ, ಯುದ್ಧದಲ್ಲಿ ಧೈರ್ಯ, ಔದಾರ್ಯ ಅಂದರೆ ಅಷ್ಟು ಔದಾರ್ಯ ಅಂದ್ರೇನು, ಅಷ್ಟು ಉದಾರಿಗಳಾಗಿರ್ತಾರೆ ಕ್ಷತ್ರಿಯರು, ಕೊಡ್ಲಿಕ್ಕೂ ಎತ್ತಿದ ಕೈ ಅಂತ. ಸೊ ಆ ರೀತಿಯಾಗಿ ಇರಬೇಕು ಕ್ಷತ್ರಿಯರಾದವರು. ಕೆಲಸ ಮಾಡಲು
ಆ ರೀತಿಯಾಗಿ ಅವರು ಸಹಜ ಗುಣಗಳನ್ನು ಅವರು ಪಡೆದಿರ್ತಾರೆ ಈ ರೀತಿಯಾಗಿ. ಅದೇ ವೈಶ್ಯರು ಮಾಡುವಂತಹದ್ದು ಕೃಷಿ, ಗೋರಕ್ಷೆ, ವಾಣಿಜ್ಯ. ವ್ಯಾಪಾರಿಗಳು ಅಲ್ವಾ, ಅವ್ರು ಮಾಡುವಂತಹದ್ದು ಇತರರ ಕೃಷಿ, ಬೇರೆಯವರ ಜಾಗದಲ್ಲಿ ಹೋಗಿ ಕೃಷಿ ಮಾಡುವಂತಹದ್ದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಕೃಷಿ. ಅದರ ಗೌರಕ್ಷೆ, ಗೋವಿನ ರಕ್ಷಣೆ ಮಾಡುವಂತಹದ್ದು. ವಾಣಿಜ್ಯ ಅಂದರೆ ವ್ಯಾಪಾರಗಳನ್ನು ಮಾಡುವಂಥದ್ದು. ಇದು ಬೈ ಡಿಫಾಲ್ಟ್ ಅವರಿಗೆ ಬರುತ್ತೆ. ಯಾರು ವೈಶ್ಯರ ಇದರಲ್ಲಿ ಇರ್ತಾರೆ ಅವರು. ಆದರೆ ಅದೇ ರೀತಿಯಾಗಿ ಇವರು ಶ್ರಮ ಮತ್ತೆ ಸೇವೆ, ಇವರು ಶೂದ್ರರಾದವರು. ಯಾಕೆಂದ್ರೆ ಈಗಿನ ಪ್ರಸ್ತುತ ಇದರಲ್ಲಿ ಈ ರೀತಿಯಾಗಿ 4 ವಿಭಾಗಗಳಿದ್ದಾವೆ ಅಲ್ವಾ. ನೀವು IAS IPS ಆಫೀಸರನ್ನು ಬ್ರಾಹ್ಮಣರಿಗೆ ಹೋಲಿಸಿದರೆ, ಪೊಲಿಟಿಷಿಯನ್ಸ್ ಅನ್ನು ನಾವು ಇದಕ್ಕೆ ರಜೋಗುಣಕ್ಕೆ ಹೋಲಿಸಿದರೆ, ಆಮೇಲೆ ಈ ಲೇಬರ್ ಕ್ಯಾಟಗರಿಯನ್ನು ನಾವು ತಮೋಗುಣಕ್ಕೆ ಹೋಲಿಸಬಹುದು. ಮತ್ತೆ ಬಿಸ್ನೆಸ್ ಕಮ್ಯುನಿಟಿ ಏನಿದೆ ಅವರನ್ನ ನಾವು ವ್ಯಾಪಾರಿ, ವೈಶ್ಯ ಅವರಿಗೆ ಅನ್ವಯಿಸಬಹುದು. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಹರೇ ಕೃಷ್ಣ. ಪ್ರಭುವು ಸರ್ವ ಜೀವಿಗಳ ಮೂಲ ಮತ್ತು ಸರ್ವವ್ಯಾಪಿ. ಅವನನ್ನು ಪೂಜಿಸುವುದರಿಂದ ಮತ್ತು ತನ್ನ ಕರ್ಮವನ್ನು ಮಾಡುವುದರಿಂದ ಮನುಷ್ಯನು ಸಿದ್ಧಿಯನ್ನು ಪಡೆಯಬಹುದು. ಹರೇ ಕೃಷ್ಣ. ಸೊ ಭಗವಂತ ಹೇಳ್ತಾ ಇದ್ದಾನೆ ಏನಂದ್ರೆ, ಯಾರು ಯಾವ ಧರ್ಮದಲ್ಲಿ ಇದ್ದಾರೆ ಅಂದ್ರೆ ಸರ್ವ ಜೀವಿಗಳ ಮೂಲ ಸರ್ವವ್ಯಾಪಿ, ಅವನನ್ನ ಪೂಜಿಸುವುದರಿಂದ ತನ್ನ ಕರ್ಮವನ್ನ ಮಾಡುವುದರಿಂದ ಮನುಷ್ಯನು ಸಿದ್ಧಿಯನ್ನು ಪಡಿತಾನೆ. ಸೊ ಭಗವಂತನನ್ನ ಪೂಜಿಸಬೇಕು ಅಂದ್ರೆ ಮತ್ತು ಸರ್ವವ್ಯಾಪಿ, ಅವನು ಸರ್ವ ಜೀವಿಗಳ ಮೂಲ, ಇದನ್ನ ಅರ್ಥ ಮಾಡಿಕೊಳ್ಬೇಕು. ಅವನನ್ನು ಪೂಜಿಸ್ತಾ ಕರ್ಮವನ್ನು ಮಾಡೋದ್ರಿಂದ ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವ ನಿಯತಂ ಕರ್ಮ ಕುರ್ವಾನ್ ನಾಪ್ನೋತಿ ಕಿಲ್ಭಿಷಂ. ಹರೇ ಕೃಷ್ಣ. ಪರಧರ್ಮವನ್ನು ಸ್ವೀಕರಿಸಿ ಅದನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಸ್ವಧರ್ಮವನ್ನು ಅಪರಿಪೂರ್ಣವಾಗಿ ಮಾಡುವುದೇ ಶ್ರೇಯಸ್ಕರ. ತನ್ನ ಸ್ವಭಾವಕ್ಕನುಗುಣವಾಗಿ ವಿಧಿಸಿದ ಕರ್ತವ್ಯಗಳನ್ನು ಮಾಡಿದಾಗ ಪಾಪಕರ ಪ್ರತಿಕ್ರಿಯೆಗಳಾಗುವುದಿಲ್ಲ. ಹರೇ ಕೃಷ್ಣ. ಅದರಿಂದ ಈಗ ಬ್ರಾಹ್ಮಣನಾದವನು ತಾನು ಕ್ಷತ್ರಿಯನಾಗಿ ಯುದ್ಧ ಮಾಡ್ತೇನೆ ಅಂದ್ರೆ ಆಗೋದಿಲ್ಲ. ಅವನು ಬೇಕಾದ್ರೆ ಯುದ್ಧದ ವಿದ್ಯೆಯನ್ನು ಕಲಿತು ಮಾಡ್ಲಿಕ್ಕೂಬಹುದು. ಆದರೆ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ ಅಂದ್ರೆ, ನಮ್ಮ ಸ್ವಧರ್ಮವನ್ನ ಪೂರ್ತಿಯಾಗಿ ಮಾಡದೇ ಇದ್ರೂ ಸರಿ, ನಾವು ಅದನ್ನೇ ಮಾಡಬೇಕು ಅಂತ. ಅದನ್ನ ಪರಧರ್ಮವನ್ನ ಪೂರ್ತಿಯಾಗಿ ಮಾಡುವುದಕ್ಕಿಂತ ಸ್ವಧರ್ಮದಲ್ಲಿ ಇದು ಅದನ್ನು ಅರ್ಧ ಮಾಡಿದ್ರು ಅದು ಉತ್ತಮ ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಬ್ರಾಹ್ಮಣನಾದವನು ಬ್ರಾಹ್ಮಣನಾಗಿಯೇ ಇದ್ದು ಅಂದ್ರೆ ಅವನ ಧರ್ಮವನ್ನ ಅಪರಿಪೂರ್ಣವಾಗಿ ಮಾಡಿದ್ರು ಅದು ಉತ್ತಮ. ಯಾಕೆಂದ್ರೆ ಅವನು ಅಟ್ಲೀಸ್ಟ್ ಅಲ್ಲಿ ಸ್ಥಿರವಾಗಿರ್ತಾನೆ ಅನ್ನುವಂಥದ್ದು. ಅದೇ ರೀತಿ ಕ್ಷತ್ರಿಯರಿಗೂ ಅದನ್ನ ಹೇಳಲಾಗಿದೆ. ಈಗ ಉದಾಹರಣೆಗೆ ಇಲ್ಲಿ ನೋಡಿ, ಯಾಕೆ ಆ ಥರ ಭಗವಂತ ಹೇಳ್ತಾ ಇದ್ದಾನೆ ಅಂದ್ರೆ, ಇಲ್ಲಿ ಹಲವಾರು ಇದೆ. ಈಗ ಕಾಂಪಿಟಿಷನ್ ಏನು, ಈ ಪ್ರಾಣಿ ಪಕ್ಷಿಗಳಲ್ಲಿ ಏನಿದೆ ಅವರಿಗೆ ಏನು ಸ್ಪರ್ಧೆ. ಆ ಸ್ಪರ್ಧೆ ಅಂದ್ರೆ ಆ ಮರ ಹತ್ತಬೇಕು ಅಂತ. ಯಾವುದು ಪ್ರಾಣಿ ಅಥವಾ ಅಲ್ಲಿರುವಂತಹ ಯಾವ ಜೀವಿ ಮರವನ್ನ ಬೇಗ ಹತ್ತಾನೆ? ಯಾರು ಹೇಳ್ತೀರಾ? ಕೋತಿ. ಯಾಕೆಂದ್ರೆ ಕೋತಿಯ ಧರ್ಮನೇ ಮರ ಹತ್ತೋದು. ಸ್ವಧರ್ಮ ಅಂದ್ರೆ ಇಲ್ಲಿ ಏನು ಅಂದ್ರೆ ಗುಣಗಳು. ಉದಾಹರಣೆಗೆ ನಾವು ಬೆಂಕಿಯನ್ನ ತೆಗೆದುಕೊಳ್ಳೋಣ. ಬೆಂಕಿಯ ಧರ್ಮ ಯಾವುದು? ಬೆಂಕಿಯ ಧರ್ಮ ಉರಿಯುವುದು. ಸುಡತ್ತೆ, ಅಲ್ವಾ? ಸುಡತ್ತೆ ಅಲ್ವಾ? ಗಾಳಿಯ ಧರ್ಮ ಒಣಗಿಸೋದು. ನೀರಿನ ಧರ್ಮ ಒದ್ದೆ ಮಾಡುವಂಥದ್ದು, ವೆಟ್ ಮಾಡುವಂಥದ್ದು. ಹೀಗೆ ಸೊ ಪ್ರತಿಯೊಂದು ಅದು ಸ್ವಧರ್ಮ ಇದೆ ಅನ್ನುವಂಥ. ಅದರಿಂದ ಬ್ರಾಹ್ಮಣನಿಗೆ ಸ್ವಧರ್ಮ ಇದೆ, ಕ್ಷತ್ರಿಯನಿಗೆ ಸ್ವಧರ್ಮ ಇದೆ, ವೈಶ್ಯನಿಗೆ ಸ್ವಧರ್ಮ ಇದೆ, ಮತ್ತೆ ಶೂದ್ರನಿಗೆ ಸ್ವಧರ್ಮ ಇದೆ. ಸೊ ಅವನಿಗೆ ಭಗವಂತ ಏನ್ ಹೇಳ್ತಾ ಇದ್ದಾನೆ, ನೀನು ಯಾವ ಧರ್ಮದಲ್ಲಿದೆ ಅದನ್ನೇ ಪೂರ್ತಿಯಾಗಿ ಅಂದ್ರೆ ಅಪರಿಪೂರ್ಣವಾಗಿ ನೀನು ಮಾಡಿದ್ರೂ ಸಹಿತ ಅದು ಶ್ರೇಷ್ಠ. ನೀನು ಇನ್ನೊಂದು ಧರ್ಮಕ್ಕೆ ಅಂದ್ರೆ ಧರ್ಮಾಂತರಗೊಂಡು ಅದನ್ನ ಪೂರ್ಣವಾಗಿ ಮಾಡುವುದಕ್ಕಿಂತ ಇದು ಶ್ರೇಷ್ಠ ಅನ್ನೋದನ್ನ. ಅದನ್ನ ನಿನ್ನ ಧರ್ಮದಲ್ಲಿಯೇ ನೀನು ಮುಂದುವರಿ. ಯಾಕೆಂದ್ರೆ ನೀನು ಬೇರೆ ಧರ್ಮಕ್ಕೆ ಹೋಗಿ ಅದನ್ನ ಮಾಡೋದು ಕಷ್ಟ ಆಗತ್ತೆ. ಯಾಕೆಂದ್ರೆ ಅವನು ಆ ರೀತಿಯಾಗಿ ಭಗವಂತನ ಸೃಷ್ಟಿಯೇ ಆಗಿರುತ್ತೆ. ಅವನೊಂದು ಜೀವನ ಅಲ್ಲಲ್ಲಿ ಇಟ್ಟಿರ್ತಾನೆ. ಕೆಲವರನ್ನ ಬ್ರಾಹ್ಮಣರಾಗಿ ಮಾಡ್ತಾನೆ, ಕೆಲವರನ್ನು ವೈಶ್ಯರಾಗಿ ಮಾಡ್ತಾನೆ, ಕೆಲವರನ್ನ ಶೂದ್ರನಾಗಿ, ಕೆಲವರನ್ನ
ಕ್ಷತ್ರಿಯರನ್ನಾಗಿ ಆ ರೀತಿಯಾಗಿ ಅವನು ಮಾಡಿರ್ತಾನೆ. ಆದ್ರಿಂದ ಅವನು ಹೇಳ್ತಾ ಇದ್ದಾನೆ, ನೀನು ಆ ಧರ್ಮವನ್ನ ಅಂದ್ರೆ ಪೂರ್ತಿಯಾಗಿ ಮಾಡು, ನಿನ್ನ ಧರ್ಮವನ್ನ ಅಪರಿಪೂರ್ಣವಾಗಿ ಮಾಡಿದ್ರು ಅದು ಶ್ರೇಯಸ್ಕರ ಅನ್ನೋದನ್ನ ಹೇಳ್ತಾನೆ. ಆ ಅಸಕ್ತ ಬುದ್ಧಿರ್ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿ ಪರಮ ಸನ್ಯಾಸೇನ ಸನ್ಯಾಸೇನಾಧಿಗಚ್ಚತಿ. ಹರೇ ಕೃಷ್ಣ. ಅಗ್ನಿಯು ಹೊಗೆಯಿಂದ ಆವೃತವಾದಂತೆ ಪ್ರತಿಯೊಂದು ಪ್ರಯತ್ನವು ಯಾವುದಾದರೂ ದೋಷದಿಂದ ಆವೃತವಾಗಿರುತ್ತದೆ. ಕುಂತಿಯ ಮಗನಾದ ಅರ್ಜುನನೇ, ಮನುಷ್ಯನ ಸ್ವಧರ್ಮದಿಂದ ಬರುವ ಕರ್ಮವು ದೋಷದಿಂದ ಕೂಡಿದ್ದರೂ ಅದನ್ನು ಬಿಡಬಾರದು. ಹರೇ ಕೃಷ್ಣ. ಸೊ ಇಷ್ಟು ಹೇಳ್ತಾ ಇದ್ದಾನೆ. ನಾವು ಹೀಗೆ ಅವನು ಜೀವಿಗೆ ಹೇಗೆ ಅವನು ಕರ್ಮವನ್ನ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಏನಂದ್ರೆ, ಹೇಗೆ ಹೊಗೆಯಿಂದ ಬೆಂಕಿ ಆವೃತವಾಗಿದೆ, ಅದರ ಬೆಂಕಿ ಅನ್ನೋದು ಕಾಣೋದಿಲ್ಲ. ಆವಾಗ ಏನಾಗುತ್ತೆ, ಇಲ್ಲಿ ಕೆಲವು ದೋಷಗಳಿಂದ ನಾವು ಮಾಡುವ ಕರ್ಮದ ಅದರ ಇದು ಏನು ನಮಗೆ ಅದರ ವ್ಯಾಲ್ಯೂ ನಮಗೆ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಅದು ದೋಷದಿಂದ ಆವೃತವಾಗಿರುತ್ತೆ. ಆದರೆ ಅವನು ಏನು ಹೇಳ್ತಾನೆ, ಮನುಷ್ಯನು ಸ್ವಧರ್ಮದಿಂದ ಬರುವ ಕರ್ಮದ ದೋಷದಿಂದ ಕೂಡಿದ್ದರೂ ಅದನ್ನು ಅವನು ಬಿಡಬಾರದು. ಅದು ಈಗ ಬ್ರಾಹ್ಮಣನಿಗೆ ಅದು ದೋಷ ಇರಬಹುದು, ಆದರೆ ಅವನು ಅದನ್ನು ಬಿಡಬಾರದು. ಕ್ಷತ್ರಿಯ ದೋಷ ಇರಬಹುದು, ಆದರೆ ಅದನ್ನು ಅವನು ಬಿಡಬಾರದು ಅನ್ನೋದನ್ನು ಹೇಳ್ತಾನೆ. ವೈಶ್ಯ ಶೂದ್ರರಿಗೂ ಸಹಿತ ಅದನ್ನು ಹೇಳ್ತಾನೆ. ಅವರು ಆ ಧರ್ಮವನ್ನು ಅವರು ಬಿಡಬಾರದು, ದೋಷದಲ್ಲಿ ಇದ್ರೂ ಸಹಿತ ಅಂತ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿ ಲಭತೆ ಪರಾಂ. ಹರೇ ಕೃಷ್ಣ. ಹೀಗೆ ಆಧ್ಯಾತ್ಮಿಕ ನೆಲೆಯಲ್ಲಿರುವವನು ಕೂಡಲೇ ಪರಮ ಬ್ರಹ್ಮನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಅವನು ಯಾವಾಗಲೂ ಶೋಕಿಸುವುದಿಲ್ಲ ಅಥವಾ ಏನನ್ನೂ ಬಯಸುವುದಿಲ್ಲ. ಅವನು ಎಲ್ಲ ಜೀವಿಗಳನ್ನು ಒಂದೇ ಸಮನಾಗಿ ಕಾಣುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ನನ್ನ ಪರಿಶುದ್ಧ ಭಕ್ತಿ ಸೇವೆಯನ್ನು ಪಡೆಯುತ್ತಾನೆ. ಹರೇ ಕೃಷ್ಣ. ಸೊ ಅದರಿಂದ ಆಧ್ಯಾತ್ಮಿಕ ನೆಲೆಯಲ್ಲಿ ಈ ರೀತಿ ತನ್ನ ಸ್ವಧರ್ಮವನ್ನ ಮಾಡಿಕೊಂಡು ಕರ್ಮ ಫಲಗಳನ್ನ ಅಪೇಕ್ಷಿಸದೆ ತನ್ನ ಕರ್ತವ್ಯ ಅಂತ ಅವನು ಮಾಡ್ತಾ ಹೋಗೋದಾಗ ಅವನು ಆಧ್ಯಾತ್ಮಿಕ ನೆಲೆಯಲ್ಲಿ ಇರ್ತಾನೆ ಮತ್ತು ಕೂಡಲೇ ಪರಮ ಬ್ರಹ್ಮನ್ ಸಾಕ್ಷಾತ್ಕಾರವನ್ನ, ಅಂದ್ರೆ ಇಲ್ಲಿ ಆತ್ಮದ ಮತ್ತೆ ಆ ಪರಮಾತ್ಮನ ಸಾಕ್ಷಾತ್ಕಾರ ಅವನು ಪಡೆಯುತ್ತಾನೆ. ಮತ್ತೆ ಅವನು ಸಂಪೂರ್ಣವಾಗಿ ಪ್ರಸನ್ನನಾಗಿರ್ತಾನೆ. ಯಾವಾಗಲೂ ಸದಾ ಸಂತೋಷದಿಂದ ಇರುವಂತಹದ್ದು, ಪ್ರಸನ್ನನಾಗಿರ್ತಾನೆ. ಅದರಿಂದ ಈ ರೀತಿಯಾಗಿ ನಾವು ಜಪವನ್ನ ಮಾಡ್ತಾ ಮಾಡ್ತಾ ಒಂದು ಜೀವಿ ಏನಾಗ್ತಾನೆ, ಅವನು ಒಂಥರ ಪ್ರಭೆಯನ್ನ ಪಡಿತಾನೆ, ಆಧ್ಯಾತ್ಮಿಕ ಪ್ರಭೆಯನ್ನು ಅವನು ಪಡಿತಾನೆ. ನೋಡ್ಲಿಕ್ಕೆ ಅವನ ಸಂಘದಲ್ಲಿ ನಾವು ಇದ್ದಾಗ ಸಹಿತ ನಾವು ಸಹಿತ ಪವಿತ್ರರಾಗ್ತೀವಿ. ಗುರು ಅಂದ್ರೆ ಹಾಗೆ. ಯಾಕೆ ನಾವು ಗುರುವನ್ನ ಆಶ್ರಯವನ್ನ ಪಡೆಯಬೇಕಂದ್ರೆ ಆ ಗುರು ಹೀಗೆ ಅವನು ಭಗವಂತನ ಪ್ರತಿನಿಧಿಯಾಗಿರ್ತಾನೆ. ಅವನ ಒಡನಾಟದಲ್ಲಿ ನಾವು ಇದ್ದಾಗ ನಮಗೆ ಎಂತಹದೋ ಒಂದು ರೀತಿಯಾದಂತಹ ಒಂದು ಇದು ಬರುತ್ತೆ ಅಲ್ವಾ, ಒಂದು ಆಧ್ಯಾತ್ಮಿಕವಾದಂತಹ ಸ್ಪಿರಿಚುವಲ್ ಅಡ್ವಾನ್ಸ್ಮೆಂಟ್ ನಮಗಾಗುತ್ತೆ. ಅದರಿಂದ ಅವನು ಎಲ್ಲಾ ಜೀವಿಗಳನ್ನ ಒಂದೇ ಸಮನಾಗಿ ಕಾಣ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ನನ್ನ ಪರಿಶುದ್ಧ ಭಕ್ತಿ ಸೇವೆಯನ್ನ ಮಾಡ್ತಾನೆ ಅನ್ನೋದನ್ನ ಹೇಳ್ತಾನೆ. ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಹರೇ ಕೃಷ್ಣ. ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮ ಪುರುಷನಾದ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ಇಂತಹ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಭಗವದ್ಧಾಮ ಅಂತ ಹೇಳಿ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ. ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ. ಹರೇ ಕೃಷ್ಣ. ಸೊ ಈ ತರ ಅವನು ಹೇಳ್ತಾನೆ, ಭಕ್ತಿ ಸೇವೆ, ಓನ್ಲಿ ಭಕ್ತಿ. ಬೇರೆ ಏನಾದ್ರೂ ಮಾಡ್ಲಿಕ್ಕೆ ಆಗತ್ತಾ ನಮಗೆ ಈ ಐಹಿಕ ಪ್ರಪಂಚದಿಂದ ಬಿಡುಗಡೆ ಹೊಳಿಲಿಕ್ಕೆ? ಅದರಿಂದ ಭಗವಂತ ಇಲ್ಲಿ ಮತ್ತೆ ಹೇಳ್ತಾ ಇರೋದು ಏನಂದ್ರೆ, ದೇವೋತ್ತಮ ಪರಮ ಪುರುಷನಾದಂತಹ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ ಭಕ್ತಿ ಸೇವೆಯಿಂದ ಮಾತ್ರ. ಭಕ್ತ್ಯಾಮಾಂ ಅಭಿಜಾನಾತಿ ಅಂದ್ರೆ ಭಕ್ತಿಯಿಂದ ಮಾತ್ರ ನಾವು ಕೃಷ್ಣನನ್ನ ಅವನಿರುವಂತೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಇಂತಹ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆಯನ್ನ ಪಡೆದಾಗ, ಆ ರೀತಿ ಭಕ್ತಿ ಮಾಡ್ತಾ 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 ನಮಗೆ ಒಂದಿನ ಪೂರ್ಣ ಪ್ರಜ್ಞೆ ಬರುತ್ತೆ. ಪೂರ್ಣ ಪ್ರಜ್ಞೆ ಬಂದಾಗ ನಾವು ಭಗವದ್ಧಾಮವನ್ನು ಪ್ರವೇಶಿಸಲಿಕ್ಕೆ ಅರ್ಹರಾಗ್ತೇವೆ. ಇಲ್ಲಿ ಹೇಳಿದ್ದಾನೆ ಅವನು ಕ್ಲಿಯರ್ ಆಗಿ. ಅದರಿಂದ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ ನಾವು ಭಕ್ತಿಯನ್ನ ಮಾಡೋದನ್ನ ಬಿಡಬಾರ್ದು. ಸರ್ವಕರ್ಮಾಣ್ಯಪಿ ಸದಾ
ಕುರ್ವಾಣೋ ಮದ್ವ್ಯಪಾಶ್ರಯಃ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಹರೇ ಕೃಷ್ಣ, ನನ್ನ ಪರಿಶುದ್ಧ ಭಕ್ತನು ಎಲ್ಲಾ ಬಗೆಯ ವ್ಯಾಪಾರಗಳಲ್ಲಿ ನಿರತನಾಗಿದ್ದರೂ ನನ್ನ ರಕ್ಷಣೆಯಲ್ಲಿ ನನ್ನ ಕೃಪೆಯಿಂದ ಶಾಶ್ವತವೂ ಅವ್ಯಯವೂ ಆದ ನಿವಾಸವನ್ನು ಸೇರುತ್ತಾನೆ. ಹರೇ ಕೃಷ್ಣ. ಅದರಿಂದ ಅವನು ಏನೇ ಮಾಡ್ತಾ ಇರಲಿ, ಭಕ್ತಿಯನ್ನು ಮಾಡ್ತಾ ಇದ್ದಿದ್ದೇ ಹೋದಾಳಾದ್ರೆ ಅವನು ಖಂಡಿತವಾಗಿಯೂ ಭಗವಂತನ ರಕ್ಷಣೆಯಲ್ಲಿ ಇರ್ತಾನೆ. ಮತ್ತು ಕೊನೆಯದಾಗಿ ನನ್ನ ಕೃಪೆಯಿಂದ, ಅವನ ಕೃಪೆ, ಭಗವಂತನ ಕೃಪೆ, ಅವನ ಮರ್ಸಿ ಅಥವಾ ಅವನ ಕೃಪೆ ಅವನಲ್ಲಿದ್ದಾಗ ಅವನು ಶಾಶ್ವತ ಅವ್ಯಯವಾದ ನನ್ನ ನಿವಾಸಕ್ಕೆ ಸೇರ್ತಾನೆ. ಹೀಗೆ ನಮಗೆ ಬಹುದಿನದ ಆಸೆ, ಅಮೆರಿಕಕ್ಕೆ ಹೋಗಬೇಕು, ವೀಸಾ ಸಿಕ್ಕಿದ ಮೇಲೆ ಅಲ್ವಾ, ನೀನು ಹೋಗೋದಷ್ಟೇ. ಸೊ ಆ ರೀತಿಯಾಗಿ ಭಕ್ತಿಯನ್ನು ಮಾಡೋದ್ರಿಂದ ನಮಗೆ ಅದೊಂದು ಭಕ್ತಿ ವೀಸಾ. ಅದರಿಂದ ಭಕ್ತಿಯನ್ನು ಮಾಡೋದ್ರಿಂದ ನಾವು ಹೋಗ್ಬೋದು ಭಗವದ್ಧಾಮಕ್ಕೆ ಅಂತ ಇಲ್ಲಿ ಅವನು ಹೇಳ್ತಾನೆ. ನನ್ನ ಪರಿಶುದ್ಧ ಭಕ್ತ, ಅವನು ಏನೇ ಮಾಡ್ತಾ ಇರಲಿ ಜೀವನದಲ್ಲಿ, ಆದರೆ ಅವನು ಪರಿಶುದ್ಧ ಭಕ್ತನಾಗಿದ್ದರೆ ಅವನ ರಕ್ಷಣೆಯಲ್ಲಿದ್ದು ಅವನ ಭಗವಂತನ ನಿವಾಸವನ್ನು ಸೇರ್ತಾನೆ. ಮಚ್ಚಿತ್ತ ಸರ್ವದರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅಥ ಚೇತ್ವಂ ಅಹಂಕಾರಾನ್ ನ ಶ್ರೋಷ್ಯಸಿ ವಿನಂಕ್ಷ್ಯಸಿ. ಹರೇ ಕೃಷ್ಣ, ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಬದ್ಧ ಜೀವನದ ಎಲ್ಲ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ಆದರೆ ನೀನು ಇಂತಹ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ ಅಹಂಕಾರದಿಂದ ಕೆಲಸ ಮಾಡಿದರೆ, ನನ್ನ ಮಾತನ್ನು ಕೇಳದೆ ಹೋದರೆ ಮುಳುಗಿ ಹೋಗುತ್ತೀಯಾ. ಹರೇ ಕೃಷ್ಣ. ಹೇಳಿದಾರೆ ಭಗವಂತ ನೋಡಿ, ಇಲ್ಲಿ ಸಿಂಪಲ್ ಆಗಿ ಹೇಳ್ತಾರೆ, ಎಷ್ಟು ಏನಂದ್ರೆ, ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಬದ್ಧ ಜೀವನದ ಎಲ್ಲ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ಅದರಿಂದ ಹರಿನಾಮ ಸ್ಮರಣೆ, ಹರಿಯ ಕೃಷ್ಣನ ಸ್ಮರಣೆಯಲ್ಲಿ ನಾವಿರಬೇಕು, ಅವನ ಪ್ರಜ್ಞೆಯಲ್ಲಿ ನಾವಿರಬೇಕು. ಕೃಷ್ಣ ಕಾನ್ಷಿಯಸ್ನೆಸ್ ಅಂದ್ರೆ ಇದು. ಆ ರೀತಿ ಇದ್ದಾಗ ಅವನೇನು ಹೇಳ್ತಾ ಇದ್ದಾನೆ, ಏನೇ ಅಡ್ಡಿ ಆತಂಕಗಳು ಬಂದರೂ ಅದನ್ನು ನೀನು ನಿವಾರಿಸಿಕೊಳ್ಳುವೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ ನಮ್ಮ ಜೀವನದ ಎಲ್ಲ ಅಡ್ಡಿ ಆತಂಕಗಳು ನಿವಾರಣೆ ಆಗತ್ತೆ, ಖಂಡಿತವಾಗಿಯೂ ಆಗತ್ತೆ. ಆದರೆ ನೀನು ಇಂತಹ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ ಅಹಂಕಾರದಿಂದ ಕೆಲಸ ಮಾಡಿದರೆ, ನಾನು ಯಾಕೆ ಮಾಡ್ಬೇಕು ಅದನ್ನ, ನಾನೇ ಅಂದರೆ ಕಾಮನೇ ಕೆಲಸ ಮಾಡೋದು ಇಲ್ಲಿ ಅಂತ ಹೇಳಿ ಆ ರೀತಿಯಾಗಿ ಅಹಂಕಾರದಿಂದ ನನ್ನ ಮಾತನ್ನು ಕೇಳದೆ ಹೋದರೆ ಮುಳುಗಿ ಹೋಗ್ತೀಯಾ. ಹೇಳ್ಬಿಟ್ಟಿದ್ದಾನೆ, ವಾರ್ನಿಂಗ್ ಕೊಟ್ಬಿಟ್ಟಿದ್ದಾನೆ ಎಲ್ಲ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಹರೇ ಕೃಷ್ಣ, ಅರ್ಜುನನೇ, ಪರಮ ಪ್ರಭುವು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಇದ್ದಾನೆ. ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತವರಂತೆ ಇರುವ ಎಲ್ಲಾ ಜೀವಿಗಳ ತಿರುಗಾಟವನ್ನು ನಿರ್ದೇಶಿಸುತ್ತಿದ್ದಾನೆ. ಹರೇ ಕೃಷ್ಣ. ಭಗವಂತ ಎಲ್ಲಾ ಜೀವಿಗಳ ತಿರುಗಾಟ, ಏನ್ ತಿರುಗಾಟ ಮಾಡ್ತಾರೆ ಜೀವಿಗಳು? ಒಂದು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಭ್ರಮಣೆ ಮಾಡ್ತಾ ಇರ್ತಾರೆ. ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಭ್ರಮಣೆ ತಿರುಗಾಡ್ತಾ ಇರ್ತಾರೆ ಅಂತ. ನಾವೆಲ್ಲ ಎಲ್ಲಿ ಎಷ್ಟೆಷ್ಟು ತಿರುಗಾಡಿದೀವೋ ಗೊತ್ತಿಲ್ಲ, ಲಕ್ಷಾಂತರ ವರ್ಷ ತಿರುಗಾಟ ಮಾಡಿದ್ದೇವೆ. ಅದರಿಂದ ಅವನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಅವನು ಇಲ್ಲಿ ಹೃದಯದಲ್ಲಿ ಇದ್ದು ಪರಮಾತ್ಮ ನಿರ್ದೇಶಿಸುವವನಂತಾಗಿ, ಅವನ ನಿರ್ದೇಶನವನ್ನ ತೆಗೆದುಕೊಳ್ಳಿಕ್ಕೆ ಆತ್ಮ ತಯಾರಾಗಿದ್ರೆ ಅವನು ಸರಿಯಾದ ನಿರ್ದೇಶನವನ್ನ ಕೊಡ್ತಾನೆ. ಉದಾಹರಣೆಗೆ, ಈಗ ಆತ್ಮ ಪರಮಾತ್ಮ ನೋಡಿ ಹೀಗೆ ಒಂದೇ ಕಡೆ ಇದ್ದಾರೆ, ಒಂದೇ ಮರದಲ್ಲಿ ಇದ್ದಾರೆ. ಆದರೆ ಇಲ್ಲಿ ಆತ್ಮ ಅನ್ನುವಂಥದ್ದು ಏನು ಮಾಡ್ತಾ ಇದೆ, ಅಲ್ಲಿರುವಂಥ ಹಣ್ಣುಗಳನ್ನೆಲ್ಲ ತಿಂತಾ ಇದೆ. ಆದರೆ ತಿನ್ನುವ ಮೊದಲು ಅದಕ್ಕೆ ಗೊತ್ತಿರಲ್ಲ ಆ ಹಣ್ಣು, ನಾನು ತಿಂತಾ ಇರುವ ಹಣ್ಣು ಹುಳಿನೋ ಕಹಿನೋ ಖಾರನೋ ಅಥವಾ ಇದೋ ಅಂದರೆ ಹಾಳಾಗಿರುವಂತಹದ್ದು ಏನು ಅಂತಾನೆ ಗೊತ್ತಿರೋದಿಲ್ಲ. ಆದರೆ ಅದೇ ಭಗವಂತನ ಹತ್ರ ಕೇಳಿಕೊಂಡು ಆ ಹಣ್ಣನ್ನ ತಿಂದ್ರೆ ಭಗವಂತ ಹೇಳ್ತಾನೆ, ಇದು ಒಳ್ಳೇದಲ್ಲ, ಇದನ್ನ ನೀನು ತಿನ್ಬೇಡ ಅಲ್ವಾ. ಅದನ್ನೇ ನಾವು ಆತ್ಮ ಸಾಕ್ಷಿ ಅಂತ ಕರಿತೇವೆ. ಕೆಲವೊಂದು ಟೈಮ್ ನಮ್ಮ ಆತ್ಮ ಒಪ್ಪೋದಿಲ್ಲ ಅಂತ, ಯಾಕೆಂದ್ರೆ ಅಲ್ಲಿ ಭಗವಂತನ ನಿರ್ದೇಶನ ಇರುತ್ತೆ ಅದಕ್ಕೆ, ಅಲ್ಲಿ ನಮ್ಮ ಹೃದಯದಲ್ಲಿ ಇರುವಂತಹ ಪರಮಾತ್ಮ. ಆದರೆ ನಾವು ಒಂದೊಂದ್ಸಲ ಅದನ್ನ ಕೇಳಲ್ಲ, ಅದರ ವಿರುದ್ಧವಾಗಿ ಹೋಗ್ತೇವೆ. ಅದರ ವಿರುದ್ಧವಾಗಿ ನಾವು ಹೋದಾಗ ಏನಾಗುತ್ತೆ, ಅದು ನಮ್ಮ ಮಿಥ್ಯಾಹಂಕಾರ. ಆ ಮಿಥ್ಯಾಹಂಕಾರದಿಂದ ನಾವು ಮತ್ತೆ ಮತ್ತೆ ತಿರುಗಾಟ ಶುರು ಮಾಡಿಕೊಂಡು ಬ್ಯಾಗ್ ಜೋಳಿಗೆ ಹಿಡ್ಕೊಂಡು ಹೋಗ್ಬೇಕಾಗತ್ತೆ. ಆ ಜೋಳಿಗೆ ಅಂದ್ರೆ ಏನು, ಅಲ್ಲಿ ಆ ಜೋಳಿಗೆಯಲ್ಲಿ ಇರುವುದೆಲ್ಲ ಏನು, ನಮ್ಮ ಕರ್ಮ ಫಲಗಳು. ಅದರಿಂದ ಆ ವಜ್ಜೆ ಹೊತ್ಕೊಂಡು ತಿರುಗಾಡ್ತಾ ಇರ್ತೀವಿ ಅಂತ. ಆ ವಜ್ಜೆ ಎಷ್ಟಿದೆ ಅಂತ ನಮ್ಗೆ
ಗೊತ್ತಿರಲ್ಲ ಎಷ್ಟೋ ಕರ್ಮದ ಪಾಪ ಕರ್ಮಗಳಿವೆ. ಆ ಕರ್ಮಗಳು ಅಂದ್ರೆ ಕೆಲವು ಬೀಜಾವಸ್ಥೆಯಲ್ಲಿ ಇರುತ್ತೆ, ಕೆಲವು ಇನ್ನೂ ಆ, ಮೊಳಕೆ ಒಡೆದಿರಲ್ಲ, ಅಂತಹ ಕರ್ಮಗಳಿರುತ್ತೆ. ಕೆಲವು ಕರ್ಮಗಳು ಆಲ್ರೆಡಿ ಹಣ್ಣಾಗಿದೆ, ಅದನ್ನು ಈಗ ತಿನ್ಬೇಕು ನಾನು, ಆ ರೀತಿಯ ಕರ್ಮ ಫಲಗಳು. ಕೆಲವು ಕರ್ಮಗಳು ಕಾಯಿ ಇದೆ, ಇನ್ನು ಮುಂದಿನ ಜನ್ಮದಲ್ಲಿ ನಮಗೆ ಅದು ಹಣ್ಣಾಗಿ ಸಿಗತ್ತೆ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ, ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಹರೇ ಕೃಷ್ಣ. ಭರತ ವಂಶದಲ್ಲಿ ಶ್ರೇಷ್ಠನಾದವನೇ, ಸಂಪೂರ್ಣವಾಗಿ ಅವನಿಗೆ ಶರಣಾಗತನಾಗು. ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನು, ಪರಮವೂ ಶಾಶ್ವತವೂ ಆದ ಸ್ಥಾನವನ್ನು ಪಡೆಯುತ್ತೀಯ. ಹರೇ ಕೃಷ್ಣ. ಅದರಿಂದ ಸಂಪೂರ್ಣವಾಗಿ ನಾವು ಭಗವಂತನಿಗೆ ಶರಣಾಗತರಾದಾಗ ಅವನು ದಿವ್ಯವಾದ ಶಾಶ್ವತವಾದ ಸ್ಥಾನವನ್ನು ಅವನು ಪಡಿತಾನೆ, ದಿವ್ಯ ಶಾಂತಿಯನ್ನ ಪಡಿತಾನೆ. ಅಂದ್ರೆ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ನೀನು ಅವನಿಗೆ ಶರಣಾಗತನಾಗು, ಪರಮಾತ್ಮನಿಗೆ ಅಥವಾ ಭಗವಂತನಿಗೆ ನೀನು ಶರಣಾಗತನಾಗು. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯಾ ವಿಮೃಶ್ಯೈತ ದಶೇಷೇಣ ಯಥೇಚ್ಛಸಿ ತಥಾ ಕುರು. ಹರೇ ಕೃಷ್ಣ. ಹೀಗೆ ನಿನಗೆ ಗುಹ್ಯಕ್ಕಿಂತ ಗುಹ್ಯತರವಾದ ಜ್ಞಾನವನ್ನು ವಿವರಿಸಿದ್ದೇನೆ. ಇದನ್ನು ಕುರಿತು ಸಂಪೂರ್ಣವಾಗಿ ವಿಮರ್ಶಿಸಿ ನಿನ್ನ ಇಷ್ಟದಂತೆ ಮಾಡು. ಹರೇ ಕೃಷ್ಣ. ಭಗವದ್ಗೀತೆಯಲ್ಲಿ ನಾವೀಗ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಎಲ್ಲವನ್ನ ತಿಳ್ಕೊಂಡಿದ್ದೇವೆ. ಹೇಗೆ ನಾವು ಬದುಕಬೇಕು ಅನ್ನೋದನ್ನು ಭಗವಂತ ಕೃಷ್ಣ ಹೇಳಿದ್ದಾನೆ. ಇಷ್ಟೆಲ್ಲ ಹೇಳಿದ ಮೇಲೂ ನಾವು ಇದನ್ನು ವಿಮರ್ಶಿಸಿ ಅದನ್ನ ನಮಗೆ ಓಕೆ ಅಂದ್ರೆ ನಾವು ಅಳವಡಿಸ್ಕೊಳ್ಬಹುದು, ಇಲ್ಲ ಅಂದ್ರೆ ನಮ್ಮ ಇಷ್ಟದಂತೆ ಮಾಡಬಹುದು ಅಂದ್ರೆ ಹೇಳ್ತಾ ಇದ್ದೇನೆ. ವಿಮರ್ಶಿಸಿ ನೀನು ನಿನ್ನ ಇಷ್ಟದಂತೆ ಮಾಡು. ಅರ್ಜುನ ಉವಾಚ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ. ಹರೇ ಕೃಷ್ಣ. ಅರ್ಜುನನು ಹೀಗೆ ಹೇಳಿದನು, ಪ್ರಿಯ ಕೃಷ್ಣ, ಚ್ಯುತಿ ಇಲ್ಲದವನೇ, ನನ್ನ ಮೋಹವು ಮಾಯವಾಯಿತು. ನಿನ್ನ ದಯೆಯಿಂದ ನನ್ನ ಸ್ಮೃತಿಯನ್ನು ಮತ್ತೆ ಪಡೆದಿದ್ದೇನೆ. ಈಗ ನಾನು ದೃಢ ಮನಸ್ಸಿನಿಂದಿದ್ದೇನೆ, ನನ್ನ ಸಂದೇಹಗಳಿಂದ ಬಿಡುಗಡೆಯಾಗಿದ್ದೇನೆ, ನಿನ್ನ ಅಪ್ಪಣೆಯಂತೆ ನಡೆಯಲು ಸಿದ್ಧನಾಗಿದ್ದೇನೆ. ಹರೇ ಕೃಷ್ಣ. ಈಗ ಅರ್ಜುನಿಗೆಲ್ಲ ಮೋಹ ಹೋಗಿದೆ. ನಮ್ಮ ಕಥೆಯನ್ನು ಎಷ್ಟು ಹೋಗಿದೆ ಗೊತ್ತಿಲ್ಲ, ಅದರಿಂದ ಇನ್ನೂ ಹೆಚ್ಚು ಹೆಚ್ಚು ಸಮಯ ಬೇಕಾಗತ್ತೆ. ಸೊ ಅಂತಹ ಸಮಯವನ್ನು ನಾವು ಕೊಟ್ಟು ಹರಿನಾಮ ಸ್ಮರಣೆಯನ್ನ ಪ್ರತಿನಿತ್ಯ ಜಪಿಸ್ತಾ ನಮ್ಮ ಮನಸ್ಸನ್ನು ನಾವು ಭಗವಂತನಲ್ಲಿ ಇಡೋದರಿಂದ ಖಂಡಿತವಾಗಿ ನಮ್ಮಲ್ಲಿರುವಂತಹ ಈ ಮೋಹ ಮಾಯವಾಗತ್ತೆ. ಅದರಿಂದ ಭಗವಂತನ ದಯೆಯಿಂದ ನಮ್ಮ ಸ್ಮೃತಿ ನಮಗೆ ಸಿಗತ್ತೆ. ಈ ದೃಢ ಮನಸ್ಸಿನಿಂದ ನಾವು ಇರ್ತೇವೆ ಮತ್ತು ಎಲ್ಲ ಸಂದೇಹಗಳಿಂದ ಬಿಡುಗಡೆಯಾಗಿ ಭಗವಂತನ ಅಪ್ಪಣೆಯಂತೆ ನಾವು ನಡೀಲಿಕ್ಕೆ ತಯಾರಿರ್ತಾರೆ. ಅರ್ಜುನ ಅದನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ. ಮನ್ಮನಾಭವ ಮದ್ಭಕ್ತೋ ಮಧ್ಯ ಜೀಮಾಂ ನಮಸ್ಕರೋ ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ. ಹರೇ ಕೃಷ್ಣ. ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನ್ನನ್ನು ನಮಸ್ಕರಿಸು. ಆಗ ನೀನು ನಿಶ್ಚಯವಾಗಿಯೂ ನನ್ನ ಬಳಿಗೆ ಬರುತ್ತೀಯ. ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದ್ದರಿಂದ ನಿನಗೆ ಈ ಭರವಸೆಯನ್ನು ಕೊಡುತ್ತೇನೆ. ಹರೇ ಕೃಷ್ಣ. ಭಗವಂತ ಏನ್ ಹೇಳ್ತಾ ಇದ್ದಾನೆ, ನೀನು ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು. ಸೊ ಯಾವಾಗಲೂ 24 ಗಂಟೆ ನಾವು ಹರಿಯ ಚಿಂತನೆಯಲ್ಲಿದ್ದಾಗ ಮತ್ತೆ ಅವನ ಭಕ್ತನಾಗು, ನನ್ನನ್ನು ಪೂಜಿಸು, ಅವನನ್ನು ಪೂಜೆ ಮಾಡುವಂತಹದ್ದು ಅಲ್ವಾ. ಈಗ ಬೆಳಗ್ಗೆ ಎದ್ಮೇಲೆ ನಾವು ಬೆಳಗ್ಗೆ ನಾವು ಯಾಕೆ ಬೇಗ ಹೇಳ್ಬೇಕು? ಭಗವಂತನ ಸೇವೆ ಮಾಡ್ಲಿಕ್ಕೆ ಬೇಗ ಹೇಳ್ಬೇಕು, ಹರಿನಾಮ ಸ್ಮರಣೆ ಮಾಡಬೇಕು. ಎಷ್ಟು ಇದಾಗತ್ತೆ ಗೊತ್ತಾ? 3:30 ಗಂಟೆಗೆ ಎದ್ದು ಆರತಿ ಆಗುವ ಮೊದಲು ನಾವು ಜಪವನ್ನ ಮಾಡಿಕೊಂಡ್ರೆ ಎಷ್ಟು ಇದು ಅಂದ್ರೆ, ಈ ಉದಾಹರಣೆಗೆ ಈಗ ಸ್ನಾನ ಮಾಡ್ಬೇಕಂತಿಲ್ಲ, ಹರಿ ಕೃಷ್ಣ ನಾಮಂತ್ರ ಜಪ ಮಾಡ್ಲಿಕ್ಕೆ ಸ್ನಾನ ಮಾಡಿಯೇ ಮಾಡ್ಬೇಕಂತಿಲ್ಲ. ಕೆಲವೊಂದು ಟೈಮ್ ಆಗಲ್ಲ, ತೊಂದರೆ ಇಲ್ಲ, ಬೇಗ ಇದ್ದು ನೀವು ಹಾಗೇನೂ ಜಪ ಮಾಡಬಹುದು ಹರಿನಾಮ ಸ್ಮರಣೆ. ಸೊ ಆದ್ರೆ ಸ್ನಾನ ಮಾಡಿದ್ರೆ ಒಳ್ಳೇದು, ಉತ್ತಮ. ಆದರೆ ಹರಿನಾಮ ಸ್ಮರಣೆಯನ್ನು ನಾವು ಯಾವಾಗಲೂ ಮಾಡುವುದು. ಆದರೆ ಈ ಕೌಂಟ್ ಮಾಡುವಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ಯಾಕೆಂದ್ರೆ ಕೌಂಟ್ ಮಾಡೋದ್ರಿಂದ ಅದು ಒಂಥರ ನಮಗೆ ಎಲ್ಲ ಕಡೆ ಲೆಕ್ಕಾಚಾರ ಇದ್ದ ಹಾಗೆ ಹರಿನಾಮ ಸ್ಮರಣೆ ಅಂದರೆ ಗುರುಗಳು ಹೇಳಿದ್ದಾರೆ ಇಂತಿಷ್ಟು ರೌಂಡಿನ ಲೆಕ್ಕ ಇಟ್ಟು ಮಾಡ್ಬೇಕನ್ನೋದು. ಯಾಕೆ ಹೇಳ್ತಾರೆ ಅಂದರೆ ಅವರು ನಮ್ಮ ಮನಸ್ಸು ಸರಿಯಾದ ಮಾರ್ಗದರ್ಶನದಲ್ಲಿ ಇರೋದಕ್ಕೆ. ಅದರಿಂದ ನನ್ನನ್ನು ನನ್ನನ್ನು ನಮಸ್ಕರಿಸು, ಆಗ ನೀನು ನಿಶ್ಚಯವಾಗಿಯೂ ನನ್ನ ಬಳಿಗೆ ಬರುತ್ತೀಯೇ. ನೀನು ನನ್ನ ಬಹುಪ್ರಿಯ ಸ್ನೇಹಿತನಾಗಿದ್ದರಿಂದ ನಿನಗೆ ಈ ಭರವಸೆಯನ್ನು ಕೊಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ
ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಿಮಾಶುಚಃ. ಹರೇ ಕೃಷ್ಣ, ಎಲ್ಲಾ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು. ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ. ಹರೇ ಕೃಷ್ಣ. ಧರ್ಮದ ಪರಿಪಾಲನೆ ಬೇಕು, ಧರ್ಮದ ರಕ್ಷಣೆ ಬೇಕು. ಆದರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ, ನೀನು ಧರ್ಮವನ್ನು ತ್ಯಜಿಸಿ ನನ್ನ ಹತ್ರ ಶರಣಾಗತನಾಗು. ಈ ಧರ್ಮ ಅಂದ್ರೆ ಏನು, ನಾವು ಇಲ್ಲಿ ಹೇಳ್ತಾ ಇರುವಂತಹದ್ದು ಈಗ ಈ ದಾನ ಧರ್ಮ, ತಪಕರ್ಮ, ಇವೆಲ್ಲ ನಾವು ಆಚರಿಸಬೇಕಾದದ್ದು. ಆದರೆ ಅವು ಎಲ್ಲವನ್ನ ಸಹಿತ ನೀನು ಬಿಟ್ಟು ನನಗೆ ಶರಣಾಗತನಾಗೋ, ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ, ಎಲ್ಲಾ ಪಾಪಗಳಿಂದ ಮುಕ್ತನನ್ನಾಗಿ ಮಾಡ್ತಾನೆ. ನಾವು ಅವನಿಗೆ ಶರಣಾಗತರಾದಾಗ ಅದರಿಂದ ನಾವು ಅವನ ಶರಣಾಗತಿಗೆ ಹಂಬಲಿಸಿ ಅವನ ಸೇವೆಯನ್ನು ಮಾಡಬೇಕು. ಇದಂ ತೇನ ನ ತಪಸ್ಕಾಯ ನ ಭಕ್ತಾಯ ಕದಾಚನ ನ ಚ ಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ. ಹರೇ ಕೃಷ್ಣ, ತಪಸ್ಸು ಮಾಡದವನಿಗೆ, ಭಕ್ತನಲ್ಲದವನಿಗೆ, ಭಕ್ತಿ ಸೇವೆಯಲ್ಲಿ ನಿರತನಾಗದವನಿಗೆ ಈ ರಹಸ್ಯ ಜ್ಞಾನವನ್ನು ವಿವರಿಸಬಾರದು. ನನ್ನ ವಿಷಯದಲ್ಲಿ ಅಸೂಯೆ ಪಡುವವನಿಗೆ ಹೇಳಬಾರದು. ಹರೇ ಕೃಷ್ಣ. ಅದರಿಂದ ಯಾರು ಭಕ್ತನಲ್ವೋ ಇಂಥವ್ರಿಗೆ ಹೇಳಬಾರ್ದು ಇದನ್ನ. ಈ ರಹಸ್ಯ ಜ್ಞಾನವನ್ನು ಅವ್ರಿಗೆ ಹೇಳಿದ್ರು ಪ್ರಯೋಜನ ಇಲ್ಲ. ಅವರು ಅಲ್ಲ ಅಂತಾನೆ ವಾದ ಮಾಡ್ತಾರೆ. ಅವರನ್ನ ನಾವು ಮಾಯವಾದಿಗಳು ಅಂತ ಕರೀತಾರೆ. ಯಾಕೆಂದ್ರೆ ಮಾಯೆಯ ಅಧೀನದಲ್ಲಿದ್ದು ಇಂದ್ರಿಯ ತೃಪ್ತಿಯೇ ಅಥವಾ ಕಾಮವೇ ಎಲ್ಲದಕ್ಕೂ ಕಾರಣ ಅಂತ ವಾದ ಮಾಡುವಂಥವ್ರು. ಅದರಿಂದ ಅಂಥವರಿಗೆ ಈ ರಹಸ್ಯ ಜ್ಞಾನವನ್ನು ಹೇಳಬಾರದು, ವಿವರಿಸಬಾರದು. ಯಾಕೆಂದ್ರೆ ಅವರು ನನ್ನ ವಿಷಯದಲ್ಲಿ ಅಸೂಯೆ ಪಡುವವನಿಗೆ ಇದನ್ನ ಹೇಳಬಾರದು ಅನ್ನೋದನ್ನು ಹೇಳ್ತಾರೆ. ಯಾ ಇದಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಶ್ಯತ್ಯ ಸಂಶಯಃ. ಹರೇ ಕೃಷ್ಣ, ಈ ಪರಮ ರಹಸ್ಯವನ್ನು ಭಕ್ತರಿಗೆ ಹೇಳುವವನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವು ನಿಶ್ಚಯವಾಗಿಯೂ ದೊರೆಯುವುದು. ಅದರ ಅಂತ್ಯದಲ್ಲಿ ಅವನು ನನ್ನ ಬಳಿಗೆ ಹಿಂದಿರುಗಿ ಬರುತ್ತಾನೆ. ಹರೇ ಈ ಕೃಷ್ಣ. ಭಗವದ್ಗೀತೆಯ ಪರಮ ಜ್ಞಾನವನ್ನು ನಾವು ಬೇರೆಯವರಿಗೆ ಹೇಳೋದ್ರಿಂದ ಅವನಿಗೆ ಸಹಿತ ಭಕ್ತಿ ಸೇವೆ ಮಾಡುವಂತಹ ಅವಕಾಶ ಅವನಿಗೆ ಖಂಡಿತವಾಗಿ ಸಿಗತ್ತೆ ಅಂತ ಹೇಳ್ತಾನೆ. ಅವನು ಕೊನೆಗೆ ಏನಾಗುತ್ತೆ, ಅವನು ಭಗವಂತ ಹೇಳ್ತಾ ಇದ್ದಾನೆ, ಅವನು ಸಹಿತ ನನ್ನ ಬಳಿಗೆ ಬರ್ತಾನೆ ಅನ್ನುವಂಥದ್ದನ್ನು ಹೇಳ್ತಾನೆ. ಆ ರೀತಿಯಾಗಿ ಶ್ರೀಲಾ ಪ್ರಭುಪಾದರು ಇದನ್ನು ಮಾಡ್ತಾ ಇದ್ರು. ನ ಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾದ್ ಧನ್ಯಃ ಪ್ರಿಯತರೋ ಭುವಿ. ಹರೇ ಕೃಷ್ಣ, ಪ್ರಪಂಚದಲ್ಲಿ ಇವನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ, ಇವನಿಗಿಂತ ಪ್ರಿಯನಾದವನು ಮುಂದೆಯೂ ಇರುವುದಿಲ್ಲ. ಹರೇ ಕೃಷ್ಣ. ತಸ್ಮಾದ್ ಅನ್ಯ ಪ್ರಿಯತರೋ ಭುವಿ. ಅದರಿಂದ ಯಾರು ಈ ಅವನ ಜ್ಞಾನವನ್ನ ಬೇರೆಯವರಿಗೆ ತಿಳಿಸ್ಕೊಡ್ತಾರೋ ಅವನಿಗಿಂತ ಹೆಚ್ಚು ಪ್ರಿಯನಾದ ಬೇರೆ ಸೇವಕರಿಲ್ಲ ಅಂತ ಹೇಳ್ತಾನೆ. ಅದರಿಂದ ಇವನಿಗಿಂತ ಪ್ರಿಯನಾದವನು ಮುಂದೆ ಅಂತ ಇಂತಹ ಸೇವಕನ ಬಗ್ಗೆ ಹೇಳ್ತಾ ಇದ್ದಾನೆ ಭಗವಂತ ಇಲ್ಲಿ. ಯಾರು ಅವನಲ್ಲಿ ಭಕ್ತಿಯನ್ನು ಮಾಡಿ ಅವನ ಜ್ಞಾನವನ್ನ ಬೇರೆಯವರಿಗೆ ಹೇಳ್ತಾರೆ. ಅದ್ವೇಷ್ಯತೆ ಚ ಯ ಇಮಂ ಧರ್ಮ್ಯಂ ಸಂವಾದಮಾವಯೋಃ ಜ್ಞಾನಯಜ್ಞೇನ ತೇನಾಹಂ ಇಷ್ಟಃ ಸ್ಯಾಮಿತಿ ಮೇ ಮತಿಃ. ಹರೇ ಕೃಷ್ಣ, ನಮ್ಮ ಈ ಪವಿತ್ರ ಸಂಭಾಷಣೆಯನ್ನು ಯಾರು ಅಧ್ಯಯನ ಮಾಡುವನೋ ಅವನು ತನ್ನ ಬುದ್ಧಿಶಕ್ತಿಯಿಂದ ನನ್ನನ್ನು ಪೂಜಿಸುತ್ತಾನೆ. ಹರೇ ಕೃಷ್ಣ. ಯಾರು ಇದು ಕೃಷ್ಣಾರ್ಜುನರ ಸಂಭಾಷಣೆ. ಈ ಭಗವದ್ಗೀತೆ ಅನ್ನುವಂತಹದ್ದೇ ಕೃಷ್ಣಾರ್ಜುನರ ಸಂಭಾಷಣೆ. ಈ ಕೃಷ್ಣ ಮತ್ತೆ ಅರ್ಜುನರ ಸಂಭಾಷಣೆಯನ್ನ ಯಾರು ಅಧ್ಯಯನ ಮಾಡ್ತಾರೆ, ಯಾರು ಇದ್ರ ಬಗ್ಗೆ ತಿಳ್ಕೊಳ್ತಾರೆ. ಅಧ್ಯಯನ ಮಾಡೋದು ಅಂದ್ರೆ ಏನು, ಅದನ್ನ ರೂಢಿಸಿಕೊಳ್ಳುವಂತ ಸಹಿತ ಅದನ್ನ ತಿಳ್ಕೊಂಡು ರೂಢಿಸಿಕೊಳ್ಳು ಮತ್ತು ತನ್ನ ಬುದ್ಧಿಶಕ್ತಿಯಿಂದ ನನ್ನನ್ನ ಪೂಜಿಸ್ತಾನೆ. ಅವನ ಬುದ್ಧಿಶಕ್ತಿಯಿಂದ, ಅಂತಹ ಒಂದು ಬುದ್ಧಿಶಕ್ತಿ ಅವನಿಗೆ ಭಗವಂತ ಅವನ ಕೃಪೆಯಿಂದ ಪರಿಪಾಲಿಸ್ತಾನೆ, ಅವನು ಕೊಡ್ತಾನೆ ಅದನ್ನ. ಅದರಿಂದ ಅವನು ಭಗವಂತನನ್ನ ಪೂಜಿಸ್ತಾನೆ. ಶ್ರದ್ಧವಾನನಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತಃ ಶುಭಾಂ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ. ಹರೇ ಕೃಷ್ಣ, ಇದನ್ನು ಶ್ರದ್ಧೆಯಿಂದ ಮತ್ತು ಅಸೂಯೆ ಇಲ್ಲದೆ ಕೇಳುವ ಮನುಷ್ಯನು ಪಾಪಕರ್ಮಗಳಿಂದ ಮುಕ್ತನಾಗುತ್ತಾನೆ ಮತ್ತು ಪುಣ್ಯಕರ್ಮಿಗಳು ವಾಸಿಸುವ ಶುಭ ಲೋಕಗಳನ್ನು ಸೇರುತ್ತಾನೆ. ಹರೇ ಕೃಷ್ಣ. ಇದರಿಂದ ಯಾರು ಕೇಳ್ತಾರೆ ಈ ಜ್ಞಾನವನ್ನ, ಭಾಗವತಂ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಸೊ ಭಗವಂತನ ಕುರಿತಾಗಿ ಯಾರು ಇದನ್ನು ಹೆಚ್ಚು ಕೇಳುತ್ತಾರೆ, ಶ್ರವಣ ಮಾಡ್ತಾರೆ, ಆದ್ರಿಂದ ಅವರೂ ಸಹಿತ ಶುದ್ಧ
ಭಕ್ತರಿರುವಂತಹ ಅಂದರೆ ಪಾಪಕರ್ಮಗಳಿಂದ ಮುಕ್ತನಾಗಿ ಪುಣ್ಯಕರ್ಮಿಗಳು ವಾಸಿಸುವಂತಹ ಸ್ಥಳವನ್ನು ಅವರು ಸೇರ್ತಾರೆ, ಲೋಕವನ್ನು ಅವರು ಸೇರ್ತಾರೆ. ಸಂಜಯ ಉವಾಚ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಮಶ್ರೌಷಂ ಅದ್ಭುತಂ ರೋಮಹರ್ಷಣಂ ವ್ಯಾಸಪ್ರಸಾದಾಚ್ಯುತವಾನ್ ಏತದ್ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣ ಸಾಕ್ಷಾತ್ ಕಥಯತಃ ಸ್ವಯಂ ರಾಜನ್ ಸಂಸ್ಮೃತ್ಯ ಸಂವಾದಮಿಮದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಹರ್ಷ್ಯಾಮಿ ಚ ಮುಹುರ್ಮುಹುಃ. ಹರೇ ಕೃಷ್ಣ. ಸಂಜಯನು ಹೀಗೆ ಹೇಳಿದನು. ಇಬ್ಬರು ಮಹಾತ್ಮರಾದ ಕೃಷ್ಣ ಮತ್ತು ಅರ್ಜುನರ ಸಂಭಾಷಣೆಯನ್ನು ಹೀಗೆ ಕೇಳಿದನು. ಈ ಸಂವಾದವು ಎಷ್ಟು ಅದ್ಭುತವಾದುದೆಂದರೆ ನನಗೆ ರೋಮಾಂಚನವಾಗಿದೆ. ವ್ಯಾಸರ ಕೃಪೆಯಿಂದಾಗಿ ನಾನು ಈ ಅತ್ಯಂತ ರಹಸ್ಯವಾದ ಮಾತುಗಳನ್ನು ಯೋಗೇಶ್ವರನಾದ ಕೃಷ್ಣನು ಸ್ವತಃ ಅರ್ಜುನನಿಗೆ ಹೇಳುತ್ತಿರುವಾಗ ನೇರವಾಗಿ ಕೇಳಿದ್ದೇನೆ. ಅರಸನೇ, ಕೃಷ್ಣಾರ್ಜುನರ ನಡುವಣ ಅದ್ಭುತವೂ ಪವಿತ್ರವೂ ಆದ ಸಂಭಾಷಣೆಯನ್ನು ಮತ್ತೆ ಮತ್ತೆ ಸ್ಮರಿಸಿಕೊಂಡು ಆನಂದ ಪಡುತ್ತಿದ್ದೇನೆ. ಪ್ರತಿ ಕ್ಷಣವೂ ನನಗೆ ರೋಮಾಂಚನವಾಗುತ್ತದೆ. ಹರೇ ಕೃಷ್ಣ. ಇಲ್ಲಿ ಸಂಜಯ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ ಹೇಗಿತ್ತು ಕೃಷ್ಣಾರ್ಜುನರ ಸಂವಾದ. ಆ ಸಂಭಾಷಣೆಯನ್ನು ಕೇಳಿದರೆ ನನ್ನ ಅಂದರೆ ರೋಮಾಂಚನ ಆಗ್ತಾ ಇದೆ. ಅಂದರೆ ಭಗವಂತ ಇಷ್ಟೆಲ್ಲ ತಿಳಿಸ್ಕೊಟ್ಟಿದ್ದಾನಲ್ಲ, ಅದರಲ್ಲಿ ಅವನ ವಿಶ್ವರೂಪವನ್ನು ಸಹಿತ ನೋಡ್ತಾನೆ, ನಾರಾಯಣನ ರೂಪವನ್ನು ನೋಡ್ತಾನೆ. ಅದರಿಂದ ಇಲ್ಲಿ ವ್ಯಾಸರ ಯಾಕೆಂದರೆ ಇಷ್ಟೆಲ್ಲ ಸಂಜಯನಿಗೆ ಗೊತ್ತಾಗಲಿಕ್ಕೆ ಕಾರಣ ವ್ಯಾಸರು ಕೊಟ್ಟಿರುವಂತಹ ಒಂದು ದಿವ್ಯ ಚಕ್ಷು. ಅವರ ಕೃಪೆಯಿಂದ ಅವನಿದ್ದನ್ನೆಲ್ಲ ಕೇಳಿಸ್ಕೊಳ್ಳಿಕ್ಕಾಗತ್ತೆ, ನೋಡ್ಲಿಕ್ಕಾಗತ್ತೆ ಅವನಿಗೆ. ಅದರಿಂದ ಅವನು ಹೇಳ್ತಾನೆ, ಇಂತಹ ಅದ್ಭುತ ಪವಿತ್ರವಾದ ಸಂಭಾಷಣೆಯನ್ನು ಮತ್ತೆ ಮತ್ತೆ ಸ್ಮರಿಸಿಕೊಂಡು ಪ್ರತಿ ಕ್ಷಣವು ನನಗೆ ರೋಮಾಂಚನ ಆಗ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾನೆ. ತಚ್ಚ ಸಂಸ್ಕೃತ್ಯ ರೂಪಮತ್ಯದ್ಭುತಂ ಹರೇಹೇ ವಿಸ್ಮಯೋ ಮೇ ಮಹಾನ್ ರಾಜನ್ ಪಶ್ಯಾಮಿ ಚ ಪುನಃ ಪುನಃ. ಹರೇ ಕೃಷ್ಣ. ರಾಜನೇ, ಶ್ರೀಕೃಷ್ಣನ ಅದ್ಭುತ ರೂಪವನ್ನು ನಾನು ಮತ್ತೆ ಮತ್ತೆ ಸ್ಮರಿಸಿದಂತೆಲ್ಲ ನನ್ನ ವಿಸ್ಮಯವು ಹೆಚ್ಚುತ್ತದೆ. ನಾನು ಮತ್ತೆ ಮತ್ತೆ ಹರ್ಷ ಪಡುತ್ತಿದ್ದೇನೆ. ಹರೇ ಕೃಷ್ಣ. ಅವನು ಆ ರೂಪವನ್ನು ಸ್ಮರಣೆ ಮಾಡಿ ಮಾಡಿ ಈಗ ಅವನಿಗೆ ಏನಾಗ್ತಾ ಇದೆ, ಇನ್ನೂ ಹರ್ಷ ಆಗ್ತಾ ಇದೆ, ಅವನಿಗೆ ಸಂತೋಷ ಆಗ್ತಾ ಇದೆ. ಮತ್ತೆ ಮತ್ತೆ ಅದನ್ನು ಅಂದರೆ ನೆನಪು ಮಾಡ್ಕೊಂಡು ಅವನು ವಿಸ್ಮಯ ಹೆಚ್ಚುತ್ತಾ ಇದೆ ಅವನಿಗೆ. ಯಾಕೆಂದರೆ ಇನ್ನೂ ತಿಳ್ಕೊಳ್ಬೇಕು, ಮತ್ತು ಕೇಳಬೇಕು ಅವನ ಬಗ್ಗೆ ಅನ್ನುವಂಥದ್ದು. ಮತ್ತೆ ಅವನು ಆ ರೀತಿಯಾಗಿ ಹರ್ಷ ಪಡ್ತಾ ಇದ್ದೇನೆ ತಾನು ಅಂತ ಹೇಳ್ತಾನೆ. ಸೊ ಎಲ್ಲ ನನ್ನ ಜೊತೆಗೆ ಈ ಶ್ಲೋಕವನ್ನು 3 ಸಲ ಹೇಳಿ, ನಾನು ಹೇಳ್ತೇನೆ, ನೀವು ಆಮೇಲೆ ರಿಪೀಟ್ ಮಾಡಿ. ಓಕೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. 3 ಸಲ ಹೇಳೋಣ ಎಲ್ಲರೂ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಧನ್ಯವಾದಗಳು. ಅರ್ಥ ಓದಿ ಯಾರಾದರೂ. ಹರೇ ಕೃಷ್ಣ. ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನೋ ಮತ್ತು ಎಲ್ಲಿ ಧನುರ್ಧಾರಿಯಾದ ಅರ್ಜುನನಿರುವನೋ ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತವೆ. ಇದು ನನ್ನ ಅಭಿಪ್ರಾಯ. ಹರೇ ಕೃಷ್ಣ. ಯೋಗೇಶ್ವರನಾದ ಕೃಷ್ಣ ಮತ್ತೆ ಅರ್ಜುನ ಹೇಗಿರ್ತಾರೆ, ಅವ್ರು ಎಲ್ಲಿದ್ರು ಅಲ್ಲಿ ಇದೆಲ್ಲ ಇರುತ್ತೆ ಅಂತ ಸಂಜಯ ಹೇಳ್ತಾ ಇದ್ದಾನೆ. ಹಾಗಿದ್ರೆ ಅದು ಹೇಗಿರುತ್ತೆ, ಹೇಗೆ ಸಾಧ್ಯ ಅದೆಲ್ಲ ಇರಲಿಕ್ಕೆ? ನಮ್ಮ ಮನೆಯಲ್ಲಿ ನಾವು ಒಂದು ಭಗವದ್ಗೀತೆಯ ಪುಸ್ತಕವನ್ನು ಇಟ್ಕೋಬೇಕು, ಅದನ್ನು ನಾವು ಓದಬೇಕು ಮತ್ತು ಕೇಳಬೇಕು. ಅದನ್ನು ನಾವು ನಮ್ಮ ಕುಟುಂಬದವರಿಗೆ, ಮಕ್ಕಳಿಗೆ, ಅವರಿಗೆ ದೊಡ್ಡವರು, ತಂದೆ, ಪೇರೆಂಟ್ಸು ಅದರ ಬಗ್ಗೆ ಅವರಿಗೆ ಹೇಳಿಕೊಡ್ಬೇಕು, ಅದರ ಪಠಣ ಆಗಬೇಕು. ಸೊ ಈ ರೀತಿಯಾದ ಆದಾಗ ಖಂಡಿತವಾಗಿಯೂ ಅಲ್ಲಿ ವಿಜಯ, ಸಿರಿ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವೆಲ್ಲ ಇದ್ದೇ ಇರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಸಂಜಯ ಹೇಳ್ತಾ ಇದ್ದಾನೆ. ಅದರಿಂದ ಭಗವದ್ಗೀತೆಯನ್ನು ಇಟ್ಟು ಪ್ರತಿನಿತ್ಯ ಓದಿ ಕೇಳಿಸ್ಕೊಳ್ಳಿ, ಅದು ಬಹಳ ಮುಖ್ಯ. ಅಥವಾ ಈ ಥರದ ಯಾವುದಾದ್ರೂ ಕ್ಲಾಸ್ ತಗೊಳ್ಳುವ ಮಟ್ಟಿಗೆ ನಿಮ್ಮನ್ನು ನೀವು ತಯಾರು ಮಾಡಿಕೊಂಡು ನೀವು ಇದರ ಭಗವದ್ಗೀತೆ ಕ್ಲಾಸನ್ನು ತೆಗೆದುಕೊಳ್ಬೋದು, ನೀವು ಬೇರೆಯವರಿಗೂ ಹೇಳ್ಬೋದು. ಸೊ ಆ ರೀತಿಯಾಗಿ ರೆಡಿಯಾಗಿ, ಯಾಕೆಂದರೆ ಅದನ್ನು ಓದಬೇಕಾಗತ್ತೆ.
ಪಟ್ನೆ ಬರಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಕೇಳಬೇಕು, ಓದಬೇಕು, ನೀವು ನಮ್ಮ ಸಮಯ ಕೊಡಬೇಕಾಗತ್ತೆ. ಇನ್ನೂ ಹೆಚ್ಚು ಬೇರೆ ಬೇರೆ ಇವರು ನಮ್ಮ ಸೀನಿಯರ್ ಭಕ್ತರು ಈ ಇಸ್ಕಾನ್ನಲ್ಲಿ ಪ್ರವಚನ ಮಾಡ್ತಾರೆ, ಅದನ್ನು ನಾವು ಕೇಳಿಸ್ಕೊಳ್ಬೇಕಾಗತ್ತೆ. ಭಾಗವತಂ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಇದು ಚೈತನ್ಯ ಚರಿತಾಮೃತ ಅಥವಾ ಭಕ್ತಿರಸಾಮೃತ ಸಿಂಧು, ಈ ಲೆವೆಲ್ ಟೂಗೆ ರಿಜಿಸ್ಟರ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಲೆವೆಲ್ 2ನಲ್ಲಿ ಡೀಟೇಲ್ ಸ್ಟಡಿ ಆಗುತ್ತೆ. ಇನ್ನೂ ಹೆಚ್ಚು ಹೆಚ್ಚು ಅರ್ಥ ಮಾಡಿಕೊಳ್ಳೋದು ಭಗವದ್ಗೀತೆ ಬಗ್ಗೆ ನಿಮಗೊಂದು ಅವಕಾಶ ಸಿಗುತ್ತೆ. ಅದನ್ನೆಲ್ಲ ಬಿಡಬೇಡಿ. ಮನೆಯಲ್ಲಿ ಒಂದು ಭಗವದ್ಗೀತೆಯ ಪುಸ್ತಕ ಇರಲಿ, ಪ್ರತಿನಿತ್ಯ ಆ ಪುಸ್ತಕವನ್ನು ಓದಿ, ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಓದಿ. ಮಕ್ಕಳು ಕೂರಿಸ್ಕೊಂಡು ಓದೋದ್ರಿಂದ ಏನಾಗುತ್ತೆ, ಅವರಿಗೂ ಸಹಿತ ಜ್ಞಾನ ಬರುತ್ತೆ. ಇವತ್ತೆಲ್ಲ ನಾಳೆ ಅದು ಕೈ ಹಿಡಿಯುತ್ತೆ. ಇವತ್ತು ಕೆಲವರು ಅಸಡ್ಡೆಯನ್ನು ತೋರಿಸಬಹುದು, ಆದರೆ ಯಾವಾಗ ಅವರು ಜೀವನದಲ್ಲಿ ಬೇರೆ ದಾರಿಯನ್ನು ಕಾಣೋದಿಲ್ಲ ಅವರಿಗೆ, ಆಗ ಅವರಿಗೆ ಕೃಷ್ಣನೇ ಬಂದು ಕೈ ಹಿಡಿತಾನೆ. ಆಗ ಅವರಿಗೆ ಖಂಡಿತವಾಗಿಯೂ ಗೀತೆ ನೆನಪಾಗತ್ತೆ. ಮತ್ತೆ ಅವರು ಭಗವಂತನ ಭಕ್ತಿಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಆರ್ಥೋ ಅರ್ಥಾರ್ಥೋ ಆರ್ಥೋ ಅರ್ಥೋ ಅರ್ಥ ಸುರಾರ್ಥಾರ್ಥಿ ಅಂದರೆ ಜಿಜ್ಞಾಸು ಅಂದರೆ ಈ 4 ಬಗೆಯ ಜನರು ಯಾವ ರೀತಿಯಾಗಿ ಆ ರೀತಿಯಾಗಿ ಯಾವುದಾದ್ರೂ ಒಂದು ಭಗವಂತನ ಕೃಪೆಯಿಂದ ಅವರಿಗೆ ಭಕ್ತಿ ಮಾಡುವಂತಹ ಅವಕಾಶವನ್ನು ಕಲ್ಪಿಸ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳು. ಇವತ್ತಿಗೆ ಹರೇ ಕೃಷ್ಣ ಪ್ರಭುಜಿ ಒಂದು ಅನೌನ್ಸ್ಮೆಂಟ್ ಇದೆ. ಹೇಳಿ ಮಾತಾಜಿ. ಪ್ರಭುಜಿ ಅದೇ L2 ಕ್ಲಾಸಸ್ ಶುರು ಆಗುತ್ತೆ ಅಲ್ಲ, ಸೊ ಇಲ್ಲಿ ಯಾರೆಲ್ಲ ಅಟೆಂಡ್ ಮಾಡ್ತಿದ್ದಾರೆ ಅವರು ನಾಳೆ ಅಟೆಂಡ್ ಮಾಡ್ಬೋದು ಪ್ರಭುಜಿ. 7 o'clock ಸಂಗೀತಮಯ್ಯ ಮಾತಾಜಿ ಕ್ಲಾಸ್ ಇದೆ. ಥರ್ಸ್ಡೇ ಸ್ಯಾಟರ್ಡೇ ಇರುತ್ತೆ 7 PM to 8 PM. ನಾಳೆ ಇದೆಯಾ? ಎಸ್ ಪ್ರಭುಜಿ, ನಾಳೆ ಇದೆ. ನಾಳೆ ಫ್ರೈಡೆ? ಎಸ್ ಪ್ರಭುಜಿ, ನಾಳೆ ಫ್ರೈಡೆ ಸ್ಯಾಟರ್ಡೇ ಇರುತ್ತೆ ಅಲ್ವಾ? ಥರ್ಸ್ಡೇ ಫ್ರೈಡೆ ಇರುತ್ತೆ ಪ್ರಭು. ಥರ್ಸ್ಡೇ ಫ್ರೈಡೆ ಇರುತ್ತೆ. ನಾಳೆ ಲೆವೆಲ್ 2 ಕ್ಲಾಸಸ್ ಇದೆ, ಸಂಗೀತಮಯ್ಯ ಮಾತಾಜಿ ಇದೆ. ದಯವಿಟ್ಟು ನಾಳೆ 7 ಗಂಟೆಗೆ ಇರುತ್ತೆ ಅಲ್ವಾ? ಎಸ್ ಪ್ರಭುಜಿ. 7 ಗಂಟೆಗೆ ಇರುತ್ತೆ. ದಯವಿಟ್ಟು ಎಲ್ಲರೂ ಲೆವೆಲ್ 2 ಕ್ಲಾಸನ್ನು ಜಾಯಿನ್ ಮಾಡ್ಕೊಳ್ಳಿ. ಸೊ ಖಂಡಿತವಾಗಿಯೂ ಮಾಡ್ಕೊಳ್ಳಿ. ಮಾಡಲಿಲ್ಲ ಅಂದವರು ಮಾಡ್ಕೊಳ್ಳಿ. ಎಲ್ಲ ಲಿಂಕಲ್ಲಿ ಎಲ್ಲ ಡೀಟೇಲ್ಸ್ ಹಾಕಿದ್ದಾರೆ ಮತ್ತೆ. ಓಕೆ, ಅಲ್ಲಿ ದಯವಿಟ್ಟು ಅದನ್ನು ಮಾಡಿ ಬಿಡಬೇಡಿ. ಓಕೆ, ಮತ್ತೆ ಇಡೀ 18 ದಿವಸ ನೀವು ಬಂದು ಕೇಳಿ ನನಗೆ ಒಂದು ಈ ರೀತಿಯಾದ ಒಂದು ಅವಕಾಶಕ್ಕೆ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ನನ್ನ ಹೃದಯ ತುಂಬಿದ ಧನ್ಯವಾದಗಳು. ಮತ್ತು ಈ ಒಂದು 18 ದಿವಸ ನಮ್ಮ ಈ ಪ್ರಯಾಣದಲ್ಲಿ ನನ್ನಿಂದ ಏನಾದರೂ ತಪ್ಪನ್ನು ಆಗಿದ್ರೆ ನಾನು ನಿಮ್ಮ ಹತ್ರ ಕ್ಷಮೆಯನ್ನು ಕೇಳ್ತೇನೆ. ಸೊ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳು. ಇಲ್ಲಿಗೆ ನಮ್ಮ 18 ದಿವಸದ ಲೆವೆಲ್ 1 ಕೋರ್ಸ್ ಮುಗಿತಾ ಇದೆ. ಲೆವೆಲ್ 2ಗೆ ನಿಮಗೆಲ್ಲರಿಗೂ ಸ್ವಾಗತ. ಯಾರು ರಿಜಿಸ್ಟರ್ ಮಾಡಿಲ್ಲ ಬೇಗ ಮಾಡಿಕೊಳ್ಳಿ. ಧನ್ಯವಾದಗಳು ಎಲ್ರಿಗೂ. ಪ್ರತಿನಿತ್ಯ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ. ಮಿನಿಮಮ್ 1 ರೌಂಡ್ ಆದರೂ, ನಾವೆಲ್ಲ ಈಗ 1 ರೌಂಡ್ ಜಪಿಸಿ ಆಮೇಲೆ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ ಸ್ವಲ್ಪ ಶೇರ್ ಮಾಡ್ಬೋದು. ಜೈ ಶ್ರೀಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ರಾಮ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ,
हरे राम 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 हरे 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 कृष्ण कृष्ण हरे 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 राम राम हरे हरे कृष्ण हरे कृष्ण हरे हरे राम राम हरे हरे कृष्ण 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 हरे हरे राम हरे हरे कृष्ण कृष्ण हरे हरे राम हरे हरे कृष्ण कृष्ण हरे हरे राम हरे हरे कृष्ण कृष्ण हरे राम हरे कृष्ण हरे राम हरे हरे कृष्ण हरे राम हरे हरे कृष्ण हरे राम हरे हरे कृष्ण राम हरे हरे कृष्ण राम हरे हरे कृष्ण हरे राम हरे हरे कृष्ण हरे कृष्ण हरे हरे कृष्ण हरे राम हरे हरे कृष्ण राम हरे 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 कृष्ण कृष्ण हरे हरे राम हरे कृष्ण हरे हरे कृष्ण हरे हरे कृष्ण हरे कृष्ण हरे कृष्ण हरे राम हरे कृष्ण हरे कृष्ण हरे राम हरे कृष्ण कृष्ण हरे कृष्ण हरे कृष्ण हरे पांचाकल्पतरुभ्यश्च कृपा सिंधुभ्यश्च पतितानां पावनेभ्यो वैष्णवेभ्यो नमो नमः ಭಗವದ್ಗೀತಾ ಗ್ರಂಥರಾಜಿಗೆ ಜಯವಾಗಲಿ ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ ಎಲ್ಲ ನೆರೆದಿರುವ ಎಲ್ಲ ಭಕ್ತರಿಗೂ ಜಯವಾಗಲಿ ಹರೇ ಕೃಷ್ಣ ಧನ್ಯವಾದಗಳು ಎಲ್ರಿಗೂ ಮತ್ತೊಮ್ಮೆ ಸಾರಿ ನಾನು ನೀವು ಏನಾದರೂ ಶೇರ್ ಮಾಡೋದಿದ್ರೆ ಮಾಡಬಹುದು ಈಗ ಹರೇ ಕೃಷ್ಣ ಧನ್ಯವಾದಗಳು ಗುರುಜಿ. ಧನ್ಯವಾದಗಳು ಸುದರ್ಶನ್ ಗುರುಜಿ. ಪ್ರಭುಜಿ ಮಿಡ್ಲಲ್ಲಿ ಒಂದೆರಡು ದಿವಸ ಬಂದಿಲ್ವಾ ಇಲ್ಲ ಆಗಿಲ್ಲ ಗುರುಜಿ. ಅಂದ್ರೆ ಆ ಅಂದ್ರೆ ನಂಗೆ ಇದು ಟೈಮ್ ಅಂದ್ರೆ ನಾನು ಹೊರದೇಶದಲ್ಲಿದ್ದೇನೆ. ಓಕೆ ಯಾವ ಇಲ್ಲೀಗ ಅ- ಜ- ಇದು ಜಪಾನ್ ಅಲ್ಲಿದ್ದೇನೆ. ಎಲ್ಲಿರ್ತೀರಾ ಜಪಾನಲ್ಲಿ ಪ್ರಭುಜಿ ಯಾವ ಸಿಟಿ ಯೋಕೋಹೊಮಾದಲ್ಲಿರೋದು. ಓಕೆ 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 ಹೌದು, ಇದು ನಿವ್ಗಾಯ ಒಂದು 1.5 ಗಂಟೆ ಅಷ್ಟೇ, 1:45 ನಿಮಿಷ 1 ಗಂಟೆದ್ದು ಟ್ರೈನ್. ಹಾ ಹಾ ಅಂದ್ರೆ ಹೋಗಿಲ್ಲ ನಾನು ಅಲ್ಲಿ ಇಸ್ಕಾನ್ ನಿವ್ಗಾಯದಲ್ಲಿ ಇಸ್ಕಾನ್ ಹೋಗ್ ನಿವ್ಗಾಯ. ಹಾ ಹಾ ಹೋಗ್ ಬನ್ನಿ ಆದ್ರೆ ಓಕೆನಾ ಪ್ರಭುಜಿ ಹಾಗೆ. ಒಳ್ಳೇದಾಯ್ತು ನೀವು ಜಪಾನಲ್ಲಿ ಗೊತ್ತಾಗಿತ್ತು ಓಕೆ ಎಷ್ಟು ದಿವಸ ಸಮಯದಿಂದ ಇದ್ದೀರಿ ಅಲ್ಲಿ ಈಗ 1 ವರ್ಷ ಮೇಲ್ಗಡೆ ಆಯ್ತು. ಓಕೆ ಈಗ ಓಕೆ ಇನ್ನು ಸ್ವಲ್ಪ ಟೈಮ್ ಇದೆ ಹಾ ಹಾಗೆ. ಹಾ ಹೌದಾ ಓಕೆ ಅದೇ ಓಕೆ ನಂಗೆ ಅದೇ ಭಗವದ್ಗೀತೆ ಅಂದ್ರೆ ಯಾವತ್ತು ಮುಂದೆ ಹಾಕೊಂಡು ಬಂದಿದ್ದು. ಅದು ಓಕೆ ಹೇಳ್ತಾರಲ್ಲ, ನಾಳೆ ಅಂದರೆ ಆಯುಷ್ಯ ಮುಗ್ದೋಗ್ತದೆ ಅಂತ. ಹೌದು ಹೌದು ಅದಕ್ಕೆ ಕೃಷ್ಣನ ಉಪದೇಶ ಬೇಗ ಯಾವತ್ತು ಹೌದು ಕೇಳ್ಬೇಕು ಅಂತ. ಹೌದು ಹಾಗೆ ಹೌದು 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 ಅದಕ್ಕೋಸ್ಕರ ಈ ಸಲ ಏನೇ ಆಗ್ಲಿ ಅಂತ ಆ ಸಂಕಲ್ಪ 18 ದಿನ ಮುರಿಬಾರ್ದು ಅಂತ ಇದ್ದೆ. ಹಾ ಬಟ್ ಕೆಲವೊಂದು ಟೈಮ್ ಏನು. ಆಗಲ್ಲ ಏನೂ ಆಗಲ್ಲ ಹೌದು ರೆಕಾರ್ಡಿಂಗ್ ಆದ್ರೂ ಕೇಳ್ಕೊಳ್ಳಿ ಇಲ್ಲ ಹೌದು, ನೆಕ್ಸ್ಟ್ ಅದೇ ರೆಕಾರ್ಡಿಂಗ್ ನೆಕ್ಸ್ಟ್ ರೆಕಾರ್ಡಿಂಗ್ ನೆಕ್ಸ್ಟ್ ಮಂತ್ ಆ ಮಿಸ್ ಆಗಿರೋದನ್ನ ಇನ್ನೊಂದ್ಸಲ ಬೇಕಾದ್ರೆ ಅಟೆಂಡ್ ಮಾಡಿ ಹೌದು ಓಕೆ ಹೌದು. ಹರೇ ಕೃಷ್ಣ ಹರೇ ಹರೇ ತುಂಬಾ ಕೃಷ್ಣ ಧನ್ಯವಾದಗಳು. ಧನ್ಯವಾದಗಳು ಹರೇ ಓ- ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಓಕೆ ಧನ್ಯವಾದಗಳು ಎಲ್ರಿಗೂ ಓಕೆ ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಎಲ್ರಿಗೂ ಶುಭರಾತ್ರಿ ಮತ್ತೆ ಭೇಟಿ ಆಗೋಣ ಇನ್ನೊಂದ್ಸಲ ಬೇರೆ ಕಡೆ ಓಕೆ ಓಕೆ ಬಾಯ್ ಧನ್ಯವಾದಗಳು ಶೋಭಾ ಮಾತಾಜಿ ಹೋದ್ರ ಅವರು ಓಕೆ ಶೋಭಾ ಮಾತಾಜಿ ಪಾಪ ಅವರು
18 ದಿವಸ co-host ಆಗಿ ಇದ್ರು. ಧನ್ಯವಾದಗಳು. ಓಕೆ.